ಹರ್ಷವನ್ನು ನೀಡುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ ನಮ್ಮ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲು ಕುಮಾರಿ ಸುರಭಿರವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನೀಡು ಸೋಮುಖನಿ ದರುಶನವ ನೀಡು ಸೋಮುಖನಿ ದರುಶನವ ನೀಡು ಸೋಮುಖನಿ ದಯಾ ಪರನಿ ದರುಶನವ ನೀಡಿ ಮನ ತಣಿಸುವವನೇ ದರುಶನವ ನೀಡಿ ಮನ ತಣಿಸುವವನೇ ದರುಶನವ ನೀಡೋ ಸೋಮುಖನೇ ದಯಾ ಪರನೇ ಕಲ್ಲಾಗೋ ಮಣ್ಣಾಗೋ ಗರುಡನಾಗಿಯೋ ಸರಿ ದರುಶನವ ನೀಡಿ ಎಲ್ಲರ ಸಲಹೋ ಕಲ್ಲಾಗೋ ಮಣ್ಣಾಗೋ ಗರುಡನಾಗಿಯೋ ಸರಿ ದರುಶನವ ನೀಡಿ ಎಲ್ಲರ ಸಲಹೋ ದರುಶನವ ಎಲ್ಲರ ಸಲಹೋ ದರುಶನವ ನೀಡೋ ಸೋಮುಖನೇ ದಯಾ ಪರನೇ ಕಷ್ಟವೋ ನಷ್ಟವೋ ಅಭೀಷ್ಟವೋ ಸರಿ ಕಷ್ಟವೋ ನಷ್ಟವೋ ಅಭೀಷ್ಟವೋ ಸರಿ ಕೂಗಿದರೊಮ್ಮೆ ಒಡನೆ ಓಡೋಡಿ ಬಂದು ಕಷ್ಟವೋ ನಷ್ಟವೋ ಅಭೀಷ್ಟವೋ ಸರಿ ಕೂಗಿದರೊಮ್ಮೆ ಒಡನೆ ಓಡೋಡಿ ಬಂದು ಸುಖವೋ ದುಃಖವೋ ಸ್ವಾನಂದ ಸಂತೋಷವೋ ಸುಖವೋ ದುಃಖವೋ ಸ್ವಾನಂದ ಸಂತೋಷವೋ ಸುಖವೋ ದುಃಖವೋ ಸ್ವಾನಂದ ಸಂತೋಷವೋ ಕೂಗಿದರೊಮ್ಮೆ ಒಡನೆ ಓಡೋಡಿ ಬಂದು ಕೂಗಿದರೊಮ್ಮೆ ಒಡನೆ ಓಡೋಡಿ ಬಂದು ದರುಶನವ ನೀಡು ಸೋಮುಖನೇ ದಯಾ ಪರನೇ ದರುಶನವ ನೀಡಿ ಮನ ತಣಿಸುವವನೇ ದರುಶನವ ನೀಡಿ ಮನ ತಣಿಸುವವನೇ ದರುಶನವ ನೀಡೋ ಸೋಮುಖನೇ ಸೋಮುಖನೇ. ಸುವಂದನೆಗಳನ್ನು ಅರ್ಪಿಸುತ್ತೇನೆ. ಪ್ರತ್ಯಕ್ ಜ್ಯೋತಿರ್ ಪರಾತ್ಪರಃ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿರಾತ್ಮ ಜ್ಯೋತಿ ಶಿವೋಸ್ಮ್ಯಹಂ. ನನ್ನ ಒಳಗೆ ಮತ್ತು ಹೊರಗೆ ಇರುವ ದಿವ್ಯ ಬೆಳಕು ಈ ಮುನ್ನಡೆಸಲಿ ಎಂದು ಕೋರುತ್ತಾ ಇದೀಗ ದೀಪ ಪ್ರಜ್ವಲನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ दीपज्योतिर्नमोस्तुते. दीपज्योतिर्नमोस्तुते. दीपज्योतिः परब्रह्म. दीपज्योतिर्जनार्दनः. दीपज्योतिर्
ಮೇಡಮ್ ರವರನ್ನು ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಇಂದು ನಮ್ಮ ಯೋಗಕ್ಷೇಮ ಯೋಗ ಸಾಧನಾ ಧಾಮ ಜಾಲತಾಣ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹಾಜರಾಗಿರುವಂತಹ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಶ್ರೀ ರಾಜರಾಜೇಶ್ವರಿ ನಗರ ಶ್ರೀ ಕೈಲಾಸ ಆಶ್ರಮ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಪ್ರಣವ ಸ್ವರೂಪ ಆಚಾರ್ಯ ಮಹಾಮಂಡಲೇಶ್ವರ ಜಗದ್ಗುರು ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮಿಗಳವರ ಕೃಪಾಶೀರ್ವಾದಗಳೊಂದಿಗೆ ಇಂದಿನ ಈ ಕಾರ್ಯಕ್ರಮ ನೆರವೇರಲಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಕರ್ನಾಟಕದ ಭವಿಷ್ಯ ನಾವು ನೀಡುವ ವಿದ್ಯಾಭ್ಯಾಸದ ಮೇಲೆಯೇ ಅವಲಂಬಿಸಿದೆ ಎಂದು ಆಳವಾಗಿ ನಂಬಿರುವಂತಹ ಬೆಂಗಳೂರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಪ್ರಿಯಕೃಷ್ಣರವರು ಈಗ ಸದ್ಯಕ್ಕೆ ಬಂದಿಲ್ಲ. ಅವ್ರಿಗೂ ಸೇರಿ ನಾವು ನಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಯೋಗಕ್ಷೇಮ ಯೋಗ ಸಾಧನಾ ಧಾಮದ ಸಂಸ್ಥಾಪಕರಾದಂತಹ ವಿರೂಪಾಕ್ಷ ಬೆಳವಾಡಿ ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಬೆಳವಾಡಿ ಗ್ರಾಮದವರು. ಕಳೆದ 28 ವರ್ಷಗಳಿಂದ ಯೋಗ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದುವರೆಗೂ 3000ಕ್ಕೂ ಅಧಿಕ ಯೋಗ ಶಿಕ್ಷಕರನ್ನು ತರಬೇತಿಗೊಳಿಸಿದ್ದಾರೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಯೋಗಕ್ಷೇಮ ಯೋಗ ಕೇಂದ್ರದಲ್ಲಿ ನಿತ್ಯ ಯೋಗ ತರಗತಿಗಳ ಜೊತೆಗೆ ಯೋಗ ಶಿಕ್ಷಕರ ತರಬೇತಿಯನ್ನು ಸಹ ನೀಡುತ್ತಿದ್ದಾರೆ. ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಅಂಕಣಗಳನ್ನು ಬರೆಯುತ್ತಿದ್ದು ಇದುವರೆಗೂ 1000ಕ್ಕೂ ಹೆಚ್ಚು ಅಂಕಣಗಳನ್ನು ಬರೆದು ಮನೆ ಮಾತಾಗಿದ್ದಾರೆ. ದೂರದರ್ಶನ, TV9 ಹಾಗೂ ಸುವರ್ಣ ಚಾನೆಲ್ಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ನೀಡಿದ್ದು ಇದುವರೆಗೂ 9 ಗ್ರಂಥಗಳನ್ನು ರಚಿಸಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ನಾಡಭೂಷಣ ಪ್ರಶಸ್ತಿ, 2022ರ ಮೈಸೂರು ದಸರಾ ಸನ್ಮಾನ, ರೋಟರಿ ಸೇವಾ ಸನ್ಮಾನ ಲಭಿಸಿದೆ. ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಪ್ರಸ್ತುತ ಚಿಕ್ಕಮಗಳೂರು ಜಿಲ್ಲೆಯ ಬೆಳವಾಡಿ ಗ್ರಾಮದಲ್ಲಿ ಯೋಗಕ್ಷೇಮ ಯೋಗ ಸಾಧನಾ ಧಾಮ ಸೂರ್ಯ ಮಂದಿರ ಕಟ್ಟಡದ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇದೆಲ್ಲದರೊಂದಿಗೆ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಿಮ್ಮ ಹಾಜರಾತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥ ಕಲ್ಪಿಸುತ್ತದೆ ಎಂದು ಹೇಳುತ್ತಾ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದ. ಪರಮಪೂಜ್ಯ ಸ್ವಾಮೀಜಿಗಳಿಗೆ ಹೂಗುಚ್ಛವನ್ನು ಕೊಟ್ಟು ಅವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ಕೇಳಿ. ಶ್ರೀಮತಿ ಮೀರಾರವರಿಗೆ ವಂದನೆ. ಯೋಗಕ್ಷೇಮ ಯೋಗ ಸಾಧನಾ ಧಾಮದ ಉದ್ದೇಶ, ಚಟುವಟಿಕೆಗಳು ಮತ್ತು ಮೂಲ ಸಂದೇಶವನ್ನು ಹಂಚಿಕೊಳ್ಳಲು ನಮ್ಮ ಯೋಗಕ್ಷೇಮ ಯೋಗ ಸಾಧನಾ ಧಾಮದ ಸಂಸ್ಥಾಪಕರಾದಂತಹ ಶ್ರೀ ವಿರೂಪಾಕ್ಷ ಬೆಳವಾಡಿರವರನ್ನು ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಇಂದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮಪೂಜ್ಯ ಶ್ರೀ 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 ಜಯೇಂದ್ರಪುರಿ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಇಂದಿನ ಮುಖ್ಯ ಅತಿಥಿಗಳಾಗಿ ಪ್ರಿಯಕೃಷ್ಣ ಸರ್ ಅವರು ಬರಬೇಕಾಗಿತ್ತು, ಸ್ವಲ್ಪ ತಡವಾಗಿದೆ. ಅವ್ರನ್ನೂ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ನಮ್ಮ ಕರೆಗೆ ಹೋಗೊಟ್ಟು 4-5 ದಿನಗಳ ಕಾಲದ ನಿರಂತರ ರಜೆ ಇದ್ದರೂ ಕೂಡ ದೂರದ ಊರಿಗೆ ಹೋಗಿದ್ದರೂ ಈ ಕಾರ್ಯಕ್ರಮಕ್ಕೋಸ್ಕರ ತಾವೆಲ್ಲರೂ ಅನೇಕರು ಬಂದಿದ್ದೀರಿ ಮತ್ತು ದೂರದ ಊರುಗಳಿಂದಲೂ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಹಾಗೆ ನಮಸ್ಕರಿಸುತ್ತಾ, ಇಂದಿನ ಒಂದು ವಿಶೇಷ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ತುಂಬ ವಿಸ್ತೃತವಾಗಿ ಹೇಳೋದಕ್ಕೆ ಹೋಗೋದಿಲ್ಲ, ಆದರೆ ಸಂಕ್ಷಿಪ್ತವಾಗಿರೋದನ್ನೇ ವಿಸ್ತೃತವಾಗಿ ಅರ್ಥ ಆಗೋ ರೀತಿಯಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತೀನಿ. ಕಳೆದ 2 ವರ್ಷಗಳಿಂದ ಯೋಗಕ್ಷೇಮ ಯೋಗ ಸಾಧನಾ ಧಾಮದ ಚಟುವಟಿಕೆಗಳು ನಿರಂತರವಾಗಿ ನಿಮಗೆ ಬೇಡ ಅಂತಂದ್ರೂ ನಿಮ್ಮ ಮೊಬೈಲಿಗೋ ಕಿವಿಗೋ ಬಂದು ಬೀಳ್ತಾ ಇರುತ್ತೆ.
ಇದರ ಪ್ರಾರಂಭ ಹೇಗಾಯಿತು ಅನ್ನೋಂಥದಕ್ಕೆ ಒಂದಷ್ಟು ಮೆಲುಕುಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಆಗ ತಾನೇ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕನಾಗಿ ಬಂದಿದ್ದೆ. ನನಗೆ ಯೋಗ ವಿಭಾಗದ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಅದು 97ನೇ ಇಸ್ವಿ. ನನ್ನ ಕ್ಷೇತ್ರ ತೀರ್ಥಹಳ್ಳಿಯನ್ನು ಕೊಟ್ಟರು. ಅಕ್ಟೋಬರ್ 97ನಲ್ಲಿ ನಾನು ತೀರ್ಥಹಳ್ಳಿಗೆ ಹೋದೆ. 98ರಲ್ಲಿ ರಥಸಪ್ತಮಿ ಬಂತು. ಒಂದು ಹುಚ್ಚು ಸಾಹಸಗಳು ಮೊದಲಿಂದನೂ. ಸುಮ್ಮನೆ ಎಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಪ್ರಯತ್ನ ಮಾಡಿದ್ವಿ. ರಥಸಪ್ತಮಿಗೆ ಸೂರ್ಯ ನಮಸ್ಕಾರ ಮಾಡೋಣ, ಆದರೆ ಅಖಂಡ ಸೂರ್ಯ ನಮಸ್ಕಾರ ಮಾಡೋಣ ಅಂದೆ. ಅಖಂಡ ಅಂದ್ರೆ ಏನು ಅಂತ ಕೇಳಿರು. ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾಡೋದು. ಒಂದಷ್ಟು ಜನ ಹಿಂದಕ್ಕೆ ಹೋದ್ರು, ಇವ್ರು ಸಹವಾಸ ಬೇಡ ಅಂತ. ಅನೇಕ ಸಾಹಸಗಳ ಕೈ ಹಾಕ್ದಾಗ ಈಗೆಲ್ಲ ಹಂಗಾಗಿದೆ. ಅದರಲ್ಲಿ ಸಾಧನ ಧಾಮದ್ದು ಕೂಡ. ಸೊ ಹಾಗೆ ಆ ಕೈ ಹಾಕಿದಾಗ ಆ ಸಂದರ್ಭದಲ್ಲಿ ಒಂದಷ್ಟು ಜನ ನಿಂತ್ಕೊಂಡ್ರು. ಎಲ್ಲರೂ ಒಟ್ಟಿಗೆ ಅಖಂಡ ಮಾಡೋಕೆ ಆಗೋದಿಲ್ಲ. ಅರ್ಧ ಗಂಟೆಗೆ ಒಂದೊಂದು ಬ್ಯಾಚ್ ಮಾಡೋಣ ಅಂತ ಹೇಳಿದರು. 6 ಬ್ಯಾಚ್ಗಳು ನಿರ್ಮಾಣ ಮಾಡಿದ್ವಿ. ಅರ್ಧ ಗಂಟೆಗೆ ಒಂದೊಂದು ಬ್ಯಾಚು 3 ಅವರ್ಸ್ ಆದಮೇಲೆ ಒಂದು ಪುನರಾವರ್ತನೆ ಆಗ್ತಿತ್ತು. ಆಸಕ್ತಿ ಇದ್ದರು ಮಾಡಿ ಅಂತ ಹೇಳಿದ್ವಿ. ನಿಮ್ಗೆ ಎಷ್ಟು ಸಮಯ ಆಗುತ್ತೆ ಅಷ್ಟು ಮಾಡ್ಬೋದು ಅಂತ. ಮತ್ತೆ ಮಾತು ಕೊಟ್ಬಿಟ್ಟಿದ್ನಲ್ಲ, ನಾನೇ ತಾನೇ ಹೇಳಿದ್ದಿದ್ದು. ನಾನೇ ಮಾಡಲಿಲ್ಲ ಅಂದರೆ ಹೇಗೆ? ಒಂದು ಹುಚ್ಚು ಧೈರ್ಯದಲ್ಲಿ ಮಾಡೋಣ ಅಂಥೇಳಿ ಶುರು ಮಾಡಿ ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯಾಸ್ತದವರೆಗೆ ಸುಮಾರು 1368 ಸೂರ್ಯ ನಮಸ್ಕಾರ ಆಯಿತು. ಅದೇನೋ ಗೊತ್ತಿಲ್ಲ, ಅದು ಭಗವಂತನ ಪ್ರೇರಣೆ ಆಗಿತ್ತು. ಅದಾದ ನಂತರ ನನಗೇ ಗೊತ್ತಿಲ್ಲದ ಹಾಗೆ ಸೂರ್ಯನ ಮೇಲೆ ಒಂದು ಅನನ್ಯವಾದಂಥ ಭಕ್ತಿ ಬರೋದಕ್ಕೆ ಶುರುವಾಗಿತ್ತು. ಅದಾದ ನಂತರದಲ್ಲಿ KR ಪುರಂಗೆ ನಾನು 2003ರಲ್ಲಿ ಒಂದು ಸೂರ್ಯಯಜ್ಞ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡೆ. ಆ ಸಂದರ್ಭದಲ್ಲಿ ಒಂದು 1008 ಜನ ಸೂರ್ಯ ನಮಸ್ಕಾರ ಮಾಡಬೇಕು ಅಂತ ಒಂದು ಉದ್ದೇಶ ಇತ್ತು. ಆದರೆ ಅದನ್ನು ಮಾಡುವಾಗ ಸೂರ್ಯನಿಗೊಂದು ಪೂಜೆ ಮಾಡಬೇಕಲ್ಲ ಎಲ್ಲಾದ್ರೂ ಅಂತೇಳಿ ಸೂರ್ಯನ ದೇವಸ್ಥಾನ ಹುಡುಕಾಟ ಮಾಡಿದೆ. ಆಗ ಸದ್ಯಕ್ಕೆ ನನ್ನ ಕಣ್ಣಿಗೆಲ್ಲೂ ಕಾಣಿಸ್ಲಿಲ್ಲ. ಅವಾಗ ಒಂದು ಯೋಚನೆ ಬಂದಿತ್ತು, ನಾವೇ ಯಾಕೆ ಒಂದು ಸೂರ್ಯನ ದೇವಸ್ಥಾನ ಮಾಡಬಾರ್ದು ಅಂತ. ಆ ಸಂದರ್ಭದಲ್ಲಿ 2003ರಲ್ಲಿ ಆಲೋಚನೆ ಬಂದಿತ್ತು. ಆ ನಂತರದಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇರೋಂಥದ್ದು ಈಗ. ಅದಾದ ನಂತರದಲ್ಲಿ 2005ರಲ್ಲಿ ನಾನು ಗುಲ್ಬರ್ಗದಲ್ಲಿ ಒಂದು 10,000 ಜನರದ್ದು ಏಕಕಾಲದಲ್ಲಿ ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಮಾಡಿದ್ವಿ. 12 ಯಜ್ಞ ಕುಂಡಗಳನ್ನು ಏರ್ಪಡಿಸಿದ್ವಿ. ಸ್ವತಃ ನನ್ನ ಗುರುಗಳಾದಂಥ BKS ಅಯ್ಯಂಗಾರ್ ಅವರು ಅಲ್ಲಿ ಬಂದು 3 ದಿನ ಇದ್ರು. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ F ರಮೇಶ್ ಸರ್ ಅವರು ಇದ್ದಾರೆ. ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಆಗಿತ್ತು ನನ್ನ ವಯಸ್ಸಿಗೆ ಅದು. ಯಾಕೆ ನಾನು ಹೇಳ್ತಾ ಇರೋದು 2005ನೇ ಇಸ್ವಿ, 20 ವರ್ಷಗಳ ಹಿಂದಿನ ಘಟನೆ ನಾನು ಹೇಳ್ತಾ ಇರೋದು. ಅಂದಿನ ನನ್ನ ವಯಸ್ಸಿಗೆ ಅದು ಬಹಳ ದೊಡ್ಡ ಕಾರ್ಯಕ್ರಮ. 10,000 ಜನ ಸೂರ್ಯ ನಮಸ್ಕಾರ ಮಾಡಬೇಕು. ಒಂದು 15,000 ಜನ ಸೇರ್ತಾರೆ. 25,000 ಜನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ ತಿಂಡಿ ವ್ಯವಸ್ಥೆ, ಬರುವ ಅತಿಥಿಗಳ ವ್ಯವಸ್ಥೆ, ಇದೆಲ್ಲ ಬಹಳ ದೊಡ್ಡ ಪ್ರಮಾಣದ ವ್ಯವಸ್ಥೆ ಇತ್ತು. ಕಾರ್ಯಕ್ರಮ ಇನ್ನೊಂದು 2 ತಿಂಗಳಿತ್ತು. ಏನೇನು ₹1 ಕೂಡ ನನ್ನ ಹತ್ರ ಇರಲಿಲ್ಲ. ಅಂದರೆ ನಮ್ಮ ಹತ್ರ ಕಲೆಕ್ಷನ್ ಆಗಿರಲಿಲ್ಲ. ನನಗೆ ಚಿಂತೆ ಶುರುವಾಯಿತು. ಆ ಸಂದರ್ಭದಲ್ಲಿ ಯಾರೋ ಒಬ್ರು ಹೇಳಿದ್ರು, ಇಲ್ಲೊಬ್ರು ಅವಧೂತರಿದ್ದಾರೆ ಸದಾಶಿವ ಮಹಾರಾಜ್ ಅಂತ, ಒಂದ್ಸಲ ಹೋಗಿ ಅವ್ರ ದರ್ಶನ ಮಾಡ್ಕೊಂಬನ್ನಿ ಅಂತೇಳಿ. ಅಲ್ಲಿಗೆ ಹೋದೆ. ಅವ್ರ ದರ್ಶನ ಮಾಡಿದೆ. ಅವ್ರು ಪೂಜೆ ಮಾಡ್ತಿದ್ರು. ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇರ್ತಿದ್ರು, ಪೂಜೆ ಮಾಡ್ತಿದ್ರು. ಪೂಜೆ ಎಲ್ಲ ಆದ ನಂತರ ಹೊರಗೆ ಬಂದು ಕುತ್ಕೊಂಡಾಗ ಅವ್ರ ಹತ್ರ ಹೋಗಿ ಕುತ್ಕೊಂಡು ನಾನು ಬಂದು ಕಾರಣವನ್ನು ಹೇಳಿದೆ. ಸ್ವಾಮೀಜಿ, ಹೀಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ, ಅದನ್ನು ಈಗ ಮಾಡಬೇಕು ಅಂತಿದ್ದೀನಿ, ಇಷ್ಟು ಜನ ಬರ್ತಾರೆ ಎಲ್ಲ ಹೇಳಿ ಆದಮೇಲೆ ಅವ್ರು ಹೇಳಿದರು, ಇದಾಗೋದಿಲ್ಲ ಹೋಗು ಅಂತ. ನನಗೆ ಭಾಳ ಬೇಜಾರಾಯಿತು. ಅಂತ ಅವಧೂತರ ಹತ್ರಕ್ಕೆ ಹೋಗಿ ಅವರೇ ಆಗಲ್ಲ ಅಂದರೆ ಏನು ಮಾಡೋದು ಅಂತ. ನಿರಾಶನಾಗಲಿಲ್ಲ. ಸಮಾಧಾನದಿಂದ ಕುತ್ಕೊಂಡು ಕೇಳಿದೆ ಯಾಕೆ ಅಂತ ಹೇಳಿ. ಅದು ನನ್ನ ಆಲೋಚನೆ ದಿಕ್ಕನ್ನು ಬದಲಾವಣೆಯನ್ನು ಮಾಡ್ತು. ಅವ್ರು ಹೇಳಿದರು, ನಿನ್ನ ಇಷ್ಟೂ ಮಾತುಗಳನ್ನು ನಾನು ಅವಲೋಕಿಸಿದಾಗ ನನ್ನ ಮನಸ್ಸಿಗೆ ಅನಿಸಿದ್ದು, ನೀನು ಎಲ್ಲವನ್ನು ನಾನು ಮಾಡ್ತಿದ್ದೀನಿ, ನಾನು ಆಯೋಜನೆ ಮಾಡಿದ್ದೀನಿ, ನಾನು ನಿಶ್ಚಯ ಮಾಡಿದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಾನು ಅನ್ನೋದಿದೆ, ಅದಕ್ಕೆ ನಿನಗಾಗಲ್ಲ ಹೋಗು ಅಂತ ಹೇಳಿದ್ರು. ಕೊನೆಗೆ ಅವ್ರು ಹೇಳಿದರು, ಇದೆಲ್ಲವನ್ನು ನಿನ್ನ ಕೆಲಸ, ನಿನಗೋಸ್ಕರ ಮಾಡ್ತಾ ಇದ್ದೀನಿ, ನೀನು ಮಾಡಿಸ್ತಿದ್ಯಾ, ಅದು ಯಶಸ್ಸಾದರೂ ನಿಂದು, ಅದು ಸೋತರು ನಿಂದು ಅಂತ ನಾವನ ಮೇಲೆ ಹಾಕ್ಬಿಟ್ಟು ನೀನು ಮಾಡು, ಯಶಸ್ಸಾಗುತ್ತೆ ಅಂತ ಹೇಳಿದರು. ಆ ಕಾರ್ಯಕ್ರಮ ಮಾಡಿ ಆದಮೇಲೆ 2005ರಲ್ಲಿ ಸುಮಾರು ಸಾಕಷ್ಟು ಹಣವೂ ಕೂಡ ಉಳಿತಾಯ ಆಯಿತು. 2 ತಿಂಗಳಲ್ಲಿ ಅದು ಕಲೆಕ್ಷನ್ ಆಗಿತ್ತು. ಸೊ ಹೀಗೆ ನಾವು ಮಾಡುವಂಥ ಕಾರ್ಯದಲ್ಲಿ ಒಂದು ಉದಾತ್ತ ಕಲ್ಪನೆಯನ್ನು ಇಟ್ಕೊಂಡು ನಾವು ಹೋದಾಗ ಇದಕ್ಕೆ ಭಗವಂತನ ಕಾರ್ಯ ಅಂತ ಅಂದ್ಕೊಂಡ್ರೆ ಭಗವಂತನೇ ಇದಕ್ಕೆ ಕೈ ಜೋಡಿಸ್ತಾನೆ ಅನ್ನೋದಕ್ಕೆ ಅಂದಿನಿಂದ ಇಂದಿನವರೆಗೂ ಅದು ಸಾಕ್ಷೀಭೂತವಾಗಿ ನಮ್ಮ ಎದುರುಗಡೆ ನಿಂತಿದೆ. ಹಾಗೇನೆ ಈ ಕಾರ್ಯಕ್ರಮ ನಾವು ಒಂದು ಯೋಚನೆಯನ್ನು ಮಾಡಿದಾಗ ಇದನ್ನ ನಾವು ಯೋಚನೆಯನ್ನು ಮಾಡಿದ್ದು ಕೂಡ ನಾನು ಸ್ವತಃ ಸಂಘದ ಕಾರ್ಯಕರ್ತನಾಗಿದ್ದರಿಂದ ಪೂರ್ಣಾವಧಿ ಆಗಿದ್ದರಿಂದ ಬರುವ ಈಗ ಮೊನ್ನೆ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ ದಿನ 100ನೇ ವರ್ಷ ಆಗಿತ್ತು. 100ನೇ ವರ್ಷಕ್ಕೆ ಇದು ಲೋಕಾರ್ಪಣೆ ಆಗಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಶುರು ಮಾಡಿದ್ವಿ.
ಆಗ ನಾವು ಪ್ರಾರಂಭದಲ್ಲಿ ಅದೊಂದು 3 ಎಕರೆ ಜಾಗ, ಇದಕ್ಕೂ ಕೂಡ ಒಂದು ಅದೇ ಜಾಗದಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ಬೆಳವಾಡಿಯಲ್ಲಿ ಅನೇಕರು ಹೇಳ್ತಿರಲಿಲ್ಲ. ನನ್ನ ಸಹಪಾಠಿಗಳೆಲ್ಲ ಒಂದಷ್ಟು ಸಂಗ್ರಹಕ್ಕೆಲ್ಲ ಹೋದಂಥ ಸಂದರ್ಭದಲ್ಲಿ, ಅಲ್ಲ ನೀವು ಬೆಂಗಳೂರಿನಲ್ಲಿ ಮಾಡಬೇಕು, ಬೆಳವಾಡಿನಲ್ಲಿ ಹೋಗಿ ಮಾಡಿದ್ರೆ ಯಾರು ದುಡ್ಡು ಕೊಡ್ತಾರೆ ಅಂತ ಹೇಳಿ. ಭಗವಂತನ ಕಾರ್ಯ ಬೆಂಗಳೂರಿನಲ್ಲಾದ್ರೂ, ಕಾಶಿನಲ್ಲಾದ್ರೂ, ರಾಮೇಶ್ವರದಲ್ಲಾದ್ರೂ, ಎಲ್ಲಾದ್ರೇನು ಅದು ಭಗವಂತನ ಕಾರ್ಯ ತಾನೇ. ಮತ್ತು ಭಗವಂತ ಆ ಜಾಗಕ್ಕೆ ಬರಬೇಕು ಅಂದ್ರೂ ಅವನ ಇಚ್ಛೆ ಇರಬೇಕದು, ಇಲ್ಲಾಂದ್ರೆ ಅದು ಆಗೋದಿಲ್ಲ. ನಾವೆಲ್ಲ ಚಿತ್ರಕೂಟದ ಬಗ್ಗೆ ಕೇಳ್ತೀವಿ. ಚಿತ್ರಕೂಟದಲ್ಲಿ ಅತಿ ಹೆಚ್ಚು ಶ್ರೀರಾಮನ ವನವಾಸ ಕಳೆದಂಥ ಜಾಗ ಅದು. ಅಲ್ಲಿಗೆ ಮೊದಲೇ ಬ್ರಹ್ಮ ಹೋಗಿ ಯಜ್ಞ ಮಾಡಿದಂತೆ ಇರುತ್ತೆ. ಅದೆಲ್ಲದರ ಪರಿಣಾಮವಾಗಿ ಇವತ್ತು ಅಲ್ಲಿ ನಿರ್ಮಾಣ ಆಗ್ತಾ ಇದೆ. 3 ಎಕರೆಯಲ್ಲಿ ನಿರ್ಮಾಣ ಆಯಿತು. ನಾವೊಂದು ಯೋಚನೆ ಮಾಡಿದ್ವಿ, ಯೋಗ ಶಿಕ್ಷಕರಿಗೆ ತರಬೇತಿಯನ್ನು ನೀಡಬೇಕು ಅನ್ನೋದೊಂದು ಉದ್ದೇಶವನ್ನು ಇಟ್ಕೊಂಡು ನಾವು ಶುರು ಮಾಡಿದ್ದದು. ಅದರಲ್ಲಿ ಬಂದಂಥವರಿಗೆ ಉಳ್ಕೊಳ್ಳೋದಕ್ಕೆ ಒಂದು 40 ರೂಮು, 1-2 ಯೋಗ ಹಾಲು, ಡೈನಿಂಗು, ಕಿಚನ್ ಎಲ್ಲ ಇರಬೇಕು ಅಂತ ನಿಶ್ಚಯ ಮಾಡಿದ್ವಿ. ಒಂದೇ ಸಲಕ್ಕೆ ದೊಡ್ಡ ಪ್ರಮಾಣದ ಕಲ್ಪನೆ ಕೊಟ್ಟರೆ ಗಾಬರಿನೂ ಆಗ್ಬಿಡ್ತಾರೆ. ನಾನು ಹೇಳಿದ್ನಲ್ಲ, ಅಖಂಡ ಸೂರ್ಯ ನಮಸ್ಕಾರ ಆ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಪ್ರಾರಂಭದಲ್ಲಿ ಒಂದು 25,000 ಅಡಿಯ ಒಂದು ಭವನ ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಮಾಡಿ, ಅದಾದ ನಂತರದಲ್ಲಿ ಒಂದೊಂದೇ ಜೋಡಿಸ್ಕೊಳ್ತಾ ಇದ್ವಿ. ಸೂರ್ಯನ ದೇವಸ್ಥಾನ ಬಂತು, ಹಾಗೆಯೇ ಗೋಶಾಲೆ ಬಂತು, ಹಾಗೆಯೇ ಪಿರಮಿಡ್ ಬರ್ತಾ ಇದೆ. ಇದೆಲ್ಲದರ ಕಲ್ಪನೆಯೂ ಬಹಳ ವಿಶೇಷವಾಗಿದೆ. ನೋಡಿ, ನಾವಲ್ಲಿ ನಿರ್ಮಾಣ ಮಾಡುವಾಗ ಪ್ರತಿಯೊಂದು ನಮ್ಮ ಆಲೋಚನೆಯಲ್ಲಿ ಇಟ್ಕೊಂಡಿದ್ದೀವಿ. ಮೊದಲನೇದಾಗಿ ನಾವು ನಿರ್ಮಾಣ ಮಾಡಿದಂತಹ ಆ ಜಾಗ ಏನಿದೆ, ಆ ಮಂದಿರಗಳೇನಿದೆ, ಆ ಭವನಗಳೇನಿದೆ, ಅದು ಅಲ್ಪ ಕಾಲದಲ್ಲಿ ಅದು ಹೋಗಬಾರ್ದು. ನಾನು ಹೀಗೆ ಪ್ರವಾಸಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಗೋಕರ್ಣ ಮತ್ತು ಕುಮಟದ ಮಧ್ಯದಲ್ಲಿ ಒಂದು ಊರು ಬರುತ್ತೆ, ಮಿರ್ಜಾನ್ ಅಂತ. ನಾನು ಯಾವಾಗಲೂ ಅದನ್ನು ಪ್ರಸ್ತಾಪ ಮಾಡ್ತಿರ್ತೇನೆ. ಅಲ್ಲೊಂದು ಕೋಟೆ ಇದೆ, ಮಿರ್ಜಾನ್ ಕೋಟೆ ಅಂತಲೇ ಕರೀತಾರೆ. ಆ ಕೋಟೆಗೆ ಒಂದ್ಸಲ ನಾನು ಭೇಟಿ ನಿಂತಿದ್ದೆ. ಆ ಕೋಟೆಯನ್ನು ಕಟ್ಟಿರುವಂಥದ್ದು ಲ್ಯಾಟ್ರೈಟ್ ಬ್ರಿಕ್ಕಲ್ಲಿ, ಈ ಕೋಸ್ಟಲ್ನಲ್ಲಿ ಸಿಕ್ಕತ್ತಲ್ಲ ಅದರಲ್ಲಿ. ಅದಕ್ಕೆ ಒಂದು ಕಡೆ ಮಾತ್ರ ಎಂಟ್ರಿ ಇದೆ, ಸುತ್ತಲೂ ಸಮುದ್ರ ಇದೆ, ನೀರು ನಿರಂತರವಾಗಿ ಹೊಡಿತಾ ಇದೆ, ಏನೇನೂ ಆಗಿಲ್ಲ. ಕೇಳಿದೆ ಎಷ್ಟು ವರ್ಷದ್ದು ಕಟ್ಟಡ ಅಂತ. ಅವ್ರು ಹೇಳಿದ್ರು 350 ವರ್ಷ ಆಗಿದೆ ಅಂತ. ಅವತ್ತು ನಾನು ಯೋಚನೆ ಮಾಡಿದೆ, ಮುಂದೇನಾದ್ರೂ ನಾವು ಈ ಥರದ್ದು ನಿರ್ಮಾಣ ಮಾಡಿದ್ರೆ ಇದೇ ಇಟ್ಟಿಗೆನಲ್ಲಿ ನಿರ್ಮಾಣ ಮಾಡಬೇಕು. ಯಾಕೆ ನಾವು ಮಾಡಿರೋಂಥದ್ದು ಒಂದು 350-400 ವರ್ಷಕ್ಕೆ ಅದು ತಲುಪಬೇಕು ಅಂತ. ಯಾಕೆಂದರೆ ಎಷ್ಟು ಜನರದ್ದು ಅದು ತ್ಯಾಗ ಇರುತ್ತೆ ಅದರಲ್ಲಿ, ಎಷ್ಟು ಜನರು ಬೆವರು ಸುರಿಸಿ ಅದಕ್ಕೆ ಸಂಗ್ರಹವನ್ನು ಮಾಡಿರ್ತೀವಿ ಮತ್ತು ನಾವೇ ಸ್ವತಃ ನೀಡಿರ್ತೀವಿ. ಅದೊಂದು 300-400 ವರ್ಷ ಜನಕ್ಕೆ ಅದು ತಲುಪಬೇಕು ಅನ್ನೋದಿತ್ತು. ಎರಡನೇದು, ಆ ಕಲ್ಲಿನ ಮೇಲೆ ಒಂದಷ್ಟು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದೆ. ಈ ಕಲ್ಲಿನ ವಿಶೇಷತೆ ಏನು ಅಂತ. ನೀವು ಆ ಕಲ್ಲನ್ನು ಬೇಯಿಸಿರೋದಿಲ್ಲ, ಆ ಕಲ್ಲು ನ್ಯಾಚುರಲ್ ಆಗಿರುತ್ತೆ. ಹಾಗಾಗಿ ಮತ್ತು ಅದರ ವಿಶೇಷ ಏನಂದರೆ, ಅದು ಬೇಸಿಗೆ ಕಾಲದಲ್ಲಿ ತಂಪಾಗಿರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಆ ಕಲ್ಲನ್ನು ಸುಟ್ಟಿರಲ್ವಲ್ಲ, ಅದಕ್ಕೆ ಅದರೊಳಗಡೆ ಇರೋರು ಶಾಂತವಾಗಿರ್ತಾರೆ. ಈ ನಮ್ಮ ಮನೆಗಳಲ್ಲೆಲ್ಲ ಯಾಕೆ ಬಿಸಿ 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 ತಲೆ ಅಂತ ಅನ್ಕೊಂಡಿದ್ರು, ಬೇಯಿಸಿರೋ ಇಟ್ಟಿಗೆಗಳ ಮನೆ ಒಳಗಡೆ ನಾವು ಕೂತ್ಕೊಂಡಿದ್ದೀವಿ. ಇದು ತಮಾಷೆ ಹೇಳ್ತಿರೋದಲ್ಲ, ನೀವು ಬೇಕಾದ್ರೆ ಅಧ್ಯಯನ ಮಾಡಿ ನೋಡಿ, ಅದ್ರ ಬಗ್ಗೆ ಇದೆ. ಅದರಲ್ಲಿ ಸೂರ್ಯನ ಬಿಸಿಲು ಬಿದ್ದಾಗ ಅದರಲ್ಲಿರುವಂಥ ಮ್ಯಾಂಗನೀಸ್ ಎಲ್ಲ ಏನಿದೆ, ಮಿನರಲ್ಸ್, ಇದು ಅದರ ಮೇಲೆ ಬಿಸಿಲು ಬಿದ್ದಾಗ ಅದು ಬಿಡುವಂಥ ಹಬೆ ಇದೆಯಲ್ಲ, ಅದನ್ನು ಉಸಿರಿನ ರೂಪದಲ್ಲಿ ಒಳಗಡೆ ತೆಗೆದುಕೊಂಡಾಗ ಅದು ಮೆಡಿಷನ್ ಆಗಿ ವರ್ಕ್ ಆಗುತ್ತೆ ಅಂತ ಒಂದು ಸಂಶೋಧನೆ ಆಗಿದೆ. ಅದಕ್ಕೆ ಇಲ್ಲಿ ಬಂದು ಇದ್ದಂಥವ್ರು ಅದರೊಳಗಡೆ ವಾಸ ಮಾಡಬೇಕು ಅಂತಂದರೆ ಅದೇ ಇಟ್ಟಿಗೆನಲ್ಲಿ ಕಟ್ಟೋಣ. ಅವರಿಗೆ ಯೋಗದ್ರ ಜೊತೆಗೆ ಅವರು ತೆಗೆದುಕೊಳ್ಳೋ ಉಸಿರಿನಿಂದಲೂ ಉಪಯೋಗ ಆಗಲಿ ಅಂತೇಳಿ ನಾವು ಆ ಇಟ್ಟಿಗೆನಲ್ಲಿ ನಿರ್ಮಾಣ ಮಾಡಿದ್ವಿ. ಮತ್ತು ಅದು ಆಧ್ಯಾತ್ಮಿಕವಾದಂಥ ಒಂದು ಸ್ಪರ್ಶ ಇರಬೇಕು ಅದಕ್ಕೆ ಅನ್ನೋ ಕಾರಣಕ್ಕೆ ಒಳಗಡೆಗೆ ಅವರು ಪ್ರವೇಶ ಮಾಡುವಾಗಲೇ ಭವ್ಯವಾದಂಥ ಒಂದು ಶಿವನ ಒಂದು ಸ್ಟ್ಯಾಚ್ಯೂವನ್ನು, ವಿಗ್ರಹವನ್ನು ನಿರ್ಮಾಣ ಮಾಡಿದ್ದೀವಿ. ಅದು ನಿಮಗೆ ಈಗಾಗಲೇ ನಾನು ಅದನ್ನು ವಿಡಿಯೋದಲ್ಲೆಲ್ಲ ಅದನ್ನು ತೋರಿಸಿದ್ವಿ. ಹಾಗೆಯೇ ಅಲ್ಲಿ ಸೂರ್ಯನ ದೇವಸ್ಥಾನವನ್ನು ಈಗಾಗಲೇ ನಾನು ಹೇಳಿದ್ದೀನಿ ನಿರ್ಮಾಣ ಮಾಡ್ತೀವಿ. ಅದರ ವಿಶೇಷತೆ ಏನು ಅಂದರೆ, ಅದು ಭುವನೇಶ್ವರದಲ್ಲಿರುವಂತಹ ಏನು ದೇವಸ್ಥಾನ ಇದೆ, ಪುರಿ ಜಗನ್ನಾಥ ದೇವಸ್ಥಾನ ಇದೆ, ಆ ರೀತಿಯಲ್ಲಿ 3 ಗೋಪುರಗಳು ಬರುತ್ತೆ. ಕೋನಾರ್ಕಿನ ಆಕೃತಿನಲ್ಲಿ, ರಥದ ಆಕೃತಿನಲ್ಲಿ ಬರುತ್ತೆ. ಇದರಲ್ಲೂ ಒಂದು ವಿಶೇಷ ಏನಿರೋದು ಅಂದರೆ, 3 ಗೋಪುರಗಳು ಸೂರ್ಯನ 3 ಜನ ಪತ್ನಿಯರಾದಂಥ ಸಂಜ್ಞಾ, ಛಾಯಾ, ಉಷಾದೇವಿಯ ಸಂಕೇತವಾಗಿದೆ. 4 ಚಕ್ರಗಳಿದೆ, 4 ಯುಗಗಳನ್ನು ಪ್ರತಿನಿಧಿಸುತ್ತೆ. 12 ಕಂಬಗಳಿದೆ, 12 ರಾಶಿಗಳನ್ನು ಪ್ರತಿನಿಧಿಸುತ್ತೆ. 12 ಭಾಸ್ಕರರು, 12 ಭಾಸ್ಕರರ ವಿಗ್ರಹಗಳನ್ನು ನಾವು ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ. 7 ಕುದುರೆಗಳಿದೆ, ಮನುಷ್ಯನಲ್ಲಿರುವ 7 ಚಕ್ರಗಳನ್ನು ಪ್ರತಿನಿಧಿಸುತ್ತೆ. 7 ಹಗ್ಗಗಳಿದೆ, ಅತೀಂದ್ರಿಯ ಶಕ್ತಿನ ಉದ್ದೀಪನಗೊಳಿಸುವಂಥ 7 ನಾಡಿಗಳ ಪ್ರತೀಕವಾದಂಥ ಹಗ್ಗಗಳಾಗಿದೆ. ಹಾಗೆಯೇ ಎದುರುಗಡೆ ಇರುವಂತಹ ಅರುಣದೇವ ಆತ್ಮರೂಪಿಯಾಗಿದ್ದಾನೆ. ಗರ್ಭಗುಡಿಯಲ್ಲಿ ಎದುರುಗಡೆ 2 ಕಂಬಗಳಿದೆ, ಉತ್ತರಾಯಣ ದಕ್ಷಿಣಾಯನದ ಸಂಕೇತವಾಗಿದೆ. ಗರ್ಭಗುಡಿ ಸೂರ್ಯಲೋಕವಾಗಿದೆ. ಒಳಗಡೆ ಇರುವಂತಹ ಪರಮಾತ್ಮನಾಗಿ ಅಲ್ಲಿದ್ದಾನೆ. ಆತ್ಮರೂಪಿಯಾಗಿ ಅರುಣದೇವ ಇದ್ರೆ, ಪರಮಾತ್ಮನ ರೂಪದಲ್ಲಿ ಸೂರ್ಯದೇವ ಅಲ್ಲಿ ನೆಲೆಸಿದ್ದಾನೆ. ಹೀಗೆ ಒಂದು ಬಹಳ ಒಂದು ಉತ್ತಮ ಉದ್ದೇಶಗಳನ್ನು ಇಟ್ಕೊಂಡು ಅಲ್ಲಿ ಬಂದರೆ ಸೂರ್ಯನ ಸಂಪೂರ್ಣ ಒಂದು ಪರಿವಾರ ಜನಕ್ಕೆ ಅರ್ಥ ಆಗಬೇಕು, ಆ ರೀತಿಯಲ್ಲಿ ಅಲ್ಲಿ ನಿರ್ಮಾಣ ಮಾಡಿದ್ವಿ. ಮುಂದೆ ಅದರ ಸುತ್ತಲೂ, ಆ ದೇವಸ್ಥಾನದ ಸುತ್ತಲೂ ಕೂಡ ನವಗ್ರಹಗಳ ಮರಗಳನ್ನು ಕೂಡ ನಾವಲ್ಲಿ ನಿರ್ಮಾಣ ಮಾಡಿದ್ವಿ. ಅಂದರೆ ಸಸಿಗಳನ್ನು ನೆಡ್ತೀವಿ, ಅದು ಮರಗಳು ಆಗುತ್ತೆ. ಅಂದರೆ ಆ ನವಗ್ರಹಗಳಿಗೇನು ನಾವು ಹೋದ್ರೆ ಅಲ್ಲಿ ಒಂದು ನಮಗೆ ಶಕ್ತಿ ಸಿಗಬೇಕು ಅಂತಿರುತ್ತೆ, ಆ ನವಗ್ರಹಗಳ ಮರಗಳಿಂದಲೇ ನಮಗೆ ಸಿಗಬೇಕು ಅನ್ನೋದು ಅದಿರುವಂಥದ್ದು.
ಇನ್ನು ಗೋಶಾಲೆಯನ್ನು ನಿರ್ಮಾಣ ಮಾಡಿದ್ದೀವಿ. ಗೋಶಾಲೆ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ನೀವು ಒಳಗಡೆ ಹೋಗುವಾಗಲೇ ಮೇಲ್ಗಡೆ ಹಸು ಮತ್ತು ಕರುವಿಂದ ಒಂದು ಸ್ಟ್ಯಾಚ್ಯೂ ಇರುತ್ತೆ, ವಿಗ್ರಹ. ಅದನ್ನು ದಾಟಿ ಒಳಗಡೆ ಹೋದರೆ ಸೆಮಿ ಸರ್ಕಲಲ್ಲಿ ಹಸುಗಳನ್ನು ಕಟ್ತೀವಿ. ಮಧ್ಯದಲ್ಲಿ ಗೋವರ್ಧನಗಿರಿ ಇರುತ್ತೆ, ಅಲ್ಲಿ ಕೃಷ್ಣನಿರ್ತಾನೆ. ನಿಮಗೆ ಗೋಶಾಲೆಗೆ ಹೋದರೆ ಅದೊಂದು ಕೊಟ್ಟಿಗೆ ಅನ್ನೋ ಭಾವ ಬರಬಾರ್ದು, ಅದೊಂದು ಮಂದಿರ ಎಂಬ ಭಾವ ನಿರ್ಮಾಣ ಆಗಬೇಕು. ಆ ಉದ್ದೇಶಕ್ಕೋಸ್ಕರ ಆ ಥರ ನಾವು ನಿರ್ಮಾಣ ಮಾಡಿದ್ದೀವಿ. ಮತ್ತು ಅಲ್ಲಿಯ ಉತ್ಪನ್ನಗಳೆಲ್ಲ ಅಲ್ಲೇ ಬಳಕೆ ಆಗಬೇಕು ಅನ್ನೋದು ಕೂಡ ನಮಗೆ ಉದ್ದೇಶ ಇದೆ. ಸೊ ಹಾಗೆ ಮತ್ತು ನಿತ್ಯ ಅಲ್ಲಿ ಗೋಪೂಜೆ ಕೂಡ ನಡೆಯುತ್ತೆ. ಸೊ ನಿತ್ಯ ನಾವು ಗೋಪೂಜೆ ಮಾಡಬೇಕು, ಗೋವಿನ ಮೇಲೆ ಒಂದು ಶ್ರದ್ಧೆ ನಿರ್ಮಾಣ ಮಾಡಬೇಕು ಅನ್ನೋದೊಂದು ಉದ್ದೇಶವನ್ನು ಇಟ್ಕೊಂಡು ನಾವಲ್ಲಿ ಅದನ್ನು ನಿರ್ಮಾಣ ಮಾಡಿದ್ವಿ. ಹಾಗೆಯೇ ದೇವಸ್ಥಾನದ ಎದುರುಗಡೆ ಒಂದು ಕಲ್ಯಾಣಿ ಕೂಡ ನಿರ್ಮಾಣ ಮಾಡ್ತಾ ಇದ್ದೀವಿ. ಸೂರ್ಯನಿಗೆ ಆದಂಥ ಜಲಾಭಿಷೇಕದ ನೀರಲ್ಲಿ ಬರಬೇಕು, ಜನ ಬಂದವರು ಅದರಲ್ಲಿ ಮಿಂದು ಮೇಲೆ ಏಳಬೇಕು ಅನ್ನೋದು ಒಂದು ಕಲ್ಪನೆ ಇದೆ. ಅಲ್ಲಿ ಒಂದು ಕಲ್ಯಾಣಿ ಕೂಡ ನಿರ್ಮಾಣ ಆಗ್ತಾ ಇದೆ. ಪಕ್ಕದಲ್ಲಿ ಯಜ್ಞ ಮಂಟಪ ಇರುತ್ತೆ. ಪ್ರತಿ ಭಾನುವಾರ ಅಲ್ಲಿ ಯಜ್ಞ ನಡೆಯುತ್ತೆ. ಪ್ರತಿ ತಿಂಗಳಿಗೆ ಒಂದ್ಸಲ ಅಲ್ಲಿ ಏನು ಪುರಿನಲ್ಲಿ ಫ್ಲಾಗ್ ಅನ್ನು ಚೇಂಜ್ ಮಾಡ್ತಾರ ಥರ ಧ್ವಜವನ್ನು ಬದಲಾವಣೆ ಮಾಡುವಂಥ ಒಂದು ಯೋಚನೆ ಇಟ್ಕೊಂಡಿದ್ದೀವಿ. ಹಾಗೆಯೇ ವರ್ಷದಲ್ಲಿ ಒಂದೆರಡು ಸಲ ವಿಶೇಷವಾದ ದಿನಗಳಲ್ಲಿ ನಾವು ಅಲ್ಲಿ ರಥೋತ್ಸವನ ಮಾಡುವಂಥದ್ದು ಒಂದು ಯೋಚನೆ ಇದೆ. ಇದೆಲ್ಲವೂ ಧಾರ್ಮಿಕ ಸ್ಪರ್ಶವನ್ನು ನೀಡುವಂಥದ್ದನ್ನೇ ನಾವಲ್ಲಿ ಮಾಡಿರುವಂಥದ್ದು. ಹಾಗೆಯೇ ಅಲ್ಲಿ ಒಂದು ಪಿರಮಿಡ್ ಕೂಡ ಬರ್ತಾ ಇದೆ. ಸ್ವಾಮೀಜಿಯವರಾಗಲೇ ಪಿರಮಿಡಲ್ಲಿ ನಿರ್ಮಾಣ ಮಾಡಿದ್ದಾರೆ. ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ತಾವೊಂದ್ಸಲ ಹೋಗಿ ಬನ್ನಿ. ನಾವು ಪಿರಮಿಡ್ ಮಾಡಬೇಕು ಅಂತ ಹೊರಟಾಗ ಮೊದಲು ಹುಡುಕಿದ್ದೇನೆ ರಾಜರಾಜೇಶ್ವರಿ ನಗರದಲ್ಲಿರುವಂಥ ಪಿರಮಿಡನ್ನು. ಸೊ ಹೀಗೆ ಆ ಪಿರಮಿಡ್ ಒಳಗಡೆ ಶ್ರೀಚಕ್ರ ಬರ್ತಾ ಇದೆ. ಅದಕ್ಕೆ ನಾವು ಶ್ರೀಮಾ ಯೋಗ ಮಂದಿರ ಅಂತಲೇ ಹೆಸರಿಟ್ಟಿದ್ವಿ. ಗೋಕುಲಂ ಗೋಶಾಲೆ ಅಂತ ಹೆಸರಿಟ್ಟಿದ್ವಿ. ಸೂರ್ಯ ಮಂದಿರ. ಸೊ ಹೀಗೆ ಅಲ್ಲಿ ನೀವು ಒಳಗಡೆಗೆ ಬರ್ತಿದ್ದ ಹಾಗೆಯೇ ಶ್ರೀಚಕ್ರ ಇರುತ್ತೆ. ನೀವು ಕುಳಿತು ಅಲ್ಲಿ ಆರಾಮಾಗಿ ಧ್ಯಾನವನ್ನು ಮಾಡ್ಬೋದು. ಪಿರಮಿಡ್ ಆಕೃತಿನಲ್ಲಿ ಇರುತ್ತೆ. ಇನ್ನು ವಾಕಿಂಗ್ ಮಾಡುವಾಗ ಅಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಅದನ್ನು ಕೂಡ ನಾವು ಕೆಂಪು ಇಟ್ಟಿಗೆನಲ್ಲೇ ಕಟ್ಟಿದ್ದೀವಿ. ಅಲ್ಲಿ ಸಾಧ್ಯವಾದಷ್ಟು ನಾವು ಒಂದಷ್ಟು ಒಳ್ಳೆಯ ಚಿತ್ರಗಳನ್ನು, ಯೋಗಾಸನದ ಈ ಥರದ ಚಿತ್ರಗಳನ್ನು ನಿರ್ಮಾಣ ಮಾಡ್ತಿದ್ವಿ. ಒಂದಷ್ಟು ಕೊಟೇಶನ್ಗಳನ್ನು ಅದರ ಮೇಲೆ ಬರೀಬೇಕು ಅನ್ನೋ ಒಂದು ಯೋಚನೆ ಇದೆ. ಅದ್ರ ಜೊತೆಗೆ ಪ್ರತಿ 20 ಅಡಿಗೆ ಒಂದೊಂದು ಸ್ಪೀಕರ್ ಇರುತ್ತೆ. ನೀವು ವಾಕಿಂಗ್ ಮಾಡುವಾಗ ಒಳ್ಳೆಯ ಸಂಗೀತವನ್ನು ಕೇಳಿಸ್ಕೊಂಡು, ಶ್ಲೋಕಗಳನ್ನು ಕೇಳಿಸ್ಕೊಂಡು, ಮಂತ್ರಗಳನ್ನು ಕೇಳಿಸ್ಕೊಂಡು ನೀವು ವಾಕಿಂಗ್ ಮಾಡ್ಬೋದು. ಅದ್ರ ಜೊತೆಗೆ ಏನು ವಾಕಿಂಗ್ ಪಾತ್ ಇದೆ ಅಲ್ಲಿ 27 ನಕ್ಷತ್ರಗಳ, ಪ್ರತಿ ನಕ್ಷತ್ರಕ್ಕೂ ಒಂದೊಂದು ಗಿಡಗಳಿದೆ. ಅದನ್ನು ಕೂಡ ನಡ್ತಾ ಇದ್ದೀವಿ. ಅವರಿಗೆ ನಕ್ಷತ್ರದ ಏನಾದ್ರು ದೋಷ ಇದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗಬೇಕು. ಇದೆಲ್ಲ ಕಲ್ಪನೆಯನ್ನು ಇಟ್ಕೊಂಡಿದ್ದೀವಿ. ಮತ್ತು ನಡೆದಾಡುವಾಗ ಇವತ್ತು ನಡೆಯರಿಗೆಲ್ಲ ನಾವೆಲ್ಲ ಬೆಂಗಳೂರು ಎಲ್ಲ ಕಡೆ ವಾಕಿಂಗ್ ಮಾಡುವಾಗ ಸಾಮಾನ್ಯ ಚಪ್ಪಲಿ ಹಾಕೊಂಡೇ ವಾಕಿಂಗ್ ಮಾಡ್ತಿದ್ವಿ. ಅಲ್ಲಿ ಅದರದ್ದು ಒಂದು ವಾಕಿಂಗ್ ಪಾತ್ ಸಪ್ರೇಟ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಸಣ್ಣ ಸಣ್ಣ ಕಲ್ಲಿರಬೇಕು, ಮರಳಿರಬೇಕು, ಮಣ್ಣಿರಬೇಕು, ಕೆಸರಿರಬೇಕು, ಹುಲ್ಲಿರಬೇಕು, ನೀರಿರಬೇಕು. ಇದಿಷ್ಟರಲ್ಲೂ ಸ್ವಲ್ಪ ಅವ್ರು ನಡಿಬೇಕು. ಇದು ಕೂಡ ಕಲ್ಪನೆ ಇದೆ. ಸೊ ಇದೆಲ್ಲವೂ ಕೂಡ ಆರೋಗ್ಯಕ್ಕೂ ನಮಗೆ ಲಾಭ ಆಗುತ್ತೆ ಮತ್ತು ಆಧ್ಯಾತ್ಮಿಕವಾಗಿಯೂ ನಮಗೆ ಲಾಭವಾಗುತ್ತೆ. ಇದೆಲ್ಲವೂ ಒಟ್ಟಾರೆ ನಮ್ಮ ಶರೀರ ಮತ್ತು ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುವಂಥದ್ದು. ಇದು ಯಾವುದೇ ನೀವು ಹೊರಗಡೆನ ಔಷಧಿನ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದೆಲ್ಲವನ್ನು ಕಲ್ಪನೆಯನ್ನು ಇಟ್ಕೊಂಡು ಒಂದು ಆಧ್ಯಾತ್ಮಿಕ ಪ್ರಪಂಚವನ್ನು ನಿರ್ಮಾಣ ಮಾಡುವಂಥ ಕಾರ್ಯಕ್ಕೆ ನಾವು ಕೈ ಹಾಕಿದ್ವಿ. ಅನೇಕರು ಇದಕ್ಕೆ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಇದು ಒಬ್ಬಿಬ್ಬರಿಂದ ಮಾಡುವಂಥದ್ದಲ್ಲ. ಪ್ರಾರಂಭದಲ್ಲಿ ಒಂದು 4-5 ಕೋಟಿ ಅಂತ ನಾವು ಶುರು ಮಾಡಿದ್ರೂ 8-10 ಕೋಟಿ ಇದಕ್ಕೆ ಬಂದು ನಿಂತಿದೆ. ಪ್ರಾರಂಭದಲ್ಲಿ ಎಲ್ರಿಗೂ ಕೂಡ ಭಯ ಆಯಿತು. ಏನಪ್ಪ ಇಂಥ ದೊಡ್ಡ ಕಾರ್ಯ ಕೈ ಹಾಕಿದರೆ ಆಗುತ್ತಾ, ಇದು ನಮ್ಮನ್ನು ಎಲ್ಲಿ ಸಿಕ್ಕಾಕ್ಸ್ಬಿಡ್ತಾರೋ ಅನ್ನೋದು ಒಂದಷ್ಟು ಜನಕ್ಕೆ ಅನಿಸಿತ್ತು. ಆದರೆ ಕಾಲಕ್ರಮೇಣ ಇದನ್ನು ಮಾಡ್ತಾ 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 ಅವ್ರಿಗೂ ಅನ್ನಿಸ್ತು, ಹೌದು ಏನೋ ಮಾಡ್ತಿದ್ದಾರಲ್ಲ, ಇದು ನೋಡ್ತಾ ಇದ್ದಾರೆ, ಪ್ರತಿನಿತ್ಯ ನೋಡ್ತಿದ್ದಾರೆ, ಎಷ್ಟೊಂದು ಬದಲಾವಣೆಗಳಾಗ್ತಾ ಇದೆ ಅಂತ. ಮತ್ತು ಇದಕ್ಕೆಲ್ಲ ಎಷ್ಟು ಯಾವ್ಯಾವ ರೂಪದಲ್ಲಿ ಇದಕ್ಕೆ ಸ್ಪಂದಿಸಿದ್ದಾರೆ ಅನ್ನೋದಕ್ಕೆ 1-2 ಘಟನೆಗಳನ್ನು ಹಂಚ್ಕೊಳ್ತೀನಿ ಸ್ವಾಮೀಜಿ. ಅನೇಕ ಇದೆ. ಇದ್ರದ್ದೊಂದು ಪುಸ್ತಕವನ್ನು ಕೂಡ ನಾವು ಸವಿನಿಯರದ ಅವತ್ತು ಬಿಡುಗಡೆ ಮಾಡುವಂಥ ಒಂದು ಯೋಚನೆಯನ್ನು ಇಟ್ಕೊಂಡಿದ್ವಿ. ಅನೇಕರಿಗೆ ಅನುಭವಕ್ಕೆ ಬಂದಂಥ ಘಟನೆಗಳು. ಒಂದು ಘಟನೆ, ನನ್ನ ಸ್ನೇಹಿತರಿಲ್ಲಿದ್ದಾರೆ. ಅವ್ರ ತಂದೆ ಅವ್ರು ನಾನೊಂದ್ಸಲ ಭೇಟಿ ಆಗಿದ್ದೆ. ಅವರು ಹೋಗುವ 1 ವಾರ ಮುಂಚೆ. ಅದಾದ ನಂತರ ಅವರು 1 ವಾರ, ನಾನು ಅವ್ರನ್ನ ಭೇಟಿಯಾಗಿ 1 ವಾರ 10 ದಿವಸಕ್ಕೆ ಅವರು ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಬಿದ್ದು ಅವರಿಗೆ ಸ್ವಲ್ಪ ನೆನಪಿನ ಶಕ್ತಿ ಹೊರಟೋಗ್ತಿತ್ತು. ಅವ್ರು ಬಿದ್ದ ನಂತರ 2 ದಿನಕ್ಕೆ ಅವ್ರ ನೆನಪಿನ ಶಕ್ತಿ ಹೋಗ್ತಾ ಬಂತು. ಆ ನೆನಪಿನ ಶಕ್ತಿ ಹೋಗುವ ಮೊದಲು ಮಗನ್ನ ಕರೆದು ಅವರು ಬಳಸ್ತಿದ್ದಂಥ ಟ್ರಂಕನ್ನು ತೋರಿಸಿ ಅದನ್ನು ತಗೊಂಡು ಬಾ ಅಂತ ಹೇಳಿ ಅದರ ಬೀಗವನ್ನು ತೆಗೆಸಿ ಹೇಳ್ತಾರೆ, ಅದರಲ್ಲಿರೋ ದುಡ್ಡೆಲ್ಲ ಗುರೂಜಿ ಕೊಟ್ಬಿಡು ದೇವಸ್ಥಾನಕ್ಕೆ ಅಂತ. 1 ಲಕ್ಷ ರೂಪಾಯಿಯನ್ನು ಅವರು ಸಂಗ್ರಹ ಮಾಡಿ ಸ್ವಲ್ಪ ಕೂಡಿಸಿಟ್ಟ ದುಡ್ಡನ್ನು 1 ಲಕ್ಷವನ್ನು ಅದಕ್ಕೆ ನೀಡ್ತಾರೆ. ಇದಕ್ಕಿಂತ ಇನ್ನೇನು ಪ್ರೇರಣೆ ಬೇಕು ನಮ್ಮ ಕಾರ್ಯಕ್ಕೆ? ಇದಕ್ಕಿಂತ ಇನ್ನೇನು ಶಕ್ತಿ ಬೇಕು? ಮತ್ತೊಬ್ಬರು ಬರ್ತಾರೆ, ಶಾಲಿನಿ ಮೇಡಮ್ ಹತ್ರ ಹೇಳಿರ್ತಾರೆ, ನನಗೆ ಈ ದೇವಸ್ಥಾನಕ್ಕೆ ಏನಾದರೂ ಮಾಡಬೇಕು ಅಂತ ಆಸೆ ಇದೆ, ಆದರೆ ನನ್ನ ಹತ್ರ ಹೆಚ್ಚು ದುಡ್ಡಿಲ್ಲ, ಆದರೆ ನನ್ನ ಹತ್ರ ಒಂದು ಸ್ವಲ್ಪ ಒಡವೆ ಇದೆ, ತಗೊಳ್ಳಿ ಕೊಟ್ಬಿಡ್ತೀನಿ ಮಾರಿ ಅಂತ ಹೇಳಿ. ಅದು ನನ್ನ ಹತ್ರ ಬರುತ್ತೆ, ದಯವಿಟ್ಟು ಆ ಕೆಲಸ ಮಾಡಬೇಡಿ ಅಂತ. ಆದರೆ ಅವರು ಮಾರಿ ತಂದು ದುಡ್ಡು ಕೊಡ್ತಾರೆ. ಆಮೇಲೆ
ಇದಾದ ನಂತರ ಇದೇ ಕಥೆನ ಇನ್ನೊಬ್ಬರ ಹತ್ರ ಯಾರ ಹತ್ರ ಹೇಳ್ತಿದ್ದೆ. ಅವರು ಪಾಪ ತುಂಬ ಬಡತನದಲ್ಲಿದ್ದರು, ಅವರು US ಅಲ್ಲಿದ್ದರು, ಅವ್ರಿಗೆ ಜಾಬ್ ಹೊರಟೋಗ್ಬಿಟ್ಟಿದೆ, ವಾಪಸ್ ಬಂದವರೆ ನನಗೆ ಯಾವಾಗಲೂ ಫೋನ್ ಮಾಡಿ ಹೇಳ್ತಿದ್ರು ಈ ಥರ ಆಗ್ಬಿಟ್ಟಿದೆ ಅಂತ ಹೇಳಿ. ವಾಪಸ್ ಬಂದವರೆ, ವಾಪಸ್ ಬಂದು ಮತ್ತೆ ಹೋಗಿ ಮತ್ತೆ ಪ್ಯಾಕ್ ಮಾಡ್ಕೊಂಡು ಅವ್ರು ವಾಪಸ್ ಬರಬೇಕು. ಅವರು ಹೊರಡೋ ಮೊದಲನೇ ದಿನ ನನ್ನ ಹತ್ರ ಬಂದು ಒಂದು ಕವರ್ ಕೊಡ್ತಾರೆ, ಅದರಲ್ಲಿ ಒಂದಷ್ಟು ದುಡ್ಡು ಇರುತ್ತೆ. ಅವ್ರಿಗೆ ಹೇಳ್ತೀನಲ್ಲ, ನೀವು ಇಷ್ಟು ಕಷ್ಟದಲ್ಲಿ ನನಗೆ ಗೊತ್ತಿದೆ, ಯಾಕೆ ನೀವು ಇದೆಲ್ಲ ಮಾಡ್ತೀರಿ, ಭಗವಂತ ಮಾಡಿಸ್ಕೊಳ್ತಾನೆ ಅಂತ. ಆಮೇಲೆ ಈ ಘಟನೆಯನ್ನು ಹೇಳಿದೆ ನಾನು. ಒಬ್ರು ಇದೇ ಥರ ಒಂದು ಯಾರೋ ಕಷ್ಟದಲ್ಲಿದ್ದರೂ ಕೂಡ ಅವರ ಬಂಗಾರವನ್ನು ಮಾರಿ ತಂದು ಕೊಟ್ಟರು ಅಂದಾಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ನಾನು ನೀವೇ ಕಳ್ತಿದ್ರಿ ಅಂತಂದರೆ ನಾನು ಅದನ್ನೇ ಮಾಡಿದ್ದು ಸಾರ್ ಅಂತಂದರು. ನಾನು ನನ್ನ ಒಡವೆಯನ್ನು ಮಾರಿ ನಮ್ಮ ಗುರುಗಳು ಇಂಥ ಪವಿತ್ರ ಕಾರ್ಯವನ್ನು ಮಾಡ್ತಿದ್ದಾರೆ, ಇದಕ್ಕಿಂತ ಶ್ರೇಷ್ಠವಾದ ಇನ್ನೇನಿದೆ ಬದುಕಿನಲ್ಲಿ. ನಿಜವಾಗಲೂ ಕಣ್ ತುಂಬ ಬಂತವತ್ತು ನನಗೆ. ಹೀಗೆ ಇಷ್ಟೆಲ್ಲ ತ್ಯಾಗ ಮಾಡ್ಬೋದಾ ಅಂತ, ಇಷ್ಟೆಲ್ಲ ತ್ಯಾಗ. ಒಂದು ಮಗು 6ನೇ ಕ್ಲಾಸ್ ಮಗು, ಆ ಹುಡುಗ ಪ್ರತಿ ವರ್ಷ ಅವ್ರ ಅಪ್ಪ ಕೊಟ್ಟಿದ್ದು ಎಲ್ಲ ಪಾಕೆಟ್ ಮನಿ, ಅವ್ರು ಭಾಳ ಸಂಪಾದನೆ ಮಾಡ್ತಿರಲಿಲ್ಲ. ಅವ್ರ ಅಪ್ಪನಿಗೆ ಒಂದು 15,000 ರೂಪಾಯಿ ಸಂಬಳ ಬರುತ್ತೆ ಸ್ವಾಮೀಜಿ. ಒಂದು ಎಲ್ಲೋ ಕೊಟ್ಟಿದ್ದು ಪಾಕೆಟ್ ಮನಿ, ಅದು ಇದು ಎಲ್ಲ ಕೂಡಿಟ್ಟು ಒಂದು 10,000 ರೂಪಾಯಿ ಮಾಡ್ಕೊಂಡಿದ್ದು. ಅವ್ರ ಅಪ್ಪ ಮನೇಲಿ ಮಾತಾಡ್ತಿರ್ತಾರೆ. ಆ ಮಗು ಹೇಳುತ್ತೆ, ಈ ವರ್ಷ ನಾನು ಬರ್ತಡೇ ಮಾಡ್ಕೊಳ್ಳಲ್ಲ, ಇದನ್ನು ಗುರುಜಿ ಕೊಡಿ ಅಂತೇಳಿ 10,000 ರೂಪಾಯಿ ತಂದು ಕೊಡ್ತಾರೆ. ಮಗು ಹತ್ರ ಕೊಡಿಸ್ತಾರೆ ಬರ್ತಡೇ ದಿನ. ಏನು ಹೇಳೋದು ಇದಕ್ಕೆ? ನಮಗೊಂದು ಸ್ವಲ್ಪ ದುಡ್ಡಿದ್ರೆ ಸಾಕು, ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅನ್ಸುತ್ತೆ. ಒಳ್ಳೆ ಮೂವಿ ಬಂದಿದೆ ಹೋಗೋಣ ಅಂತ ಅನ್ಸುತ್ತೆ. ಮಾಲ್ಗೆ ಹೋಗ್ಬಿಟ್ರೆ ಸುಮ್ಮನೆ ನೀವು ಏನಿಲ್ಲ ಅಂದ್ರೆ ಒಂದು 10-15 ರೂಪಾಯಿ ಖರ್ಚಾಗಿರುತ್ತೆ. ಆದರೆ ಇದ್ರ ಮಧ್ಯದಲ್ಲ ಈ ರೀತಿಯೆಲ್ಲ ತ್ಯಾಗಗಳು ಹೇಗೆ ಬಂತು? ಖುಷಿ, ಇದು ಭಗವಂತನ ಇಚ್ಛೆ. ಅವನ ಕೆಲಸವನ್ನು ಯಾರ ಹತ್ರ ಮಾಡಿಸ್ಕೋಬೇಕು ಅಂತಿರ್ತಾನೆ, ಅವ್ರ ಹತ್ರ ಮಾಡಿಸ್ಕೊಳ್ತಾನೆ. ಸೊ ಹೀಗೆ ನಾವೊಂದು ಪವಿತ್ರವಾದ ಕಾರ್ಯಕ್ಕಂತೂ ಕೈ ಹಾಕಿದ್ದೀವಿ. ಇದು ಯಶಸ್ಸಿನ ಹೆಜ್ಜೆಗೆ ಸಾಗ್ತಾ ಇದೆ. ಸ್ವಾಮೀಜಿ ಕೇವಲ ಇದು ಶುರುವಾಗಿದ್ದು 2023 ನವೆಂಬರ್ 18ನೇ ತಾರೀಕು ಭೂಮಿ ಪೂಜೆ ಶುರುವಾಯಿತು. ಭೂಮಿ ಪೂಜೆ ಆಯಿತು, ಆದರೆ 2 ತಿಂಗಳ ಕೆಲಸ ಆಗಿರಲಿಲ್ಲ. 2024 ಜನವರಿ ಒಂದು 15-20 ಸಂಕ್ರಾಂತಿ ಆದಮೇಲೆ ಅಲ್ಲಿ ಕೆಲಸ ಶುರುವಾಗಿದ್ದು, ಇಲ್ಲಿಯವರೆಗೆ ಕೇವಲ 20 ತಿಂಗಳು ಆಗಿಲ್ಲ, ಇಂಥ ಅಭೂತಪೂರ್ವವಾದಂಥ ಕಾರ್ಯ ಆಗಿದೆ. ಇನ್ನು ಕೇವಲ 4 ತಿಂಗಳಲ್ಲಿ ಅದು ಉದ್ಘಾಟನೆಗೆ ಸಿದ್ಧವಾಗಿದೆ. ಬಂಧುಗಳೇ, ತಮ್ಮೆಲ್ಲರಲ್ಲೂ ನಾನೊಂದು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ತಾವೆಲ್ಲರೂ ಕೂಡ ಆ ಜಾಗಕ್ಕೊಮ್ಮೆ ಭೇಟಿ ಕೊಡಿ. ಅದು ನಮಗೋಸ್ಕರ ಮಾಡ್ಕೊಂಡಿರೋದಿಲ್ಲ, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರೋದಿಲ್ಲ. ನಾವೆಲ್ಲರೂ ಕೂಡ ನಿಮಿತ್ತ ಮಾತ್ರ, ಮಾಡಿರೋ ಕಾರ್ಯ ಮಾತ್ರ ಅದು ಶಾಶ್ವತ. ನಮ್ಮ ಸಮಾಜಕ್ಕೆ ನಾವು ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಆಗಿರುತ್ತೆ. ಎಲ್ಲ ದೊಡ್ಡ ದೊಡ್ಡ ಕಾರ್ಯಗಳು ಸಣ್ಣದರಿಂದನೇ ಶುರುವಾಗಿರುವಂಥದ್ದು. ಆ ಒಂದು ಕಲ್ಪನೆಯೇ ನಮ್ಮ ಮುಂದಿದ್ದಿದ್ದು. ಈ ಕಾರ್ಯವೂ ಕೂಡ ಮುಂದೊಂದಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಸಮಾಜಕ್ಕೆ ಒಂದು ಪ್ರೇರಣೆಯನ್ನು ನೀಡುವಂಥದ್ದಾಗುತ್ತೆ. ಅಂತಹ ಪ್ರೇರಣೆ ನೀಡುವಂತಹ ಆಗುವಂಥ ಕಾರ್ಯಕ್ಕೆ ನಮ್ಮೆಲ್ಲರೂ ಸಹಭಾಗಿತ್ವ ಇತ್ತು ಅನ್ನೋದೇ ಒಂದು ಹೆಮ್ಮೆ ಆಗುತ್ತೆ ನಮಗೆ. ನಾವಿಲ್ಲದಲೇ ಇರ್ಬೋದು, ಆದರೆ ನಮ್ಮ ಮುಂದಿನ ಪೀಳಿಗೆಗಳು ಇದನ್ನು ನೆನಪು ಮಾಡ್ಕೊಳ್ತಾರೆ, ಎಂತಹ ಅದ್ಭುತ ಕಾರ್ಯವನ್ನು ಮಾಡಿಟ್ಟೋಗಿದ್ದಾರಪ್ಪ ನಮ್ಮ ಹಿರಿಯರು ಅಂಥೇಳಿ. ಅಂತಹ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ. ಬರುವ ಜನವರಿ 25ನೇ ತಾರೀಕು ಇದರ ಉದ್ಘಾಟನೆಯನ್ನು ನಾವು ನಿಶ್ಚಯವನ್ನು ಮಾಡಿದ್ದೀವಿ. ಆ ದಿನಕ್ಕೆ ಈಗಲೇ ಎಲ್ಲರೂ ಕೂಡ ಫ್ರೀ ಮಾಡ್ಕೊಳ್ಳಿ. ಅನೇಕರು ಇದರಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳೋದಕ್ಕೂ ನನಗೆ ಕಷ್ಟ, ಆದರೆ ಬಳ್ಳಾರಿಯಿಂದ ನಮಗೆ ಸಹಾಯ ಮಾಡಿದ್ದಾರೆ. ಸಂಡೂರಿನವರು ನಮಗೆ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇಡೀ ಕಾಂಪೌಂಡ್ಗೆ ಒಂದು 15-20 ಲಕ್ಷ ಖರ್ಚಾಗೋದನ್ನು ಅವರೇ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದರು. ಸಂಡೂರಿನ MLA ಅವರಿದ್ದಾರೆ, ಅನ್ನಪೂರ್ಣ ಮೇಡಮ್ ಅವರು. ಅವರಂತೂ ಒಂದು ಅಡುಗೆ ಮನೆ, ಅನ್ನಪೂರ್ಣ ಹೆಸರಿಗೆ ತಕ್ಕನಾಗ ಅಡುಗೆ ಮನೆಯನ್ನು ಅವರೇ ಕಟ್ಟಿಸ್ಕೊಡೋದಕ್ಕೆ ಅವರು ಹಣವನ್ನು ನೀಡಿದ್ದಾರೆ. ಈ ಥರ ಕೆಲವರೆಲ್ಲ ನನ್ನ ಹೆಸರು ಹೇಳಬೇಡಿ ಅಂತ ಹೇಳಿರೋದಕ್ಕೆ ನನಗೆ ಹೇಳೋಕ್ಕಾಗ್ತಿಲ್ಲ. ಸುಮ್ಮನೆ ನಮ್ಮ ಒಳಗಡೆ ಬಂದವರು 25 ಲಕ್ಷ 30 ಲಕ್ಷದವರೆಗೂ ಕೊಟ್ಟಿದ್ದಾರೆ ನಮಗೆ. ಅಷ್ಟು ದಾನವನ್ನು ಮಾಡಿದ್ದಾರೆ. ಅವ್ರ ಹೆಸರನ್ನೇ ಹೇಳಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿದ್ದಾರೆ, ನನ್ನ ಹೆಸರು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಪದೇ ಅವ್ರು ಹೇಳ್ತಿರ್ತಾರೆ. ಸೊ ನಾನು ಹೇಳಿದಂಥ ಎಲ್ಲ ಘಟನೆಗಳವರು ಇಲ್ಲಿದ್ದಾರೆ. ಸೊ ಹಾಗಾಗಿ ಅವೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ. ತಾವೆಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ ನಮ್ಮ ಜೊತೆ ನಿಂತ್ಕೊಂಡ್ರೆ ಈ ಕಾರ್ಯವನ್ನು ನಾವು ಅಂದ್ಕೊಂಡಂಥ ದಿನಾಂಕದಂದು ಅದನ್ನು ಉದ್ಘಾಟನೆ ಮಾಡ್ಬೋದು. ಅದಕ್ಕೆ ಆ ಭಗವಂತನೂ ಶಕ್ತಿ ನೀಡಲಿ, ಗುರುಗಳ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಈ ಒಂದು ನುಡಿಯನ್ನು ಇಲ್ಲಿಗೆ ವಿರಾಮವನ್ನು ಹೇಳ್ತೀನಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ಬಂಧುಗಳೇ, ಇದೊಂದು ಮಹತ್ತರವಾದ ಕಾರ್ಯ ಅಂತಂದರೆ ಸುಮ್ಮನೆ 1-2 ದಿನಗಳಲ್ಲಿ ನಡೆಯುವಂಥದ್ದಲ್ಲ. ಇದರಿಂದ ಹಲವಾರು ಜನಗಳ ಪರಿಶ್ರಮ ಇರುತ್ತೆ. ಸೊ ಹಾಗಾಗಿ ಇದರ ಮೂಲ ಉದ್ದೇಶವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಈಗ ಕೇಳಿಸ್ಕೊಂಡಿದ್ದೀವಿ. ಅದರ ತುಣುಕನ್ನು ಈಗ ನಮ್ಮ ಯೋಗಕ್ಷೇಮ ಯೋಗ ಸಾಧನಾ ಸಂಸ್ಥೆಯ ಪರಿಚಯಾತ್ಮಕ ವಿಡಿಯೋವನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಅದನ್ನು ಈಗ ಪ್ರೊಜೆಕ್ಟರ್ ಪರದೆಯ ಮೇಲೆ ಮೂಡಿ ಬರಲಿದೆ. ಸೊ ಹಾಗಾಗಿ ಅದು ಹೇಗೆ ಮೂಡಿ ಬಂತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗತ್ತೆ.
ಒಂದು ಮಹತ್ವರವಾದ ಒಂದು ಗಳಿಗೆಗೆ ಕಾಲಿಟ್ಟಿದ್ದೇವೆ. ಇದೊಂದು ಪ್ರಮುಖ ಘಟ್ಟ. ಯೋಗಕ್ಷೇಮ ಯೋಗ ಸಾಧನಾ ಧಾಮದ ಅಧಿಕೃತ ವೆಬ್ಸೈಟ್ ಲಾಂಚ್ ಅಂದರೆ ಜಾಲತಾಣ ಬಿಡುಗಡೆ ಮಾಡುವಂತಹ ಸಮಯ ಬಂದಿದೆ. ನಮ್ಮ ಸಂಸ್ಥೆಯ ಎಲ್ಲ ಚಟುವಟಿಕೆಗಳು, ಮಾಹಿತಿ ಮತ್ತು ನಮ್ಮ ಭವಿಷ್ಯದ ಕನಸುಗಳು, ಕಾರ್ಯಕ್ರಮಗಳನ್ನು ಒಟ್ಟುಗೂಡಿಸುವಂತಹ ಈ ವೆಬ್ಸೈಟ್ ಜನಸಾಮಾನ್ಯ ಕೆಲಸ ಮಾಡಲಿದೆ. ಸೊ ಈಗ ನಮ್ಮ ಗೌರವಾನ್ವಿತ ಪೂಜ್ಯ ಸ್ವಾಮೀಜಿಗಳು ಗೌರವವನ್ನು ಸೂಚಿಸಿ ಅವರನ್ನು ನಾವು ವೇದಿಕೆಗೆ ಬರಮಾಡ್ಕೊಳ್ಳೋಣ. ಶ್ರೀ ಕೃಷ್ಣಪ್ಪ ಸರ್ ಅವರು ಈ ದಿನ ನಮ್ಮೊಂದಿಗಿದ್ದಾರೆ. ಅವರನ್ನು ಹೂಗುಚ್ಛದೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸೋಣ. ಎಲ್ಲರೂ ಆಸೀನರಾಗಬೇಕಾಗಿ ಕೇಳ್ಕೊಳ್ತೇನೆ. ಮಾಹಿತಿಯನ್ನು ಕುಮಾರಿ ಮಧುಮಿತಾರವರಿಂದ ತಿಳ್ಕೊಳ್ಳೋಣ. ಮಧುಮಿತಾರವರೇ, ಈಗ ನಿಮಗೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ನೆರೆದಿರುವ ಪರಮ ಪೂಜ್ಯ ಜಯೇಂದ್ರಪುರಿ ಮಹಾಸ್ವಾಮಿಗಳು ಹಾಗೂ ಸನ್ಮಾನ್ಯ ಕೃಷ್ಣಪ್ಪರವರು ಮತ್ತು ನಮ್ಮ ಗುರುಗಳಾದ ವಿರೂಪಾಕ್ಷ ಬೆಳವಾಡಿ ಅವರಿಗೆ ನಮಿಸುತ್ತಾ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ. ಇದೀಗ ನೀವು ನೋಡ್ಬೋದು, ನಾವು ಏನಕ್ಕೆ ವೆಬ್ಸೈಟ್ ಮಾಡಿದ್ವಿ ಅಂತ ಯೋಚನೆ ಮಾಡಿದರೆ, ಯಾವುದೇ ಸಂಸ್ಥೆಗಾಗಲಿ ವಿಶ್ವದಾದ್ಯಂತ ರೀಚ್ ಆಗಬೇಕು, ಗ್ಲೋಬಲ್ ರೆಕಗ್ನಿಷನ್ ವೆಬ್ಸೈಟ್ ಮಾಡೋಕ್ಕೆ ಆಗಿರಲಿಲ್ಲ. ಆದರೆ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಟೀಮ್ ಎಲ್ಲರೂ ಸೇರಿಕೊಂಡು ಶ್ರಮಪಟ್ಟು ಇದನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ. ಈಗ ನೀವು ನಮ್ಮ ವೆಬ್ಸೈಟ್ ಹೇಗೆ ಆಕ್ಸೆಸ್ ಮಾಡಬೇಕು ಅಂತ ಹೇಳ್ತೀನಿ. ಗೂಗಲ್ ಆಗಲಿ ಯಾವುದೇ ವೆಬ್ ಬ್ರೌಸರಲ್ಲಾಗಲಿ yogaksema.org ಇದು ನಮ್ಮ ವೆಬ್ಸೈಟ್ ಅಡ್ರೆಸ್. ನೀವು ಇದನ್ನು ಟೈಪ್ ಮಾಡಿದರೆ ನಿಮಗೆ ಗೂಗಲ್ ಮತ್ತು ಯಾವುದೇ ವೆಬ್ ಬ್ರೌಸರಲ್ಲಿ ನಿಮಗೆ ನಮ್ಮ ಟ್ಯಾಬ್ ಸಿಗತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಈ ಒಂದು ಲ್ಯಾಂಡಿಂಗ್ ಪೇಜ್ ನಿಮಗೆ ಬರುತ್ತೆ. ಲ್ಯಾಂಡಿಂಗ್ ಪೇಜಲ್ಲಿ ನಮ್ಮ ಪ್ರಾಜೆಕ್ಟ್ನ ಎಲಿವೇಶನ್ ಪಿಕ್ಚರ್ ಕಾಣಿಸುತ್ತೆ. ಈಗ ಹಾಗೆ ನೀವು ಸ್ಕ್ರಾಲ್ ಡೌನ್ ಮಾಡಿದರೆ ಮೊದಲು ಯೋಗಕ್ಷೇಮದ ಪರಿಚಯ ನಿಮಗೆ ಇಲ್ಲಿ ಕಾಣಬಹುದು. ಹೇಗೆ ಈ ಸಂಸ್ಥೆ ಯೋಗಕ್ಕೆ ಮುಡಿಪಾಗಿದೆ, ನಾವು ಎಲ್ಲರಿಗೂ ಆರೋಗ್ಯ, ಸಂತೋಷ ಹಾಗೂ ಆತ್ಮಾನುಭವವನ್ನು ನೀಡ್ತೇವೆ ಅನ್ನೋದು ನಮ್ಮ ಸಂಸ್ಥೆಯಿಂದ ನಾವು ಇಲ್ಲಿ ಅಧಿಕೃತಪಡಿಸ್ತಿದ್ದೇವೆ. ಹಾಗೆ ಕೆಳಗೆ ಹೋದರೆ ನಮ್ಮ ವಿಷನ್, ಮಿಷನ್ ಹಾಗೂ ವ್ಯಾಲ್ಯೂ ಸ್ಟೇಟ್ಮೆಂಟ್ ನೀವು ಕಾಣ್ಬೋದು. ನಮ್ಮ ವಿಷನ್, ನಾವು ಏನು ಮುಂದೆ ಅಚೀವ್ ಮಾಡಬೇಕು ಅಂತ ಇದ್ದೀವಿ. ಯೋಗ ಅನ್ನೋದನ್ನ ಒಂದು ಆಲ್ಟರ್ನೇಟಿವ್ ಲೈಫ್ ಸ್ಟೈಲ್ ಆಗಿ ವಿ ವಾಂಟ್ ಟು ಡೆವಲಪ್. ನಮ್ಮ ಭಾರತೀಯ ಕಲ್ಚರಲ್ಲಿ ಯೋಗ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಅಥವಾ ರಿಕ್ರಿಯೇಷನ್ ಆ್ಯಕ್ಟಿವಿಟಿ ಅಲ್ಲ, ಅದು ಜೀವನ ಪದ್ಧತಿ ಆಗಬೇಕು ಅನ್ನೋ ವಿಷನ್ ಇಟ್ಕೊಂಡು ಈ ಯೋಗ ಸಾಧನಾ ಧಾಮವನ್ನು ನಿರ್ಮಿಸಿದ್ದೇವೆ. ಮತ್ತು ನಮ್ಮ ಮಿಷನ್ ಈಗಾಗಲೇ ನಾವು ಏನೇನು ಮಾಡ್ಕೊ ಬಂದಿದ್ದೀವಿ ಅಂತ. ಸೊ ನಾವು ಎಲ್ಲರಿಗೂ ಯೋಗದ ತರಬೇತಿ ಕೊಟ್ಟು ಯೋಗದ ಬಗ್ಗೆ ಜನರಿಗೆ ಎಜುಕೇಟ್ ಮಾಡ್ತಾ ಇದ್ದೀವಿ. ಮತ್ತು ಜನರು ಅದನ್ನ ಈಸಿಲಿ ಆಕ್ಸೆಸಿಬಲ್ ಮಾಡ್ಕೋಬೇಕು. ಯೋಗ ವಿದ್ಯೆ ಅನ್ನೋದು ಕೆಲವೊಬ್ರಿಗೆ ಮಾತ್ರ ಸೀಮಿತವಾಗಿರಬಾರ್ದು, ಎಲ್ಲರಿಗೂ ಅಫೋರ್ಡೆಬಲ್ ಆಗಿ ಈಸಿ ಆಕ್ಸೆಸಿಬಲ್ ಆಗಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಇದನ್ನೇನು ವ್ಯಾಲ್ಯೂಸ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅಂದರೆ, ಒಬ್ಬರು ಬೆಳವಣಿಗೆಗೆ ಯಾವುದೇ ಒಂದು ಕಾರಣ ಆಗೋದಿಲ್ಲ. ಸೊ ಎಲ್ಲ ಹೋಲಿಸ್ಟಿಕ್ ಓವರ್ ಆಲ್ ಡೆವಲಪ್ಮೆಂಟ್ ಆಗಬೇಕು ಅಂತ ಇದೆ. ನೋಡಬೇಕು. ಓಕೆ, ಕೆಳಗು ಸನ್ಮಾನ್ಯ ಶಾಸಕರಿಗೆ ತುರ್ತು ಕೆಲಸ ಇರೋದ್ರಿಂದ ಈಗ ಅವರು ಈಗಾಗಲೇ ನಮ್ಮ ಪ್ರಾಜೆಕ್ಟ್ನ ಕೇಂದ್ರ ಬಿಂದು ಬಂದು ಧಾಮ, ಸೂರ್ಯದೇವ ಮಂದಿರ
ಗೋಕುಲಂ ಗೋಶಾಲೆ ಮತ್ತು ಶ್ರೀಮಾ ಧ್ಯಾನ ಮಂದಿರ. ನಿಮಗೆ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂದರೆ ಇಲ್ಲಿ ರೀಡ್ ಮೋರ್ ಅನ್ನೋ ಆಪ್ಷನ್ ಇದೆ, ಅದಲ್ಲಿ ಕನೆಕ್ಟ್ ಆಗುತ್ತೆ. ಮುಂದೆ ನಾನು ಅಲ್ಲಿ ತೋರಿಸ್ತೀನಿ. ಕೆಳಗೆ ಹೋಗಿ ಹಾಗೆ ಕೆಳಗೆ ಬಂದರೆ ಯೋಗಕ್ಷೇಮದ ಸಂಸ್ಥಾಪಕರಾದ ವಿರೂಪಾಕ್ಷ ಬೆಳವಾಡಿಯವರ ಕಿರುಪರಿಚಯ ನೀವಿಲ್ಲಿ ಕಾಣ್ಬೋದು. ಆಗಲೇ ಸ್ವಾಗತ ಭಾಷಣದಲ್ಲಿ ನಮ್ಮ ಸರ್ ಬಗ್ಗೆ ಹೇಳಿದ್ದಾರೆ, ಅದಷ್ಟು ಸಂಕ್ಷಿಪ್ತವಾಗಿ ಇಲ್ಲಿ ಹಾಕೋ ಪ್ರಯತ್ನ ಮಾಡಿದ್ದೇವೆ. ಹಾಗೆ ಅವರೆಷ್ಟು ಅಚ್ಚುಕಟ್ಟಾಗಿ ಎಷ್ಟು ಸುಲಭವಾಗಿ ಎಲ್ಲ ಆಸನಗಳನ್ನ ಮಾಡಿರೋ ಫೋಟೋಸ್ ಇಲ್ಲಿ ನೋಡ್ಬೋದು. ಈ ಫೋಟೋಸ್ ಇಲ್ಲಿ ಸ್ಕ್ರಾಲ್ ಆಗ್ತಾ ಇರುತ್ತೆ, ಸೊ ಅದು ಹಿಂಗೆ ಮೂವ್ ಆಗ್ತಾ ಇರತ್ತೆ, ನೀವು ನೋಡಬಹುದು. ಹಾಗೆ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಏನೇ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು, ಪ್ರಶ್ನೆಗಳಿದ್ರೆ ಅಲ್ಲಿ ನೀವು ಕೇಳಬಹುದು. ಸೊ ಈ ಟ್ಯಾಬ್ಸ್ ನಾವು ಸುಮಾರು ಕಡೆ ಕೊಟ್ಟಿದ್ದೀವಿ. ಹಾಗೆ ಕೆಳಗೆ ಹೋದರೆ ನಮ್ಮ ಗ್ಯಾಲರಿ ಇದೆ, ಯೂಟ್ಯೂಬ್ ಅಕೌಂಟಿಗೆ ನಾವು ಲಿಂಕ್ ಮಾಡಿದ್ದೀವಿ. ಅಲ್ಲಿನ ಕೆಲಸ ಹೇಗೆ ಬರ್ತಾ ಇದೆ, ನಮ್ಮ ಗುರುಗಳ ಅಭಿಪ್ರಾಯ ಎಲ್ಲ ಒಂದು ವಿಡಿಯೋ ಮೂಲಕ ತಿಳಿಸಿದ್ದೀವಿ. ಸೊ ನೀವು ಅದನ್ನು ಕೂಡ ಆಕ್ಸೆಸ್ ಮಾಡ್ಬೋದು ವೆಬ್ಸೈಟಿಂದ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದರೆ ಗ್ಯಾಲರಿಲಿರೋ ಇಮೇಜಸ್ ಎಲ್ಲ ನೋಡ್ಬೋದು. ಈಗ ನೀವು ವಿಡಿಯೋಲು ನೋಡಿದ್ರಿ, ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ, ಅದನ್ನೆಲ್ಲ ಫೋಟೋಸ್ ಇಲ್ಲಿ ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಯೂಟ್ಯೂಬಲ್ಲೂ ಸಿಗತ್ತೆ. ಹಾಗೆ ಈ ಗ್ಯಾಲರಿ ಸೆಕ್ಷನಿಂದ ನಾವು ಕೆಳಗೆ ಸ್ಕ್ರಾಲ್ ಮಾಡಿ ಹೋದರೆ ನಿಮಗೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಕಾಣಿಸುತ್ತೆ. ಈ ಕಡೆ ಲೆಫ್ಟಲ್ಲಿ ನಮ್ಮ ಅಕೌಂಟ್ ನೇಮ್, ಅಕೌಂಟ್ ನಂಬರ್, IFSC ಕೋಡ್ ಮತ್ತು ಎಲ್ಲ ಡೀಟೇಲ್ಸ್ ಕಾಣಿಸುತ್ತೆ. ಡೊನೇಷನ್ಸ್ ಕೊಡೋಕ್ಕೆ ಇಲ್ಲಿ ಒಂದು QR ಕೋಡ್ ಇದೆ. ಈಗಂತೂ ಎಲ್ಲರೂ ಗೂಗಲ್ ಪೇ, ಫೋನ್ಪೇ ತುಂಬ ಕನ್ವೀನಿಯೆಂಟಾಗಿ ಯೂಸ್ ಮಾಡ್ತೀವಿ. ಆದ್ದರಿಂದ ನೀವು ಫೋನಿಂದ ಈ ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡ್ಬೋದು. ಆ್ಯಂಡ್ ನೀವು ಪೇಮೆಂಟ್ ಆದಮೇಲೆ ಇಲ್ಲೊಂದು ಫಾರ್ಮ್ ಇದೆ ಪಕ್ಕದಲ್ಲಿ, ಅದರಲ್ಲಿ ನಿಮ್ಮ ಹೆಸರು, ಫೋನ್ ನಂಬರ್, ಇಮೇಲ್ ಹಾಕಿ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ. ಇಲ್ಲಿ ಚೂಸ್ ಫೈಲ್ ಕೊಟ್ಟು ನೀವು ಪೇಮೆಂಟ್ ಮಾಡಿರೋ ಸ್ಕ್ರೀನ್ಶಾಟ್ ಇಲ್ಲಿ ಅಪ್ಲೋಡ್ ಮಾಡಿದರೆ ನಮಗೊಂದು ಡಾಕ್ಯುಮೆಂಟ್ ಸಿಗುತ್ತೆ, ರೆಕಾರ್ಡ್ ಸಿಗುತ್ತೆ, ಯಾರು ಎಷ್ಟು ಪೇ ಮಾಡಿದ್ದಾರೆ, ಡೊನೇಟ್ ಮಾಡಿದ್ದಾರೆ ಈ ಕಾರ್ಯಕ್ಕೆ ಅಂತ. ಇದಿಷ್ಟು ಹೋಮ್ ಪೇಜ್ನ ಮಾಹಿತಿ. ಮುಂದಿನ ಪೇಜ್ ಇಲ್ಲಿ ಅಬೌಟ್ ಅಸ್ ಅಂತ ಇದೆ.
ಇದು ವೆಬ್ಸೈಟಲ್ಲಿ ತುಂಬ ಮುಖ್ಯ. ಏನಕ್ಕಂದರೆ ನಮ್ಮ ಸಂಸ್ಥೆನ ಪಿಚ್ ಮಾಡಬೇಕಂದಾಗ ಎಲ್ಲರೂ ನಾವು ಯಾರು, ನಾವೇನು, ಏನು ಕೆಲಸ ಮಾಡ್ತೀವಿ ಅನ್ನೋದನ್ನ ನೋಡ್ತಾರೆ. ಇದು ಮೇನ್ಲಿ ನಮ್ಮ ಯೋಗ ಸಾಧನಾ ಧಾಮದ ಬಗ್ಗೆ ಇದೆ. ಸೊ ಯೋಗಕ್ಷೇಮ ಇಸ್ ಒನ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಬ್ರೇನ್ ಚೈಲ್ಡ್ ಆಫ್ ವಿರೂಪಾಕ್ಷ ಬೆಳವಾಡಿ. ಅವರ ಪರಿಕಲ್ಪನೆಯಲ್ಲಿ ಇದೆ. ಮತ್ತು ಇದು ಬೆಳವಾಡಿ ಅನ್ನೋ ಗ್ರಾಮ ಚಿಕ್ಕಮಗಳೂರು ಡಿಸ್ಟ್ರಿಕ್ಟಲ್ಲಿ ಲೊಕೇಟ್ ಆಗಿದೆ. ಈ ಕ್ಷೇತ್ರ ಮಹಿಮೆ ಬಗ್ಗೆ ನಾವು ಹೇಳಿದ್ದೇವೆ. ನಿಮ್ಗೆಲ್ಲರಿಗೂ ಮಹಾಭಾರತ ಓದಿದಿದ್ರೆ ಏಕಚಕ್ರ ನಗರ ಅಂತ ಅಲ್ಲಿ ಬರುತ್ತೆ. ಭೀಮ ಬಕಾಸುರನ ಕೊಂದ ಜಾಗ ಅದು. ಅದರ ಪ್ರತೀಕವಾಗಿ ಪ್ರತಿ ವರ್ಷ ಊರಲ್ಲಿ ಬಂಡಿ ಉತ್ಸವವನ್ನು ಮಾಡ್ತಾರೆ. ಈಗಲೂ ಅದು ಫೇಮಸ್. ಅದ್ರ ಜೊತೆಗೆ ಅಲ್ಲಿ ಹೊಯ್ಸಳರ ಕಾಲದ ಒಂದು ಆರ್ಕಿಟೆಕ್ಚರ್ ಶೈಲಿಯ ತ್ರಿಕುಟಾಚಲ ದೇವಸ್ಥಾನ ಇದೆ. ಅಲ್ಲಿ ವೀರನಾರಾಯಣ ಸ್ವಾಮಿ, ವೇಣುಗೋಪಾಲ ಸ್ವಾಮಿ ಹಾಗೂ ಯೋಗ ನರಸಿಂಹ ದೇವರಿದ್ದಾರೆ. ಹಾಗೆ ಒಂದು ಉದ್ಭವ ಶೃಂಗೇರಿ ಮಠಕ್ಕೆ ಸೇರಿರೋ ಉದ್ಭವ ಗಣಪತಿಯ ದೇವಾಲಯ ಕೂಡ ಇದೆ. ಇದು ಇಷ್ಟು ಕ್ಷೇತ್ರದ ಮಹಿಮೆ. ಈಗ ಆ ಬೆಳವಾಡಿ ಗ್ರಾಮದಲ್ಲಿ ನಮ್ಮ ಸೂರ್ಯದೇವನು ಬಂದು ನೆಲೆಸ್ತಿದ್ದಾನೆ. ಈಗ ಸುಮಾರು ಯೋಗ ಕ್ಲಾಸಸ್ ಇದೆ, ಯೋಗ ಸಂಸ್ಥೆಗಳಿದೆ. ಆದರೆ ನೀವು ನಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕು, ಇಲ್ಲೇನು ಸ್ಪೆಷಲ್ ಇದೆ, ಏನು ಡಿಫ್ರೆಂಟ್ ಇದೆ ಅಂತ ನೋಡಿದ್ರೆ 4 ಟೈಲ್ಸ್ ಇಲ್ಲಿ ಹಾಕಿದ್ದೀವಿ. ನಮಗೆ ಎಕ್ಸ್ಪರ್ಟ್ ಯೋಗ ಗೈಡೆನ್ಸ್ ಇಲ್ಲಿ ಸಿಗತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಗುರುಗಳು ಎಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಅಂಥವರ ಮಾರ್ಗದರ್ಶನ ನಮಗೆ ಇಲ್ಲಿ ಸಿಗತ್ತೆ. ಹಾಗೆ ಓವರ್ ಆಲ್ ವೆಲ್ನೆಸ್ ಇದೆ. ಬರೀ ಯೋಗದಿಂದ ನಮಗೆ ಶರೀರದ ಬೆಳವಣಿಗೆ ಅಷ್ಟೇ ಅಲ್ಲದೆ ನಮ್ಮ ಮೈಂಡ್ ಮತ್ತು ಆತ್ಮಕ್ಕೂ ಪುಷ್ಟಿ ಕೊಡುವಂಥ ಕಾರ್ಯಗಳು, ಆ್ಯಕ್ಟಿವಿಟೀಸ್ ಇಲ್ಲಿ ನಡೆಯುತ್ತೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿ. ನಾವಿಲ್ಲಿ ಪ್ರೀಮಿಯಂ ಫೆಸಿಲಿಟೀಸ್ ಕೊಡ್ತೀವಿ. ನಾವಿದು ಒಂದು ಟ್ರಸ್ಟ್ ಮೂಲಕ, ಡೊನೇಷನ್ಸ್ ಮೂಲಕ ಇದು ನಡೆಸ್ತಾ ಇದ್ರು. ನಾವು ಯಾವುದೇ ಫೆಸಿಲಿಟೀಸಲ್ಲೂ ಏನೂ ಕೊರತೆ ಮಾಡದೆ ಎಲ್ಲರ ಆರೋಗ್ಯವನ್ನು ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದೀವಿ. ಯಾವುದೇ ಇರಲಿ, ಯೋಗ ಹಾಲ್ಸ್ ಆಗಲಿ, ರೂಮ್ಸ್ ಆಗಲಿ, ಡೈನಿಂಗ್, ಲೈಬ್ರರಿ ಎಲ್ಲ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಪ್ರೊವೈಡ್ ಮಾಡೋ ಪ್ರಯತ್ನ ನಾವು ಮಾಡಿದ್ದೇವೆ. ಹಾಗೆ ದೇವಸ್ಥಾನ ಇದೆ, ಗೋಶಾಲೆ ಇದೆ, ಪಿರಮಿಡ್ ಇದೆ. ಇದರೆಲ್ಲದರಿಂದ ಒಂದು ಸ್ಪಿರಿಚುವಲ್ ಮತ್ತು ಕಲ್ಚರಲ್ ಕನೆಕ್ಷನ್ ಕೂಡ ಆ ಜಾಗದಲ್ಲಿ ನಮಗೆ ಸಿಗತ್ತೆ. ಈ ಪೇಜ್ ಅಷ್ಟೇ. ಮುಂದಿನ ಪೇಜ್ YYST ಅಂತ ಡ್ರಾಪ್ ಡೌನ್ ಇದೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ 4 ಟ್ಯಾಬ್ ಸಿಗತ್ತೆ. ಧಾಮ, ಸೂರ್ಯ ಮಂದಿರ, ಗೋಶಾಲೆ ಮತ್ತು ಶ್ರೀಮಾ ಧ್ಯಾನ ಮಂದಿರ, ಅದು ನಮ್ಮ ಪಿರಮಿಡ್. ಈಗ ಧಾಮನ ಸೆಲೆಕ್ಟ್ ಮಾಡ್ತೀವಿ. ಹಾಂ, ಧಾಮದ ಕೆಳಗೆ ಹೋದರೆ ನಮ್ಮ ಧಾಮದ ಬಗ್ಗೆ ಇದೆ. ಇಲ್ಲೇನು ಇದೆ ಈ ಸ್ಟ್ರಕ್ಚರಲ್ಲಿ, ನಮಗೆ 2 ಯೋಗ ಹಾಲ್ಸ್ ಇದೆ, 32 ರೂಮ್ಸ್ ಇದೆ, 1 ಡೈನಿಂಗ್ ಹಾಲ್, ಕಿಚನ್, ಲೈಬ್ರರಿ ಮತ್ತು ಸ್ಟಾಫಿಗೋಸ್ಕರ ಸೆಪ್ರೇಟ್ ಕ್ವಾರ್ಟರ್ಸ್ ಇರುತ್ತೆ. ಮತ್ತು ಈ ಧಾಮದೊಳಗೆ ಸರ್ ಹೇಳ್ದಂಗೆ ಸಂಡೂರಿನ MLA ಅನ್ನಪೂರ್ಣ ಅವರು ಡೊನೇಷನ್ ಮಾಡಿ ಭೋಜನ ಶಾಲೆಯನ್ನು ಕಟ್ಸ್ಕೊಟ್ಟಿದ್ದಾರೆ. ಆ ಭೋಜನ ಶಾಲೆಯಲ್ಲಿ ನಾವು ಒಥೆಂಟಿಕ್ ಆಗಿರೋ ದೇಸಿ ಆಹಾರವನ್ನೇ ತಯಾರಿಸಿ ಅದನ್ನೇ ಎಲ್ಲರಿಗೂ ನಾವು ನೀಡಬೇಕು ಅನ್ನೋ ಉದ್ದೇಶ ಇದೆ. ಮತ್ತು ನಮ್ಮ ಗುರುಗಳ ಒಂದು ಇಚ್ಛೆ ಮತ್ತು ಪರಿಕಲ್ಪನೆ. ಅಲ್ಲಿ ಸುತ್ತ ಪುಣ್ಯಕ್ಷೇತ್ರಗಳಿದೆ. ಹಳೇಬೀಡಿದೆ, ಬೇಲೂರಿದೆ, ಬೆಳವಾಡಿನಲ್ಲೇ ಒಂದು ದೇವಸ್ಥಾನ ಇದೆ. ಇಲ್ಲಿ ಯಾರ್ಯಾರು ಈ ದೇವಸ್ಥಾನಗಳಿಗೆ ಬರ್ತಾರೆ ಅವರು ನಮ್ಮ ಯೋಗ ಸಾಧನ ಧಾಮಕ್ಕೂ ಬಂದು ಅನ್ನದಾನ ಸ್ಕೀಮ್ನ ಬೆನಿಫಿಟ್ಸ್ ಪಡ್ಕೋಬೋದು. ಅವರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಇರುತ್ತದೆ ಅಲ್ಲಿ. ಹಾಗೆ ಕೆಳಗೋದ್ರೆ ಇದೊಂದು ಟೈಲ್ ಇದೆ, ಐಕಾನು. ಮೇನ್ಲಿ ಅಲ್ಲಿ ಧಾಮದಲ್ಲಿ ಏನಿದೆ, ಸೊ 25,000 ಸ್ಕ್ವೇರ್ ಫೀಟಿನ ಸ್ಟ್ರಕ್ಚರ್ ಇದೆ ದ ಕಂಪ್ಲೀಟ್ ಬಿಲ್ಡಿಂಗ್. ಆಮೇಲೆ 32 ರೆಸಿಡೆನ್ಷಿಯಲ್ ರೂಮ್ಸ್ ಇದೆ. ಇದರಲ್ಲಿ ನಿಮಗೆ ಟ್ವಿನ್ ಶೇರಿಂಗ್ ಅಕಾಮಿಡೇಷನ್ ಇದೆ ಮತ್ತು ಡಾರ್ಮಿಟರೀಸ್ ಇದೆ. ಡಾರ್ಮಿಟರಿನಲ್ಲಿ ಅಪ್ ಟು 6 ಪೀಪಲ್ ಅಕಾಮಿಡೇಟ್ ಆಗುತ್ತೆ. ಗ್ರೂಪ್ ಇವೆಂಟ್ಸ್ಗೆ ಇಟ್ಸ್ ಗುಡ್. ಮತ್ತು 2 ಯೋಗ ಹಾಲ್, 1 ಕಿಚನ್ ಆ್ಯಂಡ್ ಡೈನಿಂಗ್. ಸರ್ ಹೇಳ್ದಂಗೆ ವಾಕಿಂಗ್ ಪಾತ್ ಇದೆ. ಡೀಟೇಲ್ಸ್ ಅವ್ರು ಹೇಳಿದ್ದಾರೆ ಆಗಲೇ. ಮತ್ತು ನಮಗೆ ಯೋಗ ಇನ್ಸ್ಟ್ರಕ್ಷನ್ ಧಾಮದ ಕಡೆಯಿಂದ
ಆಫ್ಲೈನ್ ಅಲ್ಲೇ ಇದ್ದು ಪಡ್ಕೋಬೋದು. ಯಾರಿಗಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಆನ್ಲೈನ್ ಕೂಡ ನಾವು ಕೊಡೋ ಪ್ಲಾನ್ಸ್ ಇದೆ. ಇದು ಬೋತ್ ರೆಗ್ಯುಲರ್ ಆ್ಯಂಡ್ ಕಸ್ಟಮೈಸ್ಡ್ ಕೂಡ ಇದೆ. ಮತ್ತು ಯಾರಾದರೂ ಕಾರ್ಪೊರೇಟ್ ಗ್ರೂಪ್ಸ್ ವೀಕೆಂಡ್ ಅಥವಾ ವೀಕ್ ಲಾಂಗ್ ರಿಟ್ರೀಟ್ಸಿಗೆ ಬಂದರೆ ಅವರಿಗೂ ಕೂಡ ಇಲ್ಲಿ ನಾವು ಒಂದು ಪ್ಲ್ಯಾನ್ ಮಾಡಿ ಒಂದು ಯೋಗ ರಿಟ್ರೀಟ್ ಮಾಡಿಕೊಡ್ತೀವಿ. ಕೆಳಗೆ ಹೋಗಿ. ಸಾಧನಾ ಧಾಮನಲ್ಲಿ ಏನೇನು ಕೋರ್ಸಸ್ ನಾವು ತರಬೇಕು ಅಂತ ಇದೆ. ನಮಗೆ ಗೊತ್ತಿರೋ ಹಂಗೆ ನಮ್ಮ ಗುರುಗಳು ಈಗಾಗಲೇ 12 ಬ್ಯಾಚ್ ಯೋಗ ಟೀಚರ್ಸ್ ಟ್ರೈನಿಂಗ್ನ ಮುಗಿಸಿದ್ದಾರೆ. ಅದರ ಅವರು ಸ್ಪೆಷಾಲಿಟಿ ಅದು. ಸೊ ಯೋಗ ಟೀಚರ್ಸ್ ಟ್ರೈನಿಂಗ್ ಕ್ಯಾಂಪ್ ಇರುತ್ತೆ, ಮೆಡಿಟೇಷನ್ ಕೋರ್ಸ್ ಇದೆ, ಪ್ರಾಣಾಯಾಮ ಕೋರ್ಸ್, ಥೆರಪಿ, ಯೋಗ ಶಿಕ್ಷಕರಿಗೆ ವರ್ಕ್ಶಾಪ್, ಸಂಸ್ಕೃತ ಕೋಚಿಂಗ್ ಇದೆ, ಹಾಗೂ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಇದೆ. ಇಷ್ಟು ಪ್ರಪೋಸ್ಡ್ ಆಕ್ಟಿವಿಟೀಸ್ ಧಾಮನಲ್ಲಿ ನಡೆಯುತ್ತೆ. ಹಾಗೆ ಏನೇನು ಆಕ್ಟಿವಿಟೀಸ್ ನಾವು ಪ್ರೊವೈಡ್ ಮಾಡ್ತೀವಿ, ಅಲ್ಲಿ ಯೋಗ ರಿಟ್ರೀಟ್ಸ್ ಇರುತ್ತೆ. ಒಂದು ಕಲ್ಚರಲ್ ಆ್ಯಂಡ್ ಸ್ಪಿರಿಚುವಲ್ ಪ್ರೋಗ್ರಾಮ್ಸ್, ಈ ಹೋಮ, ಹವನ, ಯಜ್ಞ, ಭಜನ್, ಉಪನ್ಯಾಸಗಳು ಇದೆಲ್ಲ ಇರುತ್ತೆ. ಮತ್ತು ಸರ್ ಹೇಳ್ದಂಗೆ ಪ್ರತಿ ಶಿವರಾತ್ರಿ ನಾಗಸಾಧುಗಳು ಬಂದು ಅಲ್ಲಿ ಹೋಮ, ಅಭಿಷೇಕ ಎಲ್ಲವನ್ನೂ ನಡೆಸ್ಕೊಡ್ತಾರೆ. ಅದು ಕೂಡ ಆ ಕಾರ್ಯಗಳಲ್ಲಿ ನೀವೆಲ್ಲ ಭಾಗಿಯಾಗ್ಬೋದು. ಕೆಳಗೆ ಆಗಲೇ ಹೇಳ್ದಂಗೆ ಇಲ್ಲಿ ಅಕಾಮಿಡೇಷನ್ಗೆ ಟ್ವಿನ್ ಶೇರಿಂಗ್ ರೂಮ್ಸ್ ಮತ್ತು ಡಾರ್ಮಿಟರಿ ಇದೆ. ಅದ್ರ ಜೊತೆಗೆ ಹೇಳ್ದಂಗೆ ಸಾತ್ವಿಕ್ ಫುಡ್, ಸಾತ್ವಿಕ್ ಡೈನಿಂಗ್ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಹೇಳ ಹಾಂ, ಸೂರ್ಯ ಮಂದಿರಕ್ಕೆ ಹೋಗಿ. ಇದು ನೀವು ನೋಡ್ಬೋದು, ಸೂರ್ಯನ ಯಾಕೆ ಆರಾಧಿಸ್ಬೇಕು ನಾವು, ಈಸ್ ದ ಸೋರ್ಸ್ ಆಫ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಅದಕ್ಕೆ ನಾವು ಸೂರ್ಯನಿಗೋಸ್ಕರ ಒಂದು ದೇವಸ್ಥಾನನ ಡೆಡಿಕೇಟ್ ಮಾಡಿದ್ದೀವಿ. ಹಾಗೆ ಕೆಳಗೆ ಹೋದರೆ ಇನ್ನೊಂದು ಸೂರ್ಯನ ದೇವಸ್ಥಾನ ಅತ್ಯಂತ ವಿರಳ. ಅಂಥದ್ರಲ್ಲಿ ನಮ್ಮ ಗುರುಗಳು ಸೂರ್ಯನದೇ ದೇವಸ್ಥಾನ ಮಾಡಬೇಕು ಅಂತ ಕಾರ್ಯವನ್ನು ಹಿಡಿದಿದ್ದಾರೆ. ಅವ್ರು ಹೇಳ್ದಂಗೆ ಟೆಂಪಲ್ ಡಿಸೈನ್, ಅದ್ರ ಸಿಂಬಾಲಿಸಮ್ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಕೆಳಗೆ ಅಲ್ಲಿ ಯಜ್ಞ ಮಂಟಪ ಬರುತ್ತೆ. ಆಮೇಲೆ ಒಂದು ಕಲ್ಯಾಣಿ, ಸೂರ್ಯಕುಂಡ ಎಂಬ ಹೆಸರಿನಲ್ಲಿ ಒಂದು ಕಲ್ಯಾಣಿ ಬರುತ್ತೆ. ಹಾಗೆ ನಿಮ್ಗೆ ಅರುಣ್ ಯೋಗಿರಾಜ್ ಎಲ್ಲರಿಗೂ ಗೊತ್ತಿರತ್ತೆ, ಅಯೋಧ್ಯ ರಾಮ ಮಂದಿರದ ರಾಮಲಲ್ಲಹ ವಿಗ್ರಹವನ್ನು ಮಾಡಿದ್ದು ಇವರು. ನಮಗೆ ವಿಗ್ರಹ ಮಾಡಬೇಕಾದ್ರೆ ಇವ್ರ ಕೈಲೇ ನಮ್ಮ ಸೂರ್ಯನ ವಿಗ್ರಹ ಆಗಬೇಕು ಅನ್ನೋ ಎಲ್ಲರಿಗೂ ಆಸೆ ಇತ್ತು. ಎಷ್ಟೇ ಕಷ್ಟ ಆದರೂ ಏನಾದರೂ ಪರವಾಗಿಲ್ಲ, ಅವರು ಕೊಟೇಶನ್ ಜಾಸ್ತಿ ಕೊಟ್ಟರು, ನಮ್ಮ ಬಜೆಟ್ ಹೊರಗೋದ್ರೂ ಪರವಾಗಿಲ್ಲ, ಇಂಥ ವ್ಯಕ್ತಿ ಕೈಯಲ್ಲೇ ಸೂರ್ಯ ವಿಗ್ರಹ ಮಾಡಿಸ್ಬೇಕು ಅನ್ನೋ ನಮ್ದಿತ್ತು. ನಮ್ಮ ಟ್ರಸ್ಟಿನವ್ರು ಎಲ್ಲರೂ ಹೋಗಿ ಮಾತಾಡ್ಕೊಬಂದು ಈಗ ಫೈನಲೈಸ್ ಆಗಿದೆ. ಅವರೇ ನಮ್ಮ ಸೂರ್ಯ ವಿಗ್ರಹನ ಮಾಡ್ತಿರೋದು. ಸೂರ್ಯ ದೇವಸ್ಥಾನದಲ್ಲಿ ಸೂರ್ಯ ಯಜ್ಞ, ಅಭಿಷೇಕ ಮತ್ತು ಅಲಂಕಾರ ಸೇವೆಗಳಿರುತ್ತೆ. ಹಾಗೆ ಆಗ್ಲೇ ಹೇಳ್ದಾಗೆ ಧ್ವಜಾರೋಹಣ, ಪ್ರತಿ ತಿಂಗಳು ಸೂರ್ಯ ಒಂದು ರಾಶಿಯನ್ನು ಬಿಟ್ಟು ಇನ್ನೊಂದು ರಾಶಿಗೆ ಪ್ರವೇಶ ಆಗಬೇಕಾದ್ರೆ ಪೂರಿ ಜಗನ್ನಾಥಲ್ಲಿ ಹೇಗೆ ಧ್ವಜವನ್ನು ಬದಲಾಯಿಸ್ತಾರೆ ಹಾಗೆ ಮೊದಲನೇ ಗೋಪುರನಲ್ಲಿ ಬದಲಾಯಿಸ್ತಾರೆ. ಹಾಗೆ ರಥೋತ್ಸವ ಮತ್ತು ರಥಸಪ್ತಮಿ ಸೆರೆಮನೀಸ್ ಅಲ್ಲಿ ನಡೆಯುತ್ತೆ. ಧನ್ಯವಾದಗಳು ಮಧುಮಿತಾರವರೇ. ಈಗ ನೋಡಿದ್ವಿ ನಮ್ಮ ವೆಬ್ಸೈಟಲ್ಲೆಲ್ಲ ಏನೇನೆಲ್ಲ ಅನುಕೂಲಗಳಿದೆ ಅಂತ. ನಾನು ಆಗಲೇ ಹೇಳಿದಾಗ ಇದು ಒಂದು ಸೇತುವೆ ಹಾಗೆ ಜನಸಾಮಾನ್ಯರಿಗೂ ಹಾಗೂ ನಮ್ಮ ಯೋಗಕ್ಷೇಮ ಯೋಗ ಸಾಧನಾ ಧಾಮಕ್ಕೆ ಕಾರ್ಯವನ್ನು ನಿರ್ವಹಿಸಲಿದೆ. ಈಗ ನಮ್ಮ ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸುತ್ತಿರುವಂತಹ ನಮ್ಮ ಸನ್ಮಾನ್ಯ ಶಾಸಕರು ಬಂದಿದ್ದಾರೆ. ಸೊ ಅವರಿಗೆ ತುರ್ತು ಕೆಲಸಗಳಿರುವಂಥ ಯೋಗಕ್ಷೇಮ ಯೋಗ ಸಾಧನಾ ಧಾಮ ಇದರ ಆಶ್ರಯದಲ್ಲಿ ದಿನ ವೆಬ್ಸೈಟ್ ಬಿಡುಗಡೆ ಕಾರ್ಯಕ್ರಮ. ಪರಮ ಪೂಜ್ಯ ಜಯೇಂದ್ರಪುರಿ ಮಹಾಸ್ವಾಮಿಗಳು ಅವರ ಆಶೀರ್ವಾದವನ್ನು ಬೇಡ್ತಾ, ಅದೇ ರೀತಿ ಸಂಸ್ಥಾಪಕರಾದಂಥ ವಿರೂಪಾಕ್ಷ ಬೆಳವಾಡಿಯವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಈಗ ನಮ್ಮ ವಿರೂಪಾಕ್ಷ ಬೆಳವಾಡಿಯವರು ಯೋಗಕ್ಷೇಮ ಯೋಗ ಸಾಧನಾ ಧಾಮದ ಅಧ್ಯಕ್ಷರು, ಟ್ರಸ್ಟಿಗಳೆಲ್ಲ ಆಗಿದ್ದಾರೆ. ಅವರು ಈಗ ಇಷ್ಟೋ ತನಕ ನಾನು ವೆಬ್ಸೈಟಲ್ಲಿ ನೋಡಿದ್ದು ನನಗೆ ಭಾಳ ಖುಷಿ ಆಯಿತು. ಇವತ್ತು ಪ್ರಿಯಕೃಷ್ಣ ಅವ್ರು ಬರಬೇಕಾಯಿತು, ಅವರು ಗುರುವಾಯೂರಿಗೆ ಹೋಗಿದ್ದಾರೆ, ರಾತ್ರಿ ಹೋದರು, ಗುರುವಾಯೂರಿಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದರಿಂದ
ಅವ್ರ ಬದಲಾಗಿ ಅವರಪ್ಪ ನಾನು ಬಂದಿದ್ದೀನಿ, ದಯವಿಟ್ಟು ತಿಳ್ಕೊಳ್ಳಿ ಅಷ್ಟೇ. ಈ ವೆಬ್ಸೈಟ್ ಎಲ್ಲ ನೋಡಿದಾಗ ನಿಮಗೆಲ್ಲ ಏನು ಅನ್ನಿಸ್ತು ಅಂದರೆ, ನಾವೆಲ್ಲ ಏನು ಯೋಗದಿಂದ ನಮಗೇನೇನು ಅನುಕೂಲ ಅಂದರೆ, ಮೈಗೆ ಆರೋಗ್ಯ, ಮನಸ್ಸಿಗೆ ಆರೋಗ್ಯ. ಆದರೆ ಆ ಮನಸ್ಸನ್ನು ಕಂಟ್ರೋಲ್ ಮಾಡ್ತದಲ್ಲ ಒಂದು ಪ್ರಜ್ಞೆ, ಅದನ್ನೇ ನೀವೇನು ಆತ್ಮ ಅಂತ ಹೇಳ್ತಿರಲ್ಲ, ಯಾರು ನೋಡಿಲ್ಲ. ಆದರೆ ಆ ಪ್ರಜ್ಞೆ ಒಂದಿರ್ತದೆ. ಏನು ಹೇಳಿ, ಆ ಮನಸ್ಸು ಯಾವತ್ತೂ ಒಂದು ಕಡೆ ನಿಲ್ಲೋದಲ್ಲ. ಅದು ಚಂಚಲವಾದಂಥ ಮನಸ್ಸು, ಒಳ್ಳೆಯದನ್ನು ನೋಡ್ತದೆ, ಕೆಟ್ಟದನ್ನು ಮಾಡ್ತದೆ, ಎಲ್ಲ ಕೆಲಸನೂ ಮಾಡ್ತದೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಸ್ಪಿರಿಟ್ ಅಂದರೆ ಒಂದು ಆತ್ಮ ಪ್ರಜ್ಞೆ ಇರ್ತದೆ. ಆ ಪ್ರಜ್ಞೆನ ನಾವು ಯಾವ ರೀತಿ ಉಪಯೋಗಿಸ್ಬೇಕು, ಏನು ಯೋಗದಿಂದ ನಮ್ಗೆ ಏನೇನು ಅನುಕೂಲ ಆಗ್ತದೆ, ಇದನ್ನೆಲ್ಲ ನಮ್ಮ ಬೆಳವಾಡಿಯವರು ಈ ಎಲ್ಲ ವೆಬ್ಸೈಟಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಾವೆಲ್ಲ ನಮಗೇನಪ್ಪ ಅಂದರೆ, ಈ ದೊಡ್ಡ ದೊಡ್ಡ ಜಿಮ್ಮು ಬೇಕಾಗಿಲ್ಲ, ದೊಡ್ಡದು ಇದಕ್ಕೆಲ್ಲ ಹೋಗ್ಬೇಕಾದಂಥ ಅವಶ್ಯಕತೆ ಏನೂ ಇಲ್ಲ. ಇದ್ದಲ್ಲೇ ನಾವು ಎಲ್ಲ ಮಾಡ್ಕೊಳ್ಳೋವಂಥ ಯೋಗ ಅಂದರೆ, ನಮ್ಮಲ್ಲಿ ₹1 ಖರ್ಚಿಲ್ಲದೆ ನಮ್ಮ ಕೆಲಸ ನಾವು ನಮ್ಮ ಮೈ ಮನಸ್ಸು ಆರೋಗ್ಯ ನೋಡ್ಕೊಳ್ಳುವಂಥ ಪುರಾತನ ಕಾಲದಿಂದ ಬಂದಿರತಕ್ಕಂಥ ನಮ್ಮ ಯೋಗ. ಅದನ್ನು ನಾವು ಮಾಡಿದ್ರೆ ನಾವೇನು ಮಾಡ್ತೀವಿ, ಆಮೇಲೆ ಎಲ್ಲ ನೋಡ್ತಿರಲ್ಲ, ಅಲ್ಲೆಲ್ಲೋ ಜಿಮ್ಗೆ ಹೋದ, ಇಲ್ಲೋದ, ಅಲ್ಲಿ ಬಿದ್ದೋದ, ಇಲ್ಲಿ ಬಿದ್ದೋದ ಅಂತ ಎಲ್ಲ ಕತೆ ಕಟ್ತಾರೆ. ಹೌದಾಯ್ತಾ? ಎಲ್ಲರೂ ಬಿದ್ದೋಗಲ್ಲ, ಬಟ್ ಏನೇನೋ ಉಳುಕಿರ್ತದೆ ಅವ್ರದ್ದು ಹೋಗ್ತಾರೆ. ಆದರೆ ಯೋಗದಿಂದ ಯಾರು ಎಲ್ಲೂ ಬಿದ್ದಿದ್ದು ನಾನು ನೋಡಲಿಲ್ಲ ಇದುವರೆಗೂ. ಹೌದಾಯ್ತಾ? ಅದರಿಂದ ನಾವು ಮಾಡ್ತೀವಿ. ನಮ್ಮ ಕಾರ್ತಿಕ್ ಅಂತ ಇದ್ದಾರಲ್ಲ, ನಮ್ಮ ಗುರುಗಳ ಶಿಷ್ಯ ಕಾರ್ತಿಕ್ ಅಂತ ಇದ್ದಾರೆ, ಬೆಳಿಗ್ಗೆನೂ ಬಂದು ಹೋದ್ರು. ನಮಗೆ ಬರ್ತಾರೆ, ನಮ್ಮ ಗುರುಗಳಿದಾರಲ್ಲ ಅವ್ರ ಶಿಷ್ಯನೇ ಕಾರ್ತಿಕ್ ಅಂತ, ಅವ್ರು ನಮಗೆ ಬರ್ತಾರೆ. ವಾರಕ್ಕೊಂದು 3 ದಿವಸ 4 ದಿವಸ ಯೋಗ ಮಾಡಿಸ್ತಾರೆ. ಅಷ್ಟರಲ್ಲಿ ನಮಗೆ ಎಷ್ಟೋ ಒಂದು ಸಮಾಧಾನ. ಹೌದಾಯ್ತು? ಅವ್ರು ಹೇಳ್ತಾರೆ, ಪರವಾಗಿಲ್ಲ, ಈ ವಯಸ್ಸಲ್ಲಿ ನಿಮ್ಮ ಬಾಡಿ ಭಾಳ ಫ್ಲೆಕ್ಸಿಬಲ್ ಆಗಿದೆ ಅಂತಾರೆ. ಅದಕ್ಕೆ ಸಂತೋಷ ಆಗ್ತದೆ. ಹೌದಾಯ್ತು? ಯಾಕೆಂದರೆ ಇಲ್ಲಿ ತಿರುಗಲ್ಲ, ಆ ಕೈ ಈ ಕಡೆ ತಿರುಗಲ್ಲ, ಕಾಲು ಈ ಕಡೆ ಅವೆಲ್ಲ ಏನಿಲ್ಲ, ಎಲ್ಲ ಕರೆಕ್ಟಾಗಿದೆ. ಅದರಿಂದ ಯೋಗದಿಂದ ನಮಗೆ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತದೆ. ನಾನು ಚೆನ್ನಾಗಿದ್ದೀನಿ ಅಂತ ಒಂದು ಆತ್ಮಸ್ಥೈರ್ಯ ಜಾಸ್ತಿ ಆಗ್ತದೆ. ಅದನ್ನು ತಾವೆಲ್ಲ ಮಾಡಬೇಕು ಅಂತ ಕೇಳಿಕೊಂಡು ಈ ಸಂದರ್ಭದಲ್ಲಿ ಇನ್ನು ಹೆಚ್ಚಿಗೆ ಮಾತನಾಡಿದೆ. ಈಗ ಹೇಳಿದ್ರು ಸೂರ್ಯ ದೇವಸ್ಥಾನ ಕಟ್ಟಿಸ್ತಾವ್ರೆ ಅಂತ. ನಿಜವಾಗ್ಲೂ ಹೇಳೋದಾದ್ರೆ, ನಾನು ಕಣ್ಣು ಕಾಣೋ ದೇವರು ಅವನೊಬ್ಬನೇ. ಹೌದಾಯ್ತಾ? 100 ಸಾವಿರಾರು ಕೋಟ್ಯಾಂತರ ದೇವತೆಗಳಿದ್ದಾರೆ, ಕಣ್ಣು ಕಾಣದೇ ಇರೋರು. ನಿಜವಾಗ್ಲೂ ಬೆಳಿಗ್ಗೆ ಇಡೀ ಪ್ರಪಂಚ ನಡೆಸ್ತಾ ಇರೋದು ಸೂರ್ಯನೇ. ಅವನ ಬೆಳಕು ಬಿಸಿಲಲ್ಲೇ ನಾವು ಪ್ರಪಂಚ ಎಲ್ಲ ನಡೀತಾ ಇರ್ತಕ್ಕಂಥದ್ದು. ಅಂಥ ದೇವರ ಒಂದು ಮಂದಿರನು ಕಟ್ತಾವ್ರೆ. ಸೊ ನಮ್ಮ ಬೆಳವಾಡಿ ಸಾಹೇಬ್ರಿಗೆ ನನ್ನ ಅಭಿನಂದನೆಗಳು. ನಮ್ಮಿಂದ ಏನು ಸಹಕಾರ ಬೇಕೋ ನಾವೆಲ್ಲ ಮಾಡ್ತೀವಿ, ಪ್ರಿಯಕೃಷ್ಣನ ಮಾಡ್ತಾನೆ ಅಂತೇಳಿ. ಇವತ್ತು ನಿಮಗೆಲ್ಲ ಗೊತ್ತು, ಇದು ಶುರುವಾದ ತಕ್ಷಣ ಈ ದಸರಾ ಮುಗಿತಿದ್ದಂಗೆ ಈ ಮದುವೆಗಳು, ಗೃಹ ಪ್ರವೇಶಗಳು, ನಾಮಕರಣಗಳು ಎಷ್ಟೊಂದು ಐತೆ ಅಂದರೆ ಅಷ್ಟೊಂದು ಐತೆ. ಅದರಿಂದ ಆದರೂ ನಾನು ಆ ವೆಬ್ಸೈಟ್ ಪೂರ್ತಿ ನೋಡಬೇಕು ಅಂತ ಕೂತ್ಕೊಂಡಿದ್ದೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಗುರುಗಳ ಆಶೀರ್ವಾದ ನಿಧಾನವಾಗಿ ಮಾಡ್ತಾರೆ, ಆಶೀರ್ವಾದ ತಗೊಳ್ಳಿ. ಬೆಳವಾಡಿಯವ್ರಿಗೂ ಒಳ್ಳೆಯದಾಗಲಿ. ನಮ್ಮಿಂದ ಎಲ್ಲ ಸಹಕಾರ ಇರ್ತದೆ. ನಮಸ್ಕಾರ. ತಾನೇನೆ ಸನ್ಮಾನ್ಯ ಕೃಷ್ಣಪ್ಪ ಸರ್ ಹೇಳ್ದಂಗೆ, ಪ್ರಿಯಾ ಕೃಷ್ಣ ಸರ್ ಅವರು ತುರ್ತು ಕೆಲಸದ ಮೇಲೆ ಗುರುವಾಯೂರ್ಗೆ ಹೋಗಿ ಸನ್ಮಾನ್ಯ ಕೃಷ್ಣಪ್ಪರವರನ್ನು ನಮ್ಮ ಜೊತೆಗೆ ಕಳಿಸಿದ್ದಾರೆ. ಸೊ ಅವರು ತುರ್ತು ಕೆಲಸದ ಅಡಿ ಹೋಗಬೇಕಾಗಿರೋದ್ರಿಂದ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಒಂದು ಗೌರವವನ್ನು ಸೂಚಿಸೋಣ. ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ನಮಗೋಸ್ಕರ ನಮ್ಮ ಕರೆಗೆ ಉಪಯುಕ್ತವಾಗತ್ತೆ ಅಂತ ಹೇಳಿದ್ದಾರೆ. ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರನ್ನು ಈಗೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಪವಿತ್ರ ಸಾನ್ನಿಧ್ಯ ವಹಿಸಿರುವಂತಹ ಪೂಜ್ಯ ಶ್ರೀ 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 ಜಯೇಂದ್ರ ಸ್ವಾಮೀಜಿರವರು ನಮಗೆ ಆಶೀರ್ವಚನ ನೀಡಿ, ಗುರುಗಳೇ, ನಿಮ್ಮ ಪ್ರೇರಣಾದಾಯಕ ಉಪದೇಶಗಳಿಂದ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕು. श्रीकैलासमठाधीशं तिरुचिस्वामियदीश्वरं भावातीतं भवहरं वन्देऽहं परमं गुरुं
ಸಾಧುಪ್ರಿಯಂ ಕೃಪಾಬ್ಧಿಂ ಚ ಶಾಂತಮೂರ್ತಿಂ ತಪೋನಿಧಿಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ. ಅಂಬಾ ಶಾಂಭವಿ ಚಂದ್ರಮೌಲಿರಬಲಾ ಪರ್ಣಾ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವಾ ತ್ರಿನಯನಿ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯೌವನಾ ಶುಭಕರಿ ಸಾಮ್ರಾಜ್ಯಲಕ್ಷ್ಮೀ ಪ್ರದಾ ಚಿದ್ರೂಪಾ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ. ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ನಮಃ ಸವಿತ್ರೇ ಜಗದೇಕಚಕ್ಷುಷೇ ಜಗತ್ಪ್ರಸೂತಿಸ್ಥಿತಿನಾಶಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೇ ವಿರಿಂಚ ನಾರಾಯಣ ಶಂಕರಾತ್ಮನೇ. ಧ್ಯೇಯಃ ಸದಾ ಸಮಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುರುದ್ಧತ ಶಂಖಚಕ್ರ ಗದಾಪಾಣೆ ದ್ವಾರಕಾನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷರ ಕ್ಷಮಾಂ ಶರಣಾಗತಂ. ಆಕಾಶಾತ್ ಪತಿತಂ ತೋಯಮಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ. ನಮ್ಮ ಜೀವನದಲ್ಲಿ ಯಾವ ದಿನ ಸುದಿನ, ಯಾವ ದಿನ ನಾವು ಎಲ್ಲರ ಯೋಗಕ್ಷೇಮದ ಬಗ್ಗೆ ಚಿಂತನೆ ಮಾಡ್ತೇವೋ, ಈ ಲೋಕದಲ್ಲಿರುವ ಎಲ್ಲ ಜನಗಳು ಕೂಡ ಸುಖವಾಗಿ ರೋಗ ಮುಕ್ತರಾಗಿ ಎಲ್ಲ ಸುಖವನ್ನು ಸಂತೋಷವಾಗಿ ಬಾಳುವಂತೆ ನಾವು ಯೋಚನೆ ಮಾಡ್ತೀವಿ. ಆ ದಿನವೇ ಸುದಿನ, ಅದು ಈ ದಿನ, ಇವತ್ತಿನ ದಿವಸ ಅದನ್ನೇ ನಾವು ಭಾವನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣೀಭೂತರಾದವರು ಒಳ್ಳೆ ಸುಂದರವಾದ ಅತಿ ಅದ್ಭುತವಾದ ಕಾಯಕವನ್ನು ಮಾಡುವ ಒಂದು ಸಂಸ್ಥೆಯನ್ನು ಯೋಗಕ್ಷೇಮ ಯೋಗ ಸಾಧನಾ ಧಾಮವನ್ನು ಸ್ಥಾಪನೆ ಮಾಡಿರುವ ನಮ್ಮ ವಿರೂಪಾಕ್ಷ ಬೆಳವಾಡಿಯವರು. ಅವರಲ್ಲಿ ತುಂಬ ದೊಡ್ಡ ಒಂದು ಪರಿಕಲ್ಪನೆ ಇದೆ. ಅದೇನೆಂದರೆ ವೈದಿಕ ಪರಿಕಲ್ಪನೆ. ವೇದಗಳಲ್ಲಿ ಹಾಗೆ ಹೇಳಿದ್ದಾರೋ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಮ್ಮ ಎಲ್ಲ ಶಾಸ್ತ್ರಗಳು ಯೋಗದ ಅಂದರೆ ವೇದಕ್ಕೆ ಸಂಬಂಧಪಟ್ಟ ಭಾರತಕ್ಕೆ ಸಂಬಂಧಪಟ್ಟ ಎಲ್ಲ ಶಾಸ್ತ್ರಗಳು ಕೂಡ ಒಮ್ಮತದಿಂದ ಒಂದನ್ನು ಹೇಳುತ್ತೆ. ಏನಪ್ಪ ಅಂದರೆ ದುಃಖ ನಿವೃತ್ತಿ ಸುಖ ಪ್ರಾಪ್ತಿ. ದಿಸ್ ಇಸ್ ದಿ ಎಸೆನ್ಸ್ ಆಫ್ ದಿ ಎಂಟೈರ್ ಸೇಕ್ರೆಡ್ ಲೋರ್ ಆಫ್ ಅವರ್ ಭಾರತೀಯ ಸಂಸ್ಕೃತಿ. ಹೌ ಟು ರಿಮೂವ್ ದುಃಖ, ಹೌ ಟು ಅಟೈನ್ ಸುಖ. ಐ ಜಸ್ಟ್ ನೌ saw one gentleman slightly move like this and you know why whichever most ಸುಖಮಯವಾದ ಸ್ಥಿತಿಯೇ ನಾವು ಹುಡುಕ್ತಾ ಇರ್ತೇವೆ ನಾವು. ಇಟ್ ಇಸ್ ವೆರಿ ವೆರಿ ನ್ಯಾಚುರಲ್ ಫಾರ್ ಆಲ್ ಆಫ್ ಅಸ್. ನಮಗೆ ಸಹಜವಾದದ್ದು ಏನಪ್ಪ ಅಂತ ಹೇಳಿದ್ರೆ ಪ್ರತಿ ಕ್ಷಣವೂ ಕೂಡ ನಾವು ಆ ಸೌಖ್ಯವಾದ ಒಂದು ಸ್ಥಿತಿಯನ್ನೇ ನಾವು ಬಯಸ್ತಾ ಇರ್ತೇವೆ. ಆಸನಂ ಎಂಬ ಶಬ್ದಕ್ಕೆ ಯೋಗ ದರ್ಶನದಲ್ಲಿ ಕೊಟ್ಟಿರುವ ಅರ್ಥ ಏನಪ್ಪ ಅಂದರೆ ಸ್ಥಿರಂ ಸುಖಂ ಆಸನಂ. ನಮಗೆ ಸುಖ ಅಂತೂ ಪ್ರಾಪ್ತಿ ಆಗ್ತಾ ಇರುತ್ತೆ, ಅದೇ ಸ್ಥಿರವಾದ ಸುಖ ಇಲ್ಲ. ದೇರ್ ಇಸ್ ನೋ ಲಾಂಗ್ ಲಾಸ್ಟಿಂಗ್ ಸುಖ ಬೇಕಲ್ಲ ನಮಗೆ. ಇವಾಗ ಟೆಂಪರರಿ ಆಗಿರೋ ಸುಖ ಸಿಗ್ತಾ ಇದೆ, ಸ್ವಲ್ಪ ಅಲ್ಪಕಾಲೀನ ಸುಖ ಸಿಗುತ್ತೆ. ಅದು ಸಾಮಾನ್ಯವಾದ ಜೀವನದಲ್ಲಿ ಎಲ್ಲರಿಗೂ ಇದೆ. ಅದು ಆಹಾರದಿಂದ ಬರೋ ಸುಖ, ನಿದ್ದೆಯಿಂದ ಬರುವ ಸುಖ, ಜನರನ್ನು ಭೇಟಿ ಮಾಡುವುದರಿಂದ ಬರೋ ಸುಖ, ಒಳ್ಳೆ ಒಳ್ಳೆ ಉಡುಪುಗಳನ್ನು ಹಾಕೊಳ್ಳೋ ಸುಖ, ಎಲ್ಲೋ ಒಂದು ಒಳ್ಳೆ ಚಲಚಿತ್ರ ನೋಡ್ಕೊಂಬರೋ ಸುಖ, ಎಲ್ಲ ಸುಖಗಳೇ. ಆದರೆ ಅವೆಲ್ಲವೂ ಕೂಡ ಸಣ್ಣ ಸುಖಗಳು, ಅಲ್ಪ ಸುಖಗಳು. ಆದರೆ ಬೃಹದಾಕಾರವಾದ ಸುಖ 24 ಗಂಟೆ ಕೂಡ ನಾವು ಅನುಭವಿಸ್ಬೇಕಾದ್ರೆ ಅದು ಯೋಗದಿಂದಲೇ ಸಾಧ್ಯ. ಅದಕ್ಕೆ ಈ ಯೋಗ ಎಂಬ ಶಬ್ದಕ್ಕೆ ಭಗವಂತನಾದ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ 3 ಅರ್ಥಗಳನ್ನು ಹೇಳಿದ್ದಾರೆ. ಯೋಗ ಕರ್ಮಸು ಕೌಶಲಂ. ಮೊದಲನೇ ಅರ್ಥ ಕರ್ಮ ಅಂದರೆ ನಾವು ಮಾಡುವ ಪ್ರತಿಯೊಂದು ಚಟುವಟಿಕೆ. ಕೌಶಲ ಅಂತ ಹೇಳಿದ್ರೆ ಡೆಕ್ಸ್ಟರಿಟಿ, ಪರ್ಫೆಕ್ಷನ್. ಹೇಗೆ ಅದು ಸಹಜವಾಗಿ ನಾವು ಮಾಡ್ತೇವೋ ಅದಕ್ಕೆ ಕೌಶಲ ಅಂತ ಹೇಳ್ತಾರೆ. ಕ್ರಿಯಾ ಕೌಶಲ, ಕ್ರೀಡಾ ಕೌಶಲ. ಸೊ ಈ ಕುಶಲತೆ ಹೆಂಗೆ ಬಂದಿರುತ್ತೆ ಅಂತ ಹೇಳಿದ್ರೆ ಯೋಗ ಎಂಬುದು ದಟ್ ಈಸ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಪರ್ಫೆಕ್ಷನ್ ಇನ್ ಎವ್ರಿ ಆಕ್ಟಿವಿಟಿ ವಾಟ್ ವಿ ಡು. ಇಫ್ ಐ ಸ್ಪೀಕ್ ಐ ಶುಡ್ ಸ್ಪೀಕ್ ದ ರೈಟ್ ವೇ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಗೆ ಹೇಳ್ತಾರೆ ನೋಡಿ. ಮಾತಾಡೋದ್ರಲ್ಲಿ ಯೋಗ ಇರುತ್ತೆ, ನಡೆಯಲ್ಲಿಯೂ ಯೋಗ, ಮಲಗೋದ್ರಲ್ಲಿಯೂ ಯೋಗ, ಜನರ ಜೊತೆ ಬೆರಿಬೇಕಾದ್ರೂ ಕೂಡ ಯೋಗ. ಯೋಗ ಇಸ್ ನಾಟ್ ಜಸ್ಟ್ ಎ ಲಿಮಿಟೆಡ್ ಟರ್ಮ್ ಓನ್ಲಿ ಫಾರ್ ಏನು ಶರೀರದ ಸಂಬಂಧಪಟ್ಟಿದ್ದಲ್ಲ. ಇಟ್ ಇಸ್ ಎ ಹೋಲಿಸ್ಟಿಕ್ ಅಪ್ರೋಚ್. ಸೊ ಯೋಗ ಕರ್ಮಸು ಕೌಶಲಂ ಒಂದರ್ಥ. ಸಮತ್ವಂ ಯೋಗ ಉಚ್ಯತೆ.
ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಸೋಲಾಗಲಿ ಗೆಲುವಾಗಲಿ, ಲಾಭಕರವಾಗಲಿ ನಷ್ಟಕರವಾಗಲಿ, ಮಾನವಾಗಲಿ ಅಪಮಾನವಾಗಲಿ, ಇದೆಲ್ಲ ಸಹಜ ನಮ್ಮ ಜೀವನದಲ್ಲಿ. ದ್ವಂದ್ವಗಳು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಕಭಿ ಘೀ ಘನ, ಕಭಿ ಮುಠ್ಠಿ ಚನ, ಕಭಿ ಓ ಭಿ ಮನ. ಯಾವುದೋ ಒಂದ್ಸಾರಿ ಯಾರೋ ತುಪ್ಪದಲ್ಲಿ ಹಾಕಿರೋ ಒಳ್ಳೆ ಹೋಳಿಗೆಯನ್ನು ಬಂದು ಬಡಿಸಿದ್ ನಮಗೆ ತಿಂದ್ವಿ, ನಾವು ಆನಂದ ಆಯಿತು. ಇನ್ನೊಬ್ರು ಬಂದು ಒಂದೇ ಒಂದು ಕೈ ಹಿಡಿ ಕಡಲೆಯನ್ನು ಕೊಟ್ಟರು, ನಮ್ಗೆ ಚೆನ್ನಾಗಿದೆ. ಇನ್ನೊಂದು ದಿವಸ ಉಪವಾಸ ಇವತ್ತು, ಅದು ಆನಂದನೇ. ಕಭಿ ಘೀ ಘನ, ಕಭಿ ಮುಠ್ಠಿ ಚನ, ಕಭಿ ಓ ಭಿ ಮನ. ಮೂರರಲ್ಲೂ ಏಕಾತ್ಮವಾಗಿ ಇರೋದು, ಅದಕ್ಕೂ ಯೋಗ ಅಂತ ಹೆಸರು. 6ನೇ ಅಧ್ಯಾಯದಲ್ಲಿ ಭಗವಂತ ತುಂಬ ಸುಂದರವಾದ ಅದಕ್ಕೆ ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ದುಃಖ ಅನ್ನೋ ಶಬ್ದಕ್ಕೆ ಏನರ್ಥಪ್ಪ ಅಂತ ಹೇಳಿದ್ರೆ, ದುಃಖವನ್ನು ದೂರ ಮಾಡುವ ಸಾಮರ್ಥ್ಯ ಉಳ್ಳದು, ದುಃಖವನ್ನು ದೂರ ಮಾಡುತ್ತದೆ. ನಮ್ಗೆಲ್ರಿಗೂ ಬೇಡದೇ ಇರೋದು ಏನಪ್ಪ ಇದೆ ಅಂತ ಹೇಳಿದ್ರೆ ದುಃಖ. ಯಾರಿಗಾರು ದುಃಖ ಬೇಕಾ? ನಮ್ಮಲ್ಲಿ ಒಂದು ಅಂಗಡಿ ಒಂದು ಸಾಕಷ್ಟು ನಮ್ಮ ಹತ್ರ ಸ್ಟಾಕ್ ಇಟ್ಟಿದ್ದೀವಿ. ಯಾರಿಗೂ ಬೇಡ ದುಃಖ. ಫ್ರೀಯಾಗಿ ಕೊಟ್ಟರು ಬೇಡ ನಮಗೆ. ಹಣ ಕೊಟ್ಟು ಸುಖವನ್ನು ತಗೊಳ್ತೇವೆ, ಉಚಿತವಾಗಿ ಕೊಟ್ಟರು ಕೂಡ ನಮಗೆ ದುಃಖ ಬೇಡ. ಸೊ ಆಲ್ ಆರ್ ಆಟೋಮ್ಯಾಟಿಕಲಿ ಮೂವಿಂಗ್ ಅವೇ ಫ್ರಮ್ ದುಃಖ ಕಮಿಂಗ್ ಟು ಸುಖ. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸದ್ಯದಲ್ಲಿ ಆಕರ್ಷಕವಾಗಿರೋದ್ರಲ್ಲೇ ಹೊಟ್ಟೋಗ್ಬಿಡ್ತೇವೆ ನಾವು. ಸದ್ಯದಲ್ಲಿ ಆಕರ್ಷಕವಾಗಿ ಏನಿದೆ, ಬೆಳಿಗ್ಗೆ 6 ಗಂಟೆಗೆ ಸ್ವಲ್ಪ ಹಂಗೆ ಮಲ್ಕೊಂಡು ಕಂಬಳಿ ಹೊತ್ಕೊಂಡು ಮಲ್ಕೊಂಡು ತುಂಬ ಆಕರ್ಷಕವಾಗಿ ಚೆನ್ನಾಗಿದೆ. ಆದರೆ 5:30 ಎದ್ದಿದ್ರೆ ಅರ್ಧ ಗಂಟೆ ಯೋಗ ಮಾಡ್ಬೋದಾಗಿತ್ತಲ್ಲ. 5 ಗಂಟೆಗೆ ಎದ್ದಿದ್ರೆ 3/4 ಗಂಟೆ 1 ಗಂಟೆ ಯೋಗ ಮಾಡ್ಬೋದಾಗಿತ್ತು. ಅದು ನಮ್ಗೆ ಕಾಣಿಸಲ್ಲ. ಇದು ದೀರ್ಘಕಾಲದ ಸುಖವನ್ನು ಕೊಡುತ್ತೆ, ನಿದ್ದೆ ಅಲ್ಪಕಾಲದ ಸುಖವನ್ನು ಕೊಡುತ್ತೆ. ಊಟ ಮಾಡೋ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ತಿಂದರೆ ಅಲ್ಪಕಾಲ ಸುಖ ಸಿಗುತ್ತೆ, ಅದೇ ದೀರ್ಘಕಾಲದ ಸುಖ ಸಿಗಲ್ಲ. ಯಾಕಂದರೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಬೇಡದೇ ಒಬ್ಬ ಫ್ರೆಂಡ್ ಬರ್ತಾರೆ, DIABETES ಬಂದ್ಬಿಡ್ತಾರೆ. ಬೇಡದೇ ಇರೋರು ಬಂದ್ಬಿಡ್ತಾರೆ, ಬಂದು ಅಂಟ್ಕೊಂಡ್ಬಿಡ್ತಾರೆ. ಹಚ್ಕೊಂಡಿದ ತಕ್ಷಣ ಮತ್ತೆ ಅದನ್ನು ಓಡ್ಸೋಕ್ಕಾಗಲ್ಲ. ನಾವು ಅವರಿಗೆ ಹಾಸ್ಪಿಟಾಲಿಟಿ ಕೊಡ್ತೀವಿ, ನಮಗೆ ಹಾಸ್ಪಿಟಲ್ ಸಿಗುತ್ತೆ. ಇದು ಬೇಡದೇ ಇರೋ ವಿಷಯಗಳು. ಈ ಬೇಡದೇ ಇರೋ ವಿಷಯಗಳನ್ನು ದೂರ ಇಡೋದಕ್ಕೆ ಯೋಗಕ್ಷೇಮ ಯೋಗ ಸಾಧನಾ ಧಾಮವನ್ನು ಅಷ್ಟು ದೊಡ್ಡ ಮನಸ್ಸು ಮಾಡಿ ವಿರೂಪಾಕ್ಷ ಬೆಳವಾಡಿಯವರು ಸ್ಥಾಪನೆ ಮಾಡ್ತಾರೆ. ಬರೀ ಅದನ್ನು ಮಾತ್ರ ಅಲ್ಲ, ಅದರ ಜೊತೆಲಿ ಭಾರತೀಯ ಸಂಸ್ಕೃತಿಯನ್ನು ನಾವು ಅರಿಯಬೇಕು. ಈ ಪ್ರಪಂಚಕ್ಕೆ ಏನಾದರೂ ಎಲ್ಲರಿಗೂ ಕೂಡ ಸರ್ವೇ ಭವಂತು ಸುಖಿನಃ ಎಂಬ ಒಂದು ವಚನ ಎಲ್ಲರೂ ಕೇಳಬೇಕಾದ್ರೆ ಬರೀ ಭಾರತೀಯ ಸಂಸ್ಕೃತಿಯಲ್ಲಿ ಕೇಳಬಹುದು. ಇಟ್ ಇಸ್ ನಾಟ್ ಐ ಅಲೋನ್, ಇಟ್ ಇಸ್ ನಾಟ್ ಮೈ ಪಾತ್ ಅಲೋನ್, ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಒಂದೇ ಸತ್ಯ ಎಂಬುದು ಒಂದೇ, ಆದರೆ ಮಾರ್ಗಗಳು ಅನೇಕ ಎಂಬುದು ಇದನ್ನು ನಿಜವಾಗಿಯೂ ಕ್ರಿಯೆಯಲ್ಲಿ ತೋರಿಸುವ ಒಂದೇ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ವಿ ಅಕ್ಸೆಪ್ಟ್ ಎವ್ರಿಬಡೀಸ್ ಪಾತ್. ಅದರಿಂದ ನಮ್ಮಲ್ಲಿ ತಾಳ್ಮೆ ಬರುತ್ತೆ. ನೀವು ಮಾಡ್ತಾ ಇರೋದು ಮಾಡ್ರಿ. ಆದರೆ ಒಂದು ಕೊರತೆನೂ ನಮ್ಮಲ್ಲಿದೆ. ಏನು ಕೊರತೆ ಅಂತ ಹೇಳಿದ್ರೆ, ಭಿನ್ನವಾಗಿ ಆಗ್ಬಿಡ್ತೇವೆ ನಾವು, ಭಿನ್ನವಾಗಿ ಆಗ್ಬಿಡ್ತೇವೆ. ಪತಂಜಲಿಯವರು ಎಷ್ಟು ಸುಂದರವಾಗಿ ಹೇಳಿದ್ರು, ಯೋಗೇನ ಅದು ಅವ್ರು ಮಾಡಿರೋ ಬಗ್ಗೆ ಒಬ್ಬರು ಶ್ಲೋಕವನ್ನು ಬಿಡಿದ್ರು. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ಆನತೋಸ್ಮದೆ ಅಂತ. ಯೋಗದಿಂದ ನಮ್ಮ ಚಿತ್ತದ ಸಮತೋಲನವನ್ನು ಸಾಧಿಸಿ. ಪದೇನ ವಾಚಾಂ ಅಂತ ಹೇಳಿದ್ರೆ, ಪದಂ ಎಂಬ ಶಬ್ದಕ್ಕೆ ಎಂಟೈರ್ ಧಾರ್ಮಿಕ ಸಾಹಿತ್ಯ, ಧರ್ಮವನ್ನು ಬೋಧಿಸುವ ಎಷ್ಟು ಸಾಹಿತ್ಯವಿದೆಯೋ, ವೇದದಿಂದ ಹಿಡಿದು ಪುರಾಣಗಳವರೇ, ಮಹಾಭಾರತ, ರಾಮಾಯಣ ಎಲ್ಲವೂ ಅದಕ್ಕೆ ಪದಂ ಅಂತ ಹೆಸರು. ಪದೇನ ವಾಚಾಂ ಅಂತ ಹೇಳಿದ್ರೆ, ನಮ್ಮ ವಚನವನ್ನು ಶುದ್ಧ ಮಾಡೋದಕ್ಕೆ ನಿರಂತರವಾಗಿ ನಾವು ಗ್ರಂಥಗಳನ್ನು ಓದ್ತಾ ಇರಬೇಕು. ಪದೇನ ವಾಚಾಂ, ಅದರಲ್ಲಿ ಯೋಗ ದರ್ಶನವನ್ನು ಓದಬೇಕು ನಾವು. ಯೋಗಸ್ಥಾನ ಇದೊಂದು ಬಹಳ ಮುಖ್ಯವಾದ ಅಂಗ. ಯೋಗ ಅಥ ಯೋಗ ಅನುಶಾಸನಂ, ಯೋಗಶ್ಚಿತ್ತವೃತ್ತಿ ನಿರೋಧ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಮಲಂ ಶರೀರಸ್ಯ ಚ ವೈದ್ಯಕೇನ, ನೋಡಿ ಇದರ ಯೋಗ ಮಾತ್ರ ಅಲ್ಲ, ವೈದ್ಯಕೀಯ ಕೂಡ ಬೇಕಾಗುತ್ತೆ. ಕೆಲವೊಮ್ಮೆ ನಾವು ಯೋಗ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಬೇಕಾದ್ರೂ ಏನು ಬೇಕಾದ್ರೂ ತಿನ್ಬೋದು ಅನ್ನೋದು ಸರಿಯಾದ ಜ್ಞಾನ ಅಲ್ಲ. ಅದು ಅಕಸ್ಮಾತ್ ಆಗಿ ಯಾರೋ ಒಬ್ರು ಒತ್ತಾಯ ಮಾಡಿಬಿಟ್ರು, ನನ್ನ ಬರ್ತ್ಡೇ ಇವತ್ತು ತಿನ್ನಲೇಬೇಕು ಅಂತ ಒತ್ತಾಯ ಮಾಡಿ ಹುಟ್ಟಿದ ಜನ್ಮದಿನದ ನಾವು ಯೋಗ ಮಾಡ್ತಾ ಇರೋರಿಗೂ ಜಾಸ್ತಿ ತಿನ್ನಿಸ್ತಾರೆ. ಅದು ಅವಾಗೇನಾಗುತ್ತೆ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಆಗಿದ ತಕ್ಷಣವೇ
ಪಂಚಕರ್ಮಗಳು ಅದನ್ನೆಲ್ಲ ತಗೊಂಡು ನಾವು ಏನು ಮಾಡ್ತೀವಿ, ಶುದ್ಧ ಮಾಡ್ತೀವಿ ಶರೀರ. ಅದ್ರ ಜೊತೆ ಯಾವಾಗಾದ್ರೂ ಒಂದು ಸ್ವಲ್ಪ ಔಷಧಿ ತಗೋಬೇಕಾದ. ಯಾವ ಔಷಧಿ? ಮನೆ ಔಷಧಿ ತಗೋಬೇಕಾದ. ವೈದ್ಯಕೀಯ ಅಂದರೆ ಡಾಕ್ಟ್ರಲ್ಲಿ ಹೋಗ್ಬಿಟ್ಟು ತಗೋಬೇಕಾದ ಮನೆ ಔಷಧಿ. ಸ್ವಲ್ಪ ಶುಂಠಿ ತಗೊಳ್ಳೋದು, ಸ್ವಲ್ಪ ಒಂದು ಏನು ಮಾಡೋದು, ಸ್ವಲ್ಪ ಉಪ್ಪಿನ ಒಂದು ಕ್ರಿಯೆಯನ್ನು ಮಾಡ್ಕೊಳ್ಳೋದು, ಅಥವಾ ಬರೀ ಒಂದು ಏನು ಹೇಳ್ತಾರೆ ಲವಂಗ. ಹಲ್ಲು ನೋವು ಬಂತ ತಕ್ಷಣ ಡಾಕ್ಟರ್ ತಗೋ ಹಲ್ಲು ಕಿತ್ತಿಸ್ಬೇಡ್ರಿ, ಲವಂಗ ಪ್ರಯೋಗ ಮಾಡಿ ನೋಡಿ. ಲವಂಗ ಮತ್ತು ಮೆಣಸು ಮನೆ ಔಷಧಿಗಳಲ್ಲಿ ಮಾಡೋದು ಕಲಿಬೇಕು ಇದ್ರ ಜೊತೆಯಲ್ಲಿ. ಇದನ್ನು ತುಂಬ ಒಳ್ಳೆಯದಾಗುತ್ತೆ ನಮಗೆ. ಸೊ ಈ ಒಂದು ಅದು ಅಲ್ಲದೆ ಇವಾಗ ಚಿಕ್ಕಮಗಳೂರಲ್ಲಿ ಬರ್ತಾ ಇರುವ ಸುಂದರವಾದ ಒಂದು ಧಾಮದ ನಿರ್ಮಾಣ ನಡೀತಾ ಇದೆ. ಸೂರ್ಯದೇವರ ಮಂದಿರನೂ ನಿರ್ಮಾಣ ಆಗ್ತಾ ಇದೆ. ಎಲ್ಲದಕ್ಕೂ ಕೂಡ ಎಲ್ಲರೂ ಸೇರಿ, ಅವರ ಶಿಷ್ಯವರ್ಗ ಮಾತ್ರ ಅಲ್ಲ, ಇನ್ನೆಲ್ಲರೂ ಕೂಡ ಸೇರಿ ಇದೊಂದು ಕ್ಷೇತ್ರವಾಗಿ ಪರಿವರ್ತನೆ ಆಗುತ್ತೆ. ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಆ ದಕ್ಷಿಣ ಕನ್ನಡದನೇ ಬರುತ್ತದಲ್ಲ, ಉತ್ತರ ಕನ್ನಡ ಬರುತ್ತೆ. ಯಾವ ಭಾಗ ಬರುತ್ತೆ? ಚಿಕ್ಕಮಗಳೂರು. ಅದೇ ಚಿಕ್ಕಮಗಳೂರು ಯಾವ ದಕ್ಷಿಣ ಕರ್ನಾಟಕ ಬರುತ್ತೆ. ಆ ಎಲ್ಲ ಕ್ಷೇತ್ರದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳು ತುಂಬಿವೆ. ಇನ್ನೊಂದು ಪುಣ್ಯಕ್ಷೇತ್ರ ಬರ್ತಾ ಇದೆ, ಕೋಣಾರ್ಕ್ನಲ್ಲಿ ಸೂರ್ಯಕ್ಷೇತ್ರ ಇದೆ, ಇನ್ನೊಂದು ಸೂರ್ಯ ದೇವಸ್ಥಾನ ಬರ್ತಾ ಇದೆ. ಅಲ್ಲಿ ಹೋಗಿ ನಾವು ನಮ್ಮ ಮನಸ್ಸನ್ನು ಬಿಚ್ಚಿ ಪೂರ್ಣವಾದ ಮನಸ್ಸಿಂದ ಅಲ್ಲೋ ಕ್ಷೇತ್ರವನ್ನು ದರ್ಶನ ಮಾಡೋದು, ಅದಲ್ಲದೆ ಅಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ, ನಿರ್ಮಲವಾದ ಮನಸ್ಸಿಂದ. ಯಾವಾಗ ನಿರ್ಮಲವಾದ ಮನಸ್ಸಿನವ್ರು ಆಗ್ತೀವೋ ನಾವು, ಲೋಕ ಚೆನ್ನಾಗಿರುತ್ತೆ. ಈಗ ನಡೀತಾ ಇರೋ ಯುದ್ಧಗಳು, ನಡೀತಾ ಇರೋ ತೊಂದರೆಗಳೆಲ್ಲವೂ ಕೂಡ ಬರೀ ಸಂಕುಚಿತ ಮನೋಭಾವದಿಂದ ಬಂದಿರೋದು. ನ್ಯಾರೋ ಮೈಂಡೆಡ್ನೆಸ್. ಐ ಆಮ್ ಇಂಪಾರ್ಟೆಂಟ್, ಪರವಾಗಿಲ್ಲ, ಐ ಅಲೋನ್ ಆಮ್ ಇಂಪಾರ್ಟೆಂಟ್, ತಪ್ಪು. ಜಹಾ ಮೇ ವಹಾ ತೂ ನಹಿ, ಜಹಾ ತೂ ವಹಾ ಮೇ ನಹಿ. ನಾನು ಎಂಬ ಭಾವನೆ ಎಲ್ಲಿ ಬಂತು ಅಲ್ಲಿ ನೀವಿರಕ್ಕೆ ಸಾಧ್ಯನೇ ಇಲ್ವಲ್ಲ, ಅಥವಾ ಪರಮಾತ್ಮ ಇರಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಪರಮಾತ್ಮನಿದ್ದಾನೆ ಅಲ್ಲಿ ನಾನು ಎಂಬ ಭಾವನೆಗೆ ಸಾಧ್ಯನೇ ಇಲ್ಲ, ಜಾಗನೇ ಇಲ್ಲ. ಪ್ರೇಮದ ಮಾರ್ಗ ಎಂಬುದು ಬಹಳ ಸಣ್ಣ ಮಾರ್ಗ, ಅದ್ರಲ್ಲಿ ಇಬ್ಬರಿಗೆ ಜಾಗನೇ ಇಲ್ಲ. ಪ್ರೇಮ ಗಲಿ ಅತಿ ಸಾಕರಿ ತೂ ಮೇ ದ್ವೇ ನ ಸಮಾಯ್. ಇಬ್ರು ಇರಕ್ಕೆ ಸಾಧ್ಯ ಇಲ್ಲ. ಪ್ರೇಮ ಎಂಬ ಮಾರ್ಗ ಬಂದ್ಬಿಟ್ಟು ನಿಜವಾದ ಮಾರ್ಗ, ಅದರಲ್ಲಿ ಒಬ್ಬರಿಗೆ ಮಾತ್ರ ಜಾಗ ಇಲ್ಲ. ನಾನಿರಬೇಕು, ಇಲ್ಲ ನೀನಿರಬೇಕು. ಅದು ನಾನು ಎಂಬುದನ್ನು ಬಿಟ್ಟು ನೀವು ಎಂಬ ಭಾವನೆಯಿಂದ ಅವ್ರು ಮಾಡಿರೋದು. ಎವ್ರಿಬಡಿ ಶುಡ್ ಬಿ ಹ್ಯಾಪಿ. ಆದ್ದರಿಂದ ಕಂಟಿನ್ಯೂಸ್ಲಿ ಲೆಟ್ ಅಸ್ ಆಲ್ವೇಸ್ ಥಿಂಕ್ ಅಬೌಟ್ ಅದರ್ಸ್. ಇನ್ನೊಬ್ರು ಚೆನ್ನಾಗಿರಬೇಕು, ಬೇರೆಯವ್ರು ಚೆನ್ನಾಗಿರ್ಬೇಕು. ಯಾವ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೇವೋ ನಮ್ಮ ಜೀವನವೇ ಮಂಗಳಮಯವಾಗುತ್ತೆ, ಹೊಳೆಯುತ್ತೆ ಜೀವನ. ನಾವು ಎಂಬ ಭಾವನೆ ಜಾಸ್ತಿ ಪೋಷಿಸ್ತೇವೆ, ನಾವು ದಾರಿ ಕಳ್ಕೊಂಡ್ಬಿಡ್ತೇವೆ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ ಯಸ್ಯ ನ ಲಿಪ್ಯತೆ. ಯಸ್ಯ ನಾಹಂಕೃತೋ ಬಾ ಬುದ್ಧಿರ್ ಯಸ್ಯ ನ ಲಿಪ್ಯತೆ ತಸ್ಯೇತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಾರ ಮನಸ್ಸಿನಲ್ಲಿ ನಾನು ಎಂಬ ಅಹಂಕಾರ ಇಲ್ಲವೋ, ಯಾವ ಮನಸ್ಸು ಹಚ್ಕೊಳ್ಳಲು, ಮೋಹದಿಂದ ಹಚ್ಕೊಳ್ಳಲು ಚಟುವಟಿಕೆಗಳಲ್ಲಿ, ಪದಾರ್ಥಗಳಲ್ಲಿ, ಸಂಪತ್ತಿನಲ್ಲಿ, ಜನರ ಜೊತೆ ಮೋಹವಿಲ್ಲದೆ, ಮೋಹಕ್ಕೂ ಪ್ರೇಮಕ್ಕೂ ಸ್ವಲ್ಪ ವ್ಯತ್ಯಾಸ ನೋಡಿ. ಮೋಹ ಬಂದು ಬಂಧಿಸುತ್ತೆ, ಪ್ರೇಮ ಬಿಡುಗಡೆ ಮಾಡುತ್ತೆ. ಲವ್ ರಿಲೀಸಸ್, ಇನ್ಫ್ಯಾಚುಯೇಷನ್ ಬೈಂಡ್ಸ್. ವಿ ಡೋಂಟ್ ವಾಂಟ್ ಬೈಂಡಿಂಗ್, we don't want bondage, we want freedom. But that freedom is so beautiful that I can talk to everybody, speak to everybody, help everybody, but I am not attached to anybody. Hari Om Tat Sat, Hari Om Tat Sat. ಹಾಗೂ ಮಾರ್ಗದರ್ಶನ ನೀಡುವುದರಲ್ಲಿ ಸಂಶಯವಿಲ್ಲ ಅಂತಲೇ ಹೇಳ್ಬೋದು. ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಮತ್ತು ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ದಾನೆ ಯೋಗದ ಬಗ್ಗೆ ಅನ್ನುವಂತಹ ಒಂದಷ್ಟು ಆಶೀರ್ವಚನವನ್ನು ನಮಗೆ ನೀಡಿದ್ದಾರೆ. ನಮ್ಮ ಸನಾತನ ಧರ್ಮದಲ್ಲಿ ನಾವು ಅದೊಂದಕ್ಕೆ ನಾವೆಲ್ಲ ತುಂಬ ಪುಣ್ಯವಂತರಾಗಿರಬೇಕು. ಭಗವಂತ ಎಲ್ಲ ರೆಡಿಮೇಡ್ ಪ್ಯಾಕೇಜ್ ಆಗಿ ಕೊಟ್ಬಿಟ್ಟಿದ್ದಾನೆ. ಅದನ್ನು ಅಂದರೆ ಪತಂಜಲಿಗಳು ಬಂದಿದ್ದಾರೆ, ಹೇಗೆ ನಮ್ಮ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯವನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಕೃಷ್ಣ ಒಂದಷ್ಟು ಒಳ್ಳೆಯ ವಿಷಯಗಳನ್ನು, ಹಿತ ಆಹಾರ, ಮಿತ ಆಹಾರ, ಇದ್ರ ಬಗ್ಗೆ ಎಲ್ಲ ನಾವು ಹೇಗೆ ಕಂಡ್ಕೋಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಸಂಪೂರ್ಣ ಭಗವದ್ಗೀತೆಯಲ್ಲಿ ನಾವು ಒಂದು ಜೀವನವನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ಒಂದು ಪ್ಯಾಕೇಜೇ ಇದೆ ನಮ್ಮೊಂದಿಗೆ. ಆದರೆ ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಮ್ಮ ಕೈಯಲ್ಲಷ್ಟೇ ಇರುತ್ತೆ ಅಂತ ಹೇಳ್ತಾ ನಿಮ್ಮ ದೈವಿ ಸಂದೇಶಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಗುರುಗಳೇ. ಸೊ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸೋಣ. ಸ್ವಾಮೀಜಿಗಳಿಗೆ ನಮ್ಮ ಯೋಗಕ್ಷೇಮ ಯೋಗ ಸಾಧನಾ ಧಾಮದ ವತಿಯಿಂದ ಗೌರವ ಒಂದು ಸಮರ್ಪಣೆಯನ್ನು ಮಾಡೋಣ. ಎಲ್ಲರೂ ಎದ್ದು ನಿಂತು ಸ್ವಾಮೀಜಿಗಳಿಗೆ ಗೌರವ ಸೂಚಿಸೋಣ ಅಂತ ಕೇಳ್ಕೊಳ್ತೇನೆ.
ಬಂಧುಗಳೇ, ಇನ್ನೇನು ಕಾರ್ಯಕ್ರಮ ಮುಗಿಯಲಿದೆ. ದಯವಿಟ್ಟು ಎಲ್ಲರೂ ಇನ್ನು ಕೆಲವೇ ಕ್ಷಣಗಳು ನಮ್ಮೊಂದಿಗೆ ಸಹಕರಿಸಿ ಅಂತ ಹೇಳ್ಕೊಳ್ತೀನಿ. ಕಾರ್ಯಕ್ರಮದ ನಂತರ ಭೋಜನದ ವ್ಯವಸ್ಥೆನೂ ಇದೆ, ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು. ಇವರೆಲ್ಲ ನಮ್ಮ ಯೋಗಕ್ಷೇಮ ಯೋಗ ಸಾಧನಾ ಧಾಮದ ಹಿನ್ನೆಲೆ ಎಷ್ಟು ಕಾರ್ಯವನ್ನು, ಆಫ್ಕೋರ್ಸ್ ಅಲ್ಲೂ ಸುಮಾರು ಜನ ಇದ್ದಾರೆ, ಅದ್ರ ಹಿಂದೆ ಕೆಲಸ ಮಾಡ್ತಾ ಇರೋವಂಥರು. ಸೊ ಹಾಗಾಗಿ ಸ್ವಲ್ಪ ಜನ ತುಂಬ ಹೇಗೆ ನಮ್ಮ ಯೋಗಕ್ಷೇಮ ಯೋಗ ಸಾಧನಾ ಧಾಮಕ್ಕೆ ಕೆಲಸ ಮಾಡ್ತಿರೋ ಅಂಥವ್ರು. ಸೊ ಹಾಗಾಗಿ ಒಂದು ಗ್ರೂಪ್ ಫೋಟೋವನ್ನು ತೆಗೆದುಕೊಂಡು ಬಿಡೋಣ. ತದನಂತರ ಇನ್ನೊಂದೆರಡು ಕೆಲವೊಂದು ಕಾರ್ಯಕ್ರಮಗಳಿದೆ. ಅದಾದ ನಂತರ ನಾವೆಲ್ಲರೂ ಭೋಜನವನ್ನ ಸ್ವೀಕರಿಸಿ ಬೇಡವಾ? ಟೈಮ್ ಆಗ್ತದೆ. ಓಕೆ. ಏನಾದರೂ ಇದ್ದರೆ ಕೇಳಬಹುದು. ಅದರ ಒಂದು ಸಣ್ಣದಾಗಿ ಒಂದು ಅಧಿವೇಶನ ಮಾಡ್ಕೊಳ್ಳೋಣ. ಯಾಕೆಂದರೆ ನಿಮ್ಮ ಪ್ರತಿ ಪ್ರಶ್ನೆಯು ನಮ್ಮ ಈ ಕಾರ್ಯದ ಉದ್ದೇಶವನ್ನು ಇನ್ನಷ್ಟು ಸ್ಪಷ್ಟಗೊಳಿಸುತ್ತೆ. ಸೊ ಹಾಗಾಗಿ ಇನ್ನೇನಾದರೂ ನಾವು ಅದರಲ್ಲಿ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಸೊ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಏನಾದರೂ ಇದ್ರ ಬಗ್ಗೆ ಕೇಳೋದಿದ್ರೆ ದಯವಿಟ್ಟು ಕೇಳಿ. ಯಾಕೆಂದರೆ ಸುಮಾರು ಜನ ನಮ್ಮ ಯೋಗಕ್ಷೇಮ ಯೋಗ ಸಾಧನಾ ಧಾಮದ ಬಂಧುಗಳೇ ಆಗಿದ್ದಾರೆ. ಹಾಗೂ ಮತ್ತೆಷ್ಟೋ ಜನ ಹೊರಗಿನಿಂದ ಜಸ್ಟ್ ಕೆಲವರು ಈಗ ನಾವು ಟ್ರಸ್ಟಲ್ಲಿರುವಂಥವರು ಈ ಒಂದು ಸಂಸ್ಥೆಯ ಬಗ್ಗೆ ಹೇಳಿ ಅದ್ರ ಬಗ್ಗೆ ಎಷ್ಟೋ ಜನ ನೀವು ಕೈ ಜೋಡಿಸಿದ್ದೀರಾ, ಅಂಥವರು ಸಹಿತ ಇಲ್ಲಿದ್ದೀರಾ. ಹಾಗೆ ಇದ್ರ ಬಗ್ಗೆ ಏನಾದರೂ ಅದರಿಂದಲೇ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಯಾಕೆಂದರೆ ನಾವು ಜಸ್ಟ್ ಕಮ್ಯುನಿಟಿ ಅಂತ ಒಂದು ಕ್ರಿಯೇಟ್ ಮಾಡಿದ್ವಿ. ಸೊ ಏನೇನು ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಆ ಅಪ್ಡೇಟ್ಸ್ ಬರಬೇಕು ಅಂತ ಹೇಳಿ ಕಮ್ಯುನಿಟಿನಲ್ಲಿ ಕಳಿಸ್ತಾ ಇದ್ವಿ. ಅದಷ್ಟೇ ಸಾಲದು, ಒಂದು ಮುಖತಃ ಒಂದು ಭೇಟಿ ಮಾಡೋಣ ಅಂತ ಹೇಳಿ ಈ ಒಂದು ಲಾಂಚ್ ಪ್ರೋಗ್ರಾಮನ್ನು ಮಾಡಿಕೊಂಡು ನೀವೆಲ್ಲರೂ ಈ ಒಂದು ಇದಕ್ಕೋಸ್ಕರ ಸಮಯವನ್ನು ಇಟ್ಟು ಬಂದಿದ್ದೀರಾ. ಸೊ ಇದರ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ. ನಮಗೆ ಸಂಸ್ಥಾಪಕರು ಇಲ್ಲಿದ್ದಾರೆ. ಮುಂದೇನೂ ಸಹಿತ ವೆಬ್ಸೈಟಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಡೈರೆಕ್ಟಾಗಿ ನೀವು ಸಂಪರ್ಕ, ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಸಂಸ್ಥಾಪಕರನ್ನು ನೀವು ನೇರವಾಗಿ ಸಂಪರ್ಕಿಸಬಹುದು. ಹಾಗಾಗಿ ಈಗೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ ಅಂತ ಕೇಳ್ಕೊಳ್ತೇನೆ. ಬಹುಶಃ ಇರೋದು ಕ್ಯಾರ್ ರೂಮಿಂದ ಇಷ್ಟು ದೂರ ಬಂದು ಓನ್ಲಿ ಬಿಕಾಸ್ ಆಫ್ ನನಗೆ ಈ ಕಾನ್ಸೆಪ್ಟ್ ಇದೆಯಲ್ಲ ನನಗೆ ತುಂಬ ಇಷ್ಟ ಆಯಿತು. ಯಾಕಂದ್ರೆ ನಂಗೆ ಗೊತ್ತಿರೋ ರಶ್ಮಿ ಅವ್ರು ಹೇಳಿದ್ರೆ ಈ ಥರ ಕಾನ್ಸೆಪ್ಟ್ ಮಾಡ್ತಾ ಅಂದ್ಬಿಟ್ಟು ಆ್ಯಸ್ ಎ ನಾನು ಬೀಯಿಂಗ್ ಎ ಬೆಂಗಾಲಿ ಆದ್ರೂ ನಾನು ಕನ್ನಡ ಮಾತಾಡ್ತೀನಿ. ಯಾಕಂದರೆ ನಂಗೆ ಕನ್ನಡ ಅಷ್ಟು ಇಷ್ಟ ನಾನು ಮನೇಲಿ ಮಾತಾಡೋದು ಬೆಂಗಾಲಿ. ನಾವೇನಂದರೆ ನಾವು ಇತ್ತೀಚೆಗೆ ನಾವು ಏನು ನೋಡ್ತಾ ಇದೀವಿ ಅಂದರೆ ನಮ್ಮ ಮಕ್ಕಳಿಗೆ ನಾವು ಇದಕ್ಕೆಲ್ಲ ನಾವು ಯೋಗ ಬಿಟ್ಬಿಟ್ಟು ಬೇರೆ ಎಲ್ಲ ಕಳಿಸ್ತಾ ಇದ್ವಿ, ಝೂಂಬಾ ಡ್ಯಾನ್ಸ್ ಅಂತ ಅದಂತ ಅದ್ರ ಬಿಟ್ಟು ಈ ಥರ ಕಾನ್ಸೆಪ್ಟ್ ಒಳ್ಳೆಯ ಕಾನ್ಸೆಪ್ಟು ನಾವು ಕೈಯಿಂದ ಕಲಿತು ನಮ್ಮ ಜನ್ರೇಷನ್ನು ಕಲಿಬೇಕು. ಅದು ಬಿಟ್ಟು ನಾವೇನು ಮಾಡ್ತೀವಿ, ಪಾಶ್ಚಾತ್ಯಪ ಇರೋದೆಲ್ಲ ವೆಸ್ಟರ್ನ್ ಸೈಡೆಲ್ಲ ನಾವು ಕಲಿತಾ ಇದೀವಿ. ಇಂಥ ಕಾನ್ಸೆಪ್ಟ್ ನಂಗೆ ನೋಡ್ಬಿಟ್ಟು ನಂಗೆ ತುಂಬ ಖುಷಿ ಆಯಿತು. ಯಾಕೆ ಈ ಥರ ಇನ್ನೂ ಮುಂದೆ ಇವಾರ್ದು ನಾನು ಡಿಸೈಡ್ ಮಾಡಿದ್ದೀನಿ ಪ್ರತಿ ವರ್ಷ ನನ್ನ ಕೈಲಿ ಏನಾಗುತ್ತೆ ಡೊನೇಷನ್ ಮಾಡೇ ಮಾಡ್ತೀನಿ ಪ್ರತಿ ವರ್ಷ. ಇಟ್ಸ್ ನಾಟ್ ಲೈಕ್ ಪ್ರತಿ ವರ್ಷ ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಈ ಥರ ಮಾಡಿ ನನಗೆ ಇನ್ನೂ ಖುಷಿ ಅಂದರೆ ಸ್ವಾಮೀಜಿಗೆ ಏನು ಕ್ವಶನ್ ಕೇಳ್ಬೋದು ಅಂದ್ಬಿಟ್ಟು ನಾನು ಹೇಳೋದಂದರೆ ಇನ್ನೂ ದೊಡ್ಡದಾಗಿ ಇನ್ನೂ ಬೆಳೀಲಿ ಅಂದ್ಬಿಟ್ಟು ಒಂದೇ ಕಡೆ ಇಲ್ಲ ಇನ್ನೂ 100 ಕಡೆ ಮಾಡಲಿ ಈ ಥರ ಕಾನ್ಸೆಪ್ಟ್. ಈ ಥರ ಮಾಡಿದ್ರೆ ಅವಾಗೇನೋ ಇದನ್ನ ಒಳ್ಳೇದಾಗುತ್ತೆ, ಜನರಿಗೂ ಇನ್ನೂ ಯೂಟಿಲೈಸ್ ಮಾಡೋ ಥರ ಆಗುತ್ತೆ. ಪ್ಲಸ್ಸು ನಮ್ಗೇನಂದರೆ ನಮ್ಮ ಯೋಗ ಬಂದು ನಮ್ಮ ಭಾರತದ ಇದು ಹೌದಲ್ವಾ. ಸೊ ಅದನ್ನು ನಾವು ಸ್ಪ್ರೆಡ್ ಮಾಡ್ದಂಗೆ ಆಗುತ್ತೆ, ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಸ್ಪ್ರೆಡ್ ಮಾಡ್ದಂಗೆ
ಅದು ನಾವು ಒಳ್ಳೆ ಒಂದು ನಮ್ಗೊಂದು ಬ್ಯಾಕ್ಗ್ರೌಂಡ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಅಂತ ಅದು ಕೊಡ್ಬೋದು ನಮ್ಮ ಯಂಗ್ಸ್ಟರ್ ನೆಕ್ಸ್ಟ್ ಜನ್ರೇಷನ್ಗೂ ಅಷ್ಟೇ. ನಾವೇ ಬಿಟ್ಬಿಟ್ರೆ ಅದು ಕೊಡ್ತಾರೆ, ನಾವು ಅದನ್ನು ಯಂಗ್ ಜನ್ರೇಷನ್ ನಾವು ಮುಂದೆ ತರಬೇಕು. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ಇನ್ನೂ ಡೆವಲಪ್ ಆಗಿದೆ ಹೇಳಿ, ನಮ್ಮ ಕೈಯಲ್ಲಿ ಏನಾಗುತ್ತೆ ಇನ್ನೂ ಸಹಾಯ ಮಾಡ್ತೀವಿ. ನಾಟ್ ಓನ್ಲಿ ಒಂದೇ ಜಾಗದಲ್ಲಿ, ಇನ್ನೂ ಬೇರೆ ಬೇರೆ ಜಾಗದಲ್ಲಿ ಮಾಡಿದ್ರು ನಮ್ಗೆ ಇನ್ನೂ ಖುಷಿ ಆಗುತ್ತೆ. ನೀವು ನಿಮ್ಮ ಅಭಿಪ್ರಾಯ ಇನ್ನೂ ಮಾಡೋ ಆಪ್ಷನ್ ಇದೆಯಾ ಅಥವಾ ಬರೀ ಒಂದೇ ಇದರಲ್ಲಿ ಇದ್ದೀರಾ? ಅದು ನಮಗೂ ಕೂಡ ಖಂಡಿತ ಪ್ರೇರಣೆ. ಹಾಗೆ ಇದು ಒಂದೇನಾ ಅಥವಾ ಇನ್ನೂ ಇದೆಯಾ ಅಂತ ಕೇಳಿದರು. ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಅಖಂಡ ಸೂರ್ಯ ನಮಸ್ಕಾರ ಅಂತ ನನಗೆ ಗಾಬರಿಯಾಗಿದ್ದರು ಅಂತ. ಹಾಗೆ ಈ ಕಾರ್ಯಕ್ಕೆ ಕೈ ಹಾಕಬೇಕು ಅಂತಂದಾಗ 4-5 ಕೋಟಿ ಅಂತಂದಾಗ ಭ್ರಮೆ, ಹುಚ್ಚು, ಮಾಡೋ ಕೆಲಸ ಇಲ್ಲ, ಬೇಕಾಗಿತ್ತ ಇದು ಅಂತೆಲ್ಲ ಹೇಳಿದವರಿದ್ದಾರೆ. ಈಗ ನೀವು ಕೇಳಿರೋ ಪ್ರಶ್ನೆ ನಾನು ಮತ್ತೆ ಉತ್ತರ ಕೊಟ್ಟರೆ ಇವ್ರಿಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ ಅಂತ ಅಂದ್ಬಿಡ್ತೀರಿ. ಆದರೆ ಅವ್ರು ಕೇಳಿರೋದು ಬಹುಶಃ ಅದು ಭಗವಂತನ ವಾಣಿ ಅಂತ ನಾನು ಅಂದ್ಕೊಂತೀನಿ. ಅವನ ಕಡೆಯಿಂದ ಅದು ನುಡಿಸಿರ್ಬೋದು. ಖಂಡಿತ ಇದೆ. 12 ಜನ ಸೂರ್ಯರಿಗೆ ಒಂದೊಂದು ನೆಲೆಯನ್ನು ಮಾಡಬೇಕು ಅಂದರೆ ಅವನಿಗೆ ನಾವೇ ನೆಲೆ ಮಾಡಬೇಕಾಗಿಲ್ಲ. ಆದರೆ 12 ಕಡೆ ಇದು ನಡೆಯುತ್ತೆ. 12 ಭಾಸ್ಕರರಿಗೆ ಇದೇ ಪ್ರಾಜೆಕ್ಟು ಇನ್ನೂ 11 ಕಡೆ ನಡೆಯುತ್ತೆ. ಒಂದಷ್ಟು ಜಾಗಗಳು ಆಲ್ರೆಡಿ ನಮ್ಮ ಮನಸ್ಸಿಗೆ ಬಂದಿದೆ. ಅದರಲ್ಲಿ ಒಂದು ಕಾಶಿನಲ್ಲೂ ಆಗುತ್ತೆ. ಖಂಡಿತ. ಸ್ವಾಮೀಜಿಯವರು ಥ್ಯಾಂಕ್ ಯು. ನನಗೆ ಬೆಳವಾಡಿ ಸರ್ ಆಮೇಲೆ ಶ್ರೀಧರ್ ಸರ್ ಪರಿಚಯ ಆಗಿದ್ದು ನನ್ನ ವೈಫ್ ಮೂಲಕ, ಹೇಮಲತಾ ಅಂತ. ಕುಂಭಮೇಳದಲ್ಲಿ ನಮಗೆ ವಸತಿ ಕೊಟ್ಟು ನಮ್ಮನ್ನು ನೋಡಿಕೊಂಡು, ಅಷ್ಟು ಚೆನ್ನಾಗಿ ನೋಡಿಕೊಂಡು ನಮಗೆ ನಮ್ಮ ಕುಂಭಮೇಳ ಸುಸೂತ್ರವಾಗಿ ನಡೆಯೋಕ್ಕೆ ಕಾರಣರಾದವರೇ ನಮ್ಮ ಶ್ರೀಧರ್ ಸರ್ ಆ್ಯಂಡ್ ಬೆಳವಾಡಿ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಆ ಮೂಲಕ ನಮಗೆ ಇದು ನಮ್ಮ ಅತ್ತೆಯವರು ಕುಸುಮಲತಾ. ಸೊ ಅವರು ನಮಗೆ ಗೊತ್ತಾಗಿದ್ದು ಕುಂಭಮೇಳದ ಮೂಲಕ. ಆದರೆ ಈವರೆಗೂ ಬಂದಿದ್ದೀವಿ, ಇನ್ನು ಮುಂದೆನೂ ಬರ್ತೀವಿ. ನಮ್ಮ ಕೈಲಿ ಏನಾಗುತ್ತೋ ಸರ್ ಮಾಡ್ತಾ ಇರೋದು ಒಂದು ನಮ್ಮ ಒಬ್ಬರಿಗೆ ಅಲ್ಲ, ಎಲ್ಲರಿಗೂ ಇದು ಪ್ರೇರಣೆ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲರೂ ತಮ್ಮ ಕೈಲಾದಷ್ಟು ಮಾಡಬೇಕು, ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಇದನ್ನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಾವು ಹೇಗೆ ಪಡ್ಕೊಂಡಿದ್ದೀವಿ ಅಂಥೇಳಿ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಮಾಡುವಾಗ ಒಬ್ಬರ ಕೈಲಿ ಮಾಡೋಕ್ಕಾಗೋದಿಲ್ಲ ಇದೆಲ್ಲವ. ಅದಕ್ಕೆ ನಾವು ಒಂದಷ್ಟು ಮೆಂಬರ್ಶಿಪ್ ಥರ ಎಲ್ಲ ಮಾಡಿದ್ವಿ. ಇದು ಕ್ಲಬ್ ಮೆಂಬರ್ಶಿಪ್ ಅಲ್ಲ ಇದು. ಆದರೆ ಅಲ್ಲಿ ಬಂದಿದ್ದಾಗ ಅವರಿಗೆ ಆಧ್ಯಾತ್ಮಿಕದ ಏನು ನಾವು ಹೇಳಿದ್ವಿ ಅದರದ್ದೆಲ್ಲ ಪರಿಪೂರ್ಣ ಲಾಭಗಳಾಗಬೇಕು ಅನ್ನೋದು ಉದ್ದೇಶ ಇತ್ತು. ಎಷ್ಟು ಬೇಕಾದರೂ ಅವರು ಡೊನೇಷನನ್ನು ಕೊಡ್ಬೋದಿತ್ತು. ಆದರೆ 10,000 ಕನಿಷ್ಠ 10,000 ನೀಡಿದರೆ ಅಲ್ಲಿ ಅವರ ಹೆಸರನ್ನು ಬರೆಸಲಾಗುತ್ತೆ ಅನ್ನೋದನ್ನು ನಾವೊಂದು ಹೇಳಿದ್ವಿ. ಆ ಪ್ರಕಾರದಲ್ಲಿ ಸಾಕಷ್ಟು ಜನ ಅದಕ್ಕೆ ಸ್ಪಂದಿಸಿದ್ದಾರೆ. ಹಾಗೆ 1 ಲಕ್ಷ ಮೇಲ್ಪಟ್ಟು 1 ಲಕ್ಷ, 2 ಲಕ್ಷ, 3 ಲಕ್ಷ ಈ ಥರ ಏನಾದರೂ ನೀಡಿದರೆ ಅವರಿಗೆ ಅಲ್ಲಿ ಬಂದು, ಈಗ 1 ಲಕ್ಷ ನೀಡಿದರೆ ಅಂದರೆ ವರ್ಷದಲ್ಲಿ ಅವರಿಗೆ ಒಟ್ಟು 20 ದಿನ ಇರುತ್ತೆ. 4 ವರ್ಷ ಅಥವಾ 5 ವರ್ಷದಲ್ಲಿ ಆ 20 ದಿನನ 2 ಜನ ಬಳಕೆ ಮಾಡ್ಕೋಬೋದು. ಅಂದರೆ ಒಬ್ಬರಿಗೆ ಒಂದು ದಿನಕ್ಕೆ 2,500 ರೂಪಾಯಿ ಅದು ಅವರಿಗೆ ಆಗುತ್ತೆ. ಅದರಲ್ಲಿ ಊಟ, ತಿಂಡಿ, ಅಕಾಮಿಡೇಷನ್ನು, ಅವತ್ತಿನ ಏನು ಕೋರ್ಸ್ ಇರುತ್ತೆ ಅದನ್ನು ಅವರು ಭಾಗವಹಿಸ್ಬೋದು. ಇದಿಷ್ಟು ಉಚಿತವಾಗಿ ಮಾಡಬೇಕು ಅಂತಂದರೆ ಚಾರ್ಜ್ ಮಾಡ್ತಾರೆ. ಅಲ್ಲಿರೋ ಗೇಮ್ಸ್ಗಳನ್ನು ನೀವು ಬಳಸ್ಕೋಬೇಕು ಅಂದರೆ ದುಡ್ಡು ಕಟ್ಟಬೇಕಾಗುತ್ತೆ ಮತ್ತೆ ಎಕ್ಸ್ಟ್ರಾ. ಆದರೆ ನಾವು ಇಲ್ಲಿ ಆ ಥರದ್ದಿಲ್ಲ. ನಮಗೆ ಅದು ಕನ್ಸ್ಟ್ರಕ್ಷನಿಗೆ ಸಹಾಯ ಆಗಬೇಕು, ಆ ಉದ್ದೇಶಕ್ಕೋಸ್ಕರ ನಾವು ಅದನ್ನು ಅದರ ಮಾಡಿರೋದು. 1 ಲಕ್ಷವನ್ನು ನೀಡಿದರೆ 4 ವರ್ಷ ಅಥವಾ 5 ವರ್ಷ 20 ದಿನ ಅಂದರೆ 1 ವರ್ಷಕ್ಕೆ 4 ಅಥವಾ 5 ದಿನ 2 ಜನ ಬಳಕೆಯನ್ನು ಮಾಡ್ಕೋಬೋದು. ಆ ಥರ 2 ಲಕ್ಷ, 3 ಲಕ್ಷ, 4 ಲಕ್ಷ ಇದೆ. 5 ಲಕ್ಷದವರಿಗೆ ಏನು ಇರುತ್ತೆ ಅಂದರೆ 5 ಲಕ್ಷದವರಿಗೆ ಒಂದು ರೂಮೇ ಅವ್ರ ಹೆಸರಿನಲ್ಲಿ ಇರುತ್ತೆ. ಅವ್ರ ಕುಟುಂಬದಲ್ಲಿ ಯಾರ್ದಾದ್ರೂ ಹೆಸರಾಗ್ಬೋದು. 5 ಲಕ್ಷವನ್ನು ನೀಡಿದರೆ ಒಂದು ರೂಮ್ ಇರುತ್ತೆ. ಆ ರೂಮಿನ ಮೇಲ್ಗಡೆ ಅವ್ರ ಹೆಸರಿರುತ್ತೆ. ನಾನು ಈಗಾಗಲೇ ನನ್ನ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದೀನಿ, ಆ ಕಟ್ಟಡವನ್ನು ಕಟ್ಟುವಾಗ ನಮ್ಮ ಕಲ್ಪನೆ ಹೇಗಿದೆ ಅಂದರೆ ಕನಿಷ್ಠ ಒಂದು 350-400 ವರ್ಷ ಇರಬೇಕು ಅಂತ. ಆ 350-400 ವರ್ಷ ಆ ಹೆಸರಲ್ಲಿ ಇರುತ್ತೆ. ಸೊ ಹೀಗೆ ಆ ರೂಮನ್ನು ನಾವು ಅವರ ಹೆಸರಿಗೋಸ್ಕರನೇ ಸಮರ್ಪಣೆಯನ್ನು ಮಾಡ್ತೀವಿ. ಮತ್ತು 100 ದಿನಗಳ ಕಾಲ ಅವ್ರಿಗೆ ಕುಟುಂಬಕ್ಕೆ ಇರುತ್ತೆ. ಬರೀ 100 ದಿನ ಅಂತ ಏನಿಲ್ಲ, ಒಂದು 10-15 ವರ್ಷ ಆ ಥರದ ಯೋಚನೆ ಇದ್ದರೂ ಕೂಡ ಲೈಫ್ ಟೈಮ್ನಲ್ಲಿ ನಾವು ಅವ್ರಿಗೆ ಕೊಡ್ತೀವಿ. ಅದನ್ನು ಅದು ಸುಮ್ಮನೆ ಒಂದು ನೆಪಕ್ಕೆ ನಾವು ಅಲ್ಲಿ ಹಾಕಿದ್ದೀವಿ ಅಷ್ಟೇ. ಲೈಫ್ ಟೈಮ್ನಲ್ಲಿ ಅವ್ರಿಗೆ ನಾವು ಕೊಡ್ತೀವಿ. ಅವ್ರು ಬಂದು ಅಲ್ಲಿದ್ದು ಅವರು ಅದನ್ನು ಬಳಕೆಯನ್ನು ಮಾಡ್ಕೋಬೋದು. ಇದು ಯಾವುದು ಕಮರ್ಷಿಯಲ್ ಅಲ್ಲ. ಇದಕ್ಕೆ ಯಾರು ಓನರ್ಶಿಪ್ ಇಲ್ಲ. ಇದು ಟ್ರಸ್ಟ್ ಅಂಡರ್ನಲ್ಲಿ ನಾವು ಮಾಡ್ತಿರೋಂಥದ್ದು. ಹಾಗೆಯೇ ಅದಕ್ಕಿಂತ ಹೆಚ್ಚು ಯೋಗ ಹಾಲ್ ಇತ್ತು, ಡೈನಿಂಗ್ ಇತ್ತು, ಇದೆಲ್ಲ ಸಾಕಷ್ಟಿತ್ತು.
ನಮಗೆ ಬಹಳ ಆಶ್ಚರ್ಯ ಆಗ್ತಿತ್ತು. ಯಾರೋ ಒಬ್ರು ನಾನು ಹೀಗೆ ಒಂದ್ಸಲ ಕಲೆಕ್ಷನ್ ಮಾಡೋಕ್ಕೆ ಅಂತ ಅವ್ರ ಹತ್ರ ಮಾತಾಡೋಕ್ಕೆ ಅಂತ ಹೋದಾಗ 25 ಲಕ್ಷ ಇದೆಯಲ್ರಿ ಇದೊಂದು ಹಾಲು, ಇದು ಯಾರಿಗೆ ಕೊಡ್ತಾರೆ ಅಂತ ಕೇಳಿದ್ರು. ನಾನು ಹೇಳಿದೆ ಇಲ್ಲ ಸರ್ ಆಲ್ರೆಡಿ ಅದಾಗಿದೆ, ಅದು ಬಿಟ್ಟು ಬೇರೆ ಯಾವ್ದಾರು ಇದ್ರೆ ಹೇಳಿ ಅಂತ. ಅಂದ್ರೆ ಆಗೋಗಿದೆ 25 ಲಕ್ಷದ ಒಂದು ರೂಮ್, ಒಂದು ಹಾಲು. 10 ಲಕ್ಷದ ಮಿನಿ ಯೋಗ ಹಾಲ್ ಆಗೋಗಿದೆ, 25 ಲಕ್ಷದ ಡೈನಿಂಗ್ ಹಾಲ್ ಆಗೋಗಿದೆ. ನಮಗೆ ಈ ಥರ ಸಪೋರ್ಟ್ ಮಾಡಿದ್ದಾರೆ. 40 ರೂಮ್ಗಳಲ್ಲಿ ನಮಗೆ ಹೆಚ್ಚು ಕಡಿಮೆ 33 ರೂಮ್ಗಳು ಆಗೋಗಿದೆ. ಇನ್ನು 4-5 ರೂಮ್ಗಳು ಇರ್ಬೋದು ಅಂತ ಅನ್ಸುತ್ತೆ. ಸೊ ಇಷ್ಟು ನಮಗೆ ಸ್ಪಂದನೆಯನ್ನು ನೀಡಿದ್ದಾರೆ. ಮತ್ತು ಅಲ್ಲಿ ಬಂದು ನೋಡಿದಾಗ ಅನೇಕರ ಮನಸ್ಸು ಬದಲಾಗಿದೆ. ಹೌದು, ಇಂಥ ಒಳ್ಳೆ ಕೆಲಸ ಇದೆಯಲ್ಲ ಅಂಥೇಳಿ. ಅದು ನಾವು ಇಲ್ಲಿ ಹೇಳಿದ್ರೆ ಅದು ಅರ್ಥ ಆಗೋದಿಲ್ಲ. ಕಣ್ಣು ಮುಚ್ಕೊಂಡು ಆನೆಯನ್ನು ಸ್ಪರ್ಶ ಮಾಡ್ದಂಗೆ ಆಗ್ಬಿಡುತ್ತೆ. ನೀವು ಆ ಜಾಗಕ್ಕೆ ಬರಬೇಕು. ಆ ಜಾಗದಲ್ಲಿ ನಿಂತಾಗ ನಿಮ್ಮಲ್ಲಿ ಆಗುವಂಥ ಬದಲಾವಣೆಗಳನ್ನು ನೀವು ನೋಡಬೇಕು, ಆ ಪಾಸಿಟಿವಿಟಿಯನ್ನು. ಯಾರೋ ಒಬ್ರು ಬರ್ತಾರೆ, ಸುಮ್ಮನೆ ನೋಡಿದ ತಕ್ಷಣ ಇಲ್ಲ ನಾನು ಇದಕ್ಕೆ ಕಲೆಕ್ಷನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅನೇಕರು 1 ಲಕ್ಷ 2 ಲಕ್ಷ ಕಲೆಕ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ ಆ ನಂತರದಲ್ಲಿ ಅದಕ್ಕೆ. ಸೊ ಹೀಗೆ ಅನೇಕ ಥರದಲ್ಲಿ ಅನೇಕರಿಗೆ ಅಲ್ಲಿ ಪ್ರೇರಣೆ ಆಗಿದೆ. ಇನ್ನು ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ 12 ವಿಗ್ರಹಗಳೇ ಬರುತ್ತೆ. ಅಂದರೆ 12 ಭಾಸ್ಕರರದೇ ಈ ವಿಗ್ರಹಗಳಲ್ಲಿ ಬರುತ್ತೆ. 12 ಜನ ಸೂರ್ಯರ ವಿಗ್ರಹಗಳಿರೋದು ಕಾಶಿಯಲ್ಲಿ ಮಾತ್ರ. ಕಾಶಿಯಲ್ಲಿ 12 ಭಾಸ್ಕರರ ದೇವಸ್ಥಾನಗಳಿದೆ. ನಾವು ಇಲ್ಲಿ ದೇವಸ್ಥಾನದಲ್ಲಿ 12 ಜನ ಭಾಸ್ಕರರ ಪ್ರತಿಷ್ಠಾಪನೆಯನ್ನು ಮಾಡ್ತಿದ್ದೀವಿ. ಸೊ ಒಂದೊಂದು ವಿಗ್ರಹಕ್ಕೆ ಇಷ್ಟು ಅಂತ ದುಡ್ಡಿರುತ್ತೆ. ಯಾರಾದರೂ ವಿಗ್ರಹವನ್ನು ಬೇಕಾದರೆ ನಾನು ವಿಗ್ರಹಕ್ಕೆ ಹಣ ಅದನ್ನು ಒಂದು ದುಡ್ಡು ಕೊಡ್ತೀನಿ ಅಂದರೆ ಆ ಥರ ವಿಗ್ರಹವನ್ನು ನಿಮ್ಮ ಕಡೆಯಿಂದ ಮಾಡಿಸ್ಬೋದು. ಕುದುರೆಗಳಿದೆ, 7 ಕುದುರೆಗಳು ಬರುತ್ತೆ. ಒಂದೊಂದು ಕುದುರೆನೂ 10 ಅಡಿ ಇದೆ ಅದು ಕುದುರೆಗಳು. ಆ ಕುದುರೆಗೆ ಏನಾದರೂ ನಾವು ಕೊಡ್ತೀವಿ ಅಂದರೆ ಒಂದು ಕುದುರೆ 1.5 ಲಕ್ಷ ಬರುತ್ತೆ. ನಾವು 1 ಲಕ್ಷಕ್ಕೆ ಇದು ಮಾಡಿದ್ವಿ. ಆ ಥರದಲ್ಲಿ ಅನೇಕ ಜನ ತಗೊಂಡಿದ್ದಾರೆ. ಸೊ ಇದೆ ಇವರೆಲ್ಲರ ಸಹಕಾರದಿಂದಲೇ ಹೀಗಾಗಿರೋದು. ನಾವು ಗೋದಾನದ ಬಗ್ಗೆ ನಾವು ಬರೀ ಗೋಶಾಲೆ ಅಂತ ಹೇಳಿದ ತಕ್ಷಣ 4-5 ಜನ ಗೋದಾನದ ಆಗಲೇ ನಮಗೆ ಹಣವನ್ನು ನೀಡಿಬಿಟ್ರು ಅವರು. ನೀವು ಯಾವಾಗಲಾರು ತಗೊಳ್ಳಿ ಸರ್, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ, ಗೋದಾನದ ಹೆಸರನ್ನ ನಾನು ಕೊಟ್ಬಿಡ್ತೀನಿ ಅಂತೇಳಿ ಕೊಟ್ಟರು. ಸೊ ಹೀಗೆ ನೀವು ಕೂಡ ಯಾರು ಬೇಕಾದರೂ ಈ ಥರದಲ್ಲಿ ನಿಮ್ಮ ಸಹಕಾರವನ್ನು ನೀಡಬಹುದು. ಸೇವೆ ಅನ್ನೋದು ತುಂಬ ಅವಶ್ಯಕವೂ ಇದೆ, ಸಮಾಜಕ್ಕೂ ಇದೆ, ಮತ್ತು ನಮಗೂ ಕೂಡ ಅದು ತುಂಬ ಹೆಚ್ಚು ಒಂದು ಪರಿಣಾಮವನ್ನು ನಮ್ಮ ಬದುಕಿನಲ್ಲಿ ನೀಡುವಂಥದ್ದು. ಈ ಸಂದರ್ಭದಲ್ಲಿ ಒಂದು ಸಣ್ಣ ಕಥೆ ನೆನಪಾಗುತ್ತೆ, ಹೇಳ್ತೀನಿ. ಒಬ್ಬ ತುಂಬ ಸಂಪಾದನೆ ಮಾಡಿದ್ದ, ಭಾಳ ಕಷ್ಟಪಟ್ಟು ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬಂದಿದ್ದ, ತುಂಬ ಸಂಪಾದನೆಯನ್ನು ಮಾಡಿದ್ದ. ಕೊನೆಗೊಂದಿನ ಈ ಥರದ್ದು ಕಾರ್ಯಕ್ರಮ ಇತ್ತು. ನಿಮ್ಮ ಥರ ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದರು, ಪಕ್ಕದಲ್ಲಿ ಗುರುಗಳಿದ್ದರು. ನಂತರದನ್ನ ಅವ್ನು ಕೂತ್ಕೊಂಡಿದ್ದ. ಅಲ್ಲಿ ಗುರುಗಳು ಒಂದು ಮಾತು ಹೇಳಿದರು, ನೀವೆಷ್ಟೇ ಸಂಪಾದನೆ ಮಾಡಿದ್ರು ಹೋಗುವಾಗ ಇಲ್ಲಿ ಬಿಟ್ಟು ಹೋಗ್ಬೇಕಷ್ಟೇ, ತಗೊಂಡು ಹೋಗೋಕ್ಕಾಗಲ್ಲ ಅಂತ. ಹೌದಲ್ವ, ಸತ್ಯ ಅಲ್ವಾ? ಅವನಿಗೆ ಅವತ್ತಿಂದ ನಿದ್ದೆ ಬರೋದು ಹೊರಟೋಯ್ತು, ನಿದ್ದೆ ಬರ್ತಾ ಇಲ್ಲ, ಚಿಂತೆ ಶುರುವಾಯಿತು. ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ, ಹೆಂಗೆ ಬಿಟ್ಟು ಹೋಗೋದು ಅಂತ. ಸಿಕ್ತವರೆಲ್ಲ ಕೇಳಕ್ಕೆ ಶುರು ಮಾಡ್ದ, ನನಗೆ ಬಿಟ್ಟೋಗೋಕೆ ಮನಸ್ಸಿಲ್ಲ, ತಗೊಂಡೋಗಲೇಬೇಕು, ಹೇಗೆ ತಗೊಂಡೋಗೋದು ಅಂತ. ಈಗ ನಿಜವಾಗ್ಲೂ ಅವನನ್ನೆಲ್ಲ ಹುಚ್ಚ ಅನ್ನಕ್ಕೆ ಶುರು ಮಾಡಿದರು. ಆದರೆ ಅವನಿಗೆ ಗೊತ್ತಿತ್ತು, ಇಲ್ಲ, ಪ್ರತಿ ಸಮಸ್ಯೆಗೊಂದು ಪರಿಹಾರ ಇದ್ದೇ ಇರುತ್ತೆ ಅಂತ. ಸರಿ, ಅವನು ಹೀಗೆ ಹುಡುಕ್ತಾ ಯಾರೋ ಒಬ್ಬರು ವಯೋವೃದ್ಧರನ್ನ ಹೋಗಿ ಭೇಟಿಯಾದ. ಜ್ಞಾನಿಗಳಿದ್ರು. ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ತಗೊಂಡು ಹೋಗ್ಬೋದು ಅಂತ. ಇನ್ನು ಖುಷಿ ಆಯಿತು. ಇಷ್ಟೆಲ್ಲ ಜೀವನದಲ್ಲಿ ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿ ಇಟ್ಟಿದ್ದೀನಲ್ಲ, ಇದನ್ನು ತಗೊಂಡೋಗೋದಕ್ಕೊಂದು ಅವಕಾಶ ಸಿಕ್ತಲ್ಲ. ಪುಣ್ಯಾತ್ಮರು ಯಾರೋ ಇದ್ದಾರೆ, ಅವ್ರ ಮಾರ್ಗದರ್ಶನ ತಗೊಳ್ಳೋಣ ಅಂತ ಕೇಳ್ತಾನೆ, ಹೇಗೆ ತಗೊಂಡೋಗ್ಬೋದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಪ್ಪ, ಈಗ ನೀನು ಅಮೇರಿಕಕ್ಕೆ ಹೋಗಬೇಕು, ನೀನು ಪೂರ್ತಿ ಅಲ್ಲೇ ಹೋಗಿ ಸೆಟ್ಲ್ ಆಗಬೇಕು. ಇಲ್ಲಿ ನೀನು ಸಾಕಷ್ಟು ಪ್ರಾಪರ್ಟಿ ಇದೆ, ಏನು ಮಾಡ್ತೀಯಾ? ಅದನ್ನು ಡಾಲರ್ಸಾಗಿ ಕನ್ವರ್ಟ್ ಮಾಡಬೇಕು. ನೀವು ನಿಮ್ಮ ರೂಪಿನಲ್ಲಿ ತಗೊಂಡೋಗೋಕ್ಕಾಗಲ್ಲ ಅಲ್ಲಿಗೆ ಅಲ್ವಾ? ಯಾವುದೇ ದೇಶಕ್ಕೆ ಹೋದ್ರೆ ಆ ದೇಶದ ಕರೆನ್ಸಿ ಇದೆ, ನೀವು ಅದನ್ನು ಇಲ್ಲಿಂದ ಕನ್ವರ್ಟ್ ಮಾಡಬೇಕು, ಆವಾಗ ಮಾತ್ರ ತಗೊಂಡೋಗೋಕ್ಕೆ ಸಾಧ್ಯ. ಹಾಗೆ ನೀನು ಸ್ವರ್ಗಕ್ಕೆ ಅಥವಾ ಮೋಕ್ಷಕ್ಕೆ ಅಥವಾ ಭಗವಂತನ ಹತ್ರಕ್ಕೆ ಹೋಗಬೇಕು ಅಂತಾದರೆ ಪುಣ್ಯ ಎಂಬ ಕರೆನ್ಸಿಯಿಂದ ಮಾತ್ರ ನೀನು ಅದನ್ನು ತಗೊಂಡೋಗಕ್ಕೆ ಸಾಧ್ಯ ಅಂತ. ಆ ಪುಣ್ಯ ಏನು ಅಂದರೆ ಒಳ್ಳೆ ಮಾಡುವ ಕಾರ್ಯಗಳಿಂದನೇ ಅದಾಗುವಂಥದ್ದು. ನೋಡಿ, ನನಗೂ ಅನೇಕ ಸಲ ಇದರದೊಂದು ಅನುಭವಕ್ಕೆ ಬಂದಿರೋದು, ಬಹುಶಃ ನಿಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ನೀವು ನಮ್ಮಲ್ಲೇ ಮಾಡಬೇಕು ಅಂತ ನೀವು ಎಲ್ಲಿ ಬೇಕಾದರೂ ದಾನ ಧರ್ಮಗಳನ್ನು ಮಾಡಿ, ನಿಮಗೆ ಮುಂದೆ ಅದರಿಂದ ಆಗಬೇಕಾಗಿದ್ದ ಖರ್ಚನ್ನು ಅದು ನಿಲ್ಲಿಸುತ್ತೆ. ನಿಮಗೆ ಯಾವುದೋ ಒಂದು ಹಾಸ್ಪಿಟಲಿಂದ ಯಾವುದೋ ಒಂದು 50,000 ನೀವು ಇವತ್ತು ಖರ್ಚು ಮಾಡಬೇಕಾಗಿತ್ತು ಹಾಸ್ಪಿಟ್ಲಿಗೆ, ನೀವು ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ ಬಳಸಿದ್ರಿ, ನಿಮಗೆ 50,000 ರೂಪಾಯಿ ಅವನು ಉಳಿಸ್ತಾನೆ. ಯಾಕೆಂದ್ರೆ ಅದನ್ನು ಖರ್ಚು ಮಾಡಿಸಲ್ಲ ಅವನು, ನಿಮ್ಗೆ ಆ ಕಾಯಿಲೆನೇ ಬರೋದಂಗೆ ನೋಡ್ತಾನೆ. ಏನೋ ಒಂದು ಅಪಘಾತ, ಇನ್ನೇನೋ ಒಂದು ಸಮಸ್ಯೆ ಆಗಬೇಕಾಯ್ತು, ಈ ಥರದ್ದು ಯಾವುದೋ ರೀತಿಯಲ್ಲಿ ನಿಮಗೆ ಅದು ಖರ್ಚು ಮಾಡಿಸ್ಬೇಕಿತ್ತು ಭಗವಂತ. ನಾನು ಅದನ್ನು ಖಡಾಖಂಡಿತ ಘಂಟಾಘೋಷವಾಗಿ ಹೇಳ್ತೀನಿ, ಅದನ್ನು ಅವನು ತಪ್ಪಿಸ್ತಾನೆ ಅವನು.
ಸೊ ನೀವು ಇಟ್ಕೊಂಡಿರ್ತೀರಾ, ಅದನ್ನು ಅಲ್ಲಿ ಖರ್ಚು ಮಾಡಿಸ್ತಾನೆ. ಅದ್ರ ಜೊತೆಗೆ ಸ್ವಲ್ಪ ಶರೀರಕ್ಕೆ, ಮನಸ್ಸಿಗೆ, ಎಲ್ಲದಕ್ಕೂ ಒಂದು ಹಾನಿಯನ್ನು ಮಾಡ್ತಾನೆ. ಅದಕ್ಕೆ ಭಗವಂತ ಕೊಟ್ಟಿರೋದು ನಮಗೋಸ್ಕರ ಅಲ್ಲ, ಅದು ನಮ್ಮ ಜೊತೆಗೆ ಸಮಾಜದಲ್ಲಿ ನಮ್ಮ ಜೊತೆನಲ್ಲಿರೋಂಥವ್ರಿಗೂ ಕೂಡ ನಾವು ಅದು ಬಳಕೆ ಆಗಬೇಕು, ಮುಂದಿನ ಜನಾಂಗಕ್ಕೆ ಇದು ಬಳಕೆ ಆಗಬೇಕು ಅನ್ನೋದನ್ನು ನಮ್ಮ ಕಣ್ಣು ಮುಂದೆ ಇಟ್ಕೊಂಡ್ರೆ ಅಷ್ಟರ ಮಟ್ಟಿಗೆ ನಮ್ಮ ಬದುಕು ಸುಂದರವಾಗಿರುತ್ತೆ. ಯಾವುದೋ ಬ್ಯಾಂಕಲ್ಲಿ ಹಣ ಇಡಬೇಡಿ, ಭಗವಂತನ ಬ್ಯಾಂಕಲ್ಲಿ ಇಡಿ, ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾನೆ, ಯಾರು ಕದಿಯೋದಿಲ್ಲ. ಏನಾರ ಪ್ರಶ್ನೆ ಇದೆಯಾ? ನನ್ನ ಹೆಸರು ದೀಪ್ತಿ, ರಶ್ಮಿ ತಂಗಿ ನಾನು. ನನಗೆ ಖುಷಿ ನಮ್ಮ ಅಕ್ಕ ನಿರೂಪಣೆನೂ ನೋಡಿ. ಅನಿಸಿಕೆ, ನನಗೆ ಪ್ರಶ್ನೆ ಏನೂ ಇಲ್ಲ. ನಾವೆಲ್ಲ ಕಾರ್ಪೊರೇಟಲ್ಲಿ ಕೆಲಸ ಮಾಡೋರು. ಇದನ್ನು ನೋಡಿ ಒಂಥರ ತುಂಬ ಖುಷಿ ಆಯಿತು. ಅದೇನು ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು ನನಗೆ. ಯಾಕೆಂದರೆ ಖುಷಿ ಆಯಿತು. ಎಲ್ಲೋ ರೆಸಾರ್ಟ್ಗೆ ಹೋಗ್ತೀವಿ, 2 ದಿನ ಒಂದಷ್ಟು ದುಡ್ಡು ಕೊಡ್ತೀವಿ, ಬಟ್ ಆಚೆ ಬಂದ ತಕ್ಷಣ ಅದ್ರದ್ದು ಲಾಂಗ್ ಟರ್ಮ್ ಇರಲ್ಲ ನಮಗೆ. ಇದರಲ್ಲಿ ನಂಗೆ ಅನ್ನಿಸ್ತು ಲಾಂಗ್ ಟರ್ಮ್ ನಮಗೆ ಆರೋಗ್ಯಕರವಾಗಿ ಏನಾದರೂ ಆಗಲಿ ತುಂಬ ಉಪಯೋಗ ಆಗತ್ತೆ. ಐ ಥಿಂಕ್ ಮಾರ್ಕೆಟಿಂಗ್ ಆಗಲೇ ಆಗಿದೆ, ಬಟ್ ಇದ್ರದ್ದು ಮಾರ್ಕೆಟಿಂಗ್ ಇನ್ನೂ ಜಾಸ್ತಿ ಆಗಬೇಕು ಅಂತ ನಾನು ಹಾರೈಸ್ತೀನಿ. ನನ್ನ ಕೈಲಾದ ಬೇರೆ ಪ್ರಯತ್ನದ ಇದನ್ನು ನಾನು ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಕಾರ್ಯಕ್ರಮದಿಂದ ನಮಗೂ ಒಂದು ಸ್ವಲ್ಪ ಗೊತ್ತಿತ್ತು, ಇವರು ಹಾಕೋ ಸ್ಟೇಟಸ್ ಆಗಲಿ ಅಥವಾ ನೀವು ಹಾಕೋ ಗ್ರೂಪ್ ಇದರಿಂದ, ಬಟ್ ಡೀಟೇಲಾಗಿ ನಮಗೂ ಗೊತ್ತಾಯಿತು. ತುಂಬ ಖುಷಿ ಆಯಿತು. ಸಾಧ್ಯವಾದಷ್ಟು ಗುರುಗಳು. ಧನ್ಯವಾದಗಳು ಗುರುಜಿ. ಹೊಸಬ್ಬ ನಾನು ಬಂದು ಒಂದು 11 ತಿಂಗಳಾಗಿದೆ ಅಷ್ಟೇ. ಬಟ್ ಯಾವಾಗಿಂದ ಬಂದಿದ್ದೀನಿ, ನನ್ನ ಶ್ರೀಧರ್ ಸರ್ ನಮಗೆ ತುಂಬ ಹೇಳ್ಕೊಟ್ರು, ಯೋಗ ಈಸ್ ಅ ವೆರಿ ಗುಡ್ ಥಿಂಗ್. ನಾನು ಫಸ್ಟ್ ಏನೂ ಫಾಲೋ ಮಾಡ್ತಿರ್ಲಿಲ್ಲ. ಐ ಆಮ್ ಅ ಪ್ರಾಪರ್ ಜೆನ್ಜಿ ಕಿಡ್. ಐ ಆಮ್ ರಿಯಲಿ, ನಾನು ಸೋಷಿಯಲ್ ಮೀಡಿಯಾ ಅದರಲ್ಲೇ ಜಾಸ್ತಿ ಇದ್ದೆ. ನಾನು ಯಾವಾಗ ಬೆಂಗಳೂರು ಬಂದೆ, ಐ ಸ್ಪೆಂಡ್ ಸಮ್ ಟೈಮ್ ವಿತ್ ಪೀಪಲ್ ಯಾರು ನನಗೆ ಯೋಗ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಒಂದು 5-6 ತಿಂಗಳು ಮುಂಚೆ ಐ ಬಿಕೇಮ್ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ನಂಗೆ ತುಂಬ ಖುಷಿ ಆಯಿತು. ಆವಾಗ ನಂಗೆ ಗೊತ್ತಾಯಿತು ದಟ್ ಯೋಗ ಅಂತ ಏನೋ, ಜನರ ಮನಸ್ಥಿತಿ ಟುವರ್ಡ್ಸ್ ಯೋಗ ಇಸ್ ಟೂ ಗುಡ್ ಆ್ಯಂಡ್ ಇಟ್ ಇಸ್ ಸಚ್ ಎ ಪ್ಯೂರ್ ಥಿಂಗ್. ನೀವು ಮಾಡ್ತಿರೋ ಜಾಗ, ಐ ಆಮ್ ಇನ್ ದಟ್ ವಾಟ್ಸಪ್ ಗ್ರೂಪ್, ಐ ಚೆಕ್ ದ್ಯಾಟ್ ಲೊಕೇಶನ್. ಎಷ್ಟು ಆ ನೇಚರ್ ಮಧ್ಯದಲ್ಲಿ ಅದು ಎಷ್ಟು ಶಾಂತವಾಗಿದೆ ಅಂತ ನನ್ನ ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ. ಯಾವತ್ತಾದರೂ ನಂಗೆ ಚಾನ್ಸ್ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ನಾನಲ್ಲಿ ಬರ್ತೀನಿ. ಅಕ್ಕಪಕ್ಕ ನೇಚರ್ ಜಾಗನ ನೋಡಿಕೊಂಡು ಖುಷಿ ಪಟ್ಕೊಂಡು ಹೋಗ್ತೀನಿ. ಆದರೆ ಯೋಗದ ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ವಿಲ್ ಟ್ರೈ ಟು ಇನ್ಕಾರ್ಪೊರೇಟ್ ಇನ್ ಮೈ ಲೈಫ್. ದ್ಯಾಟ್ಸ್ ಇಟ್. ಥ್ಯಾಂಕ್ ಯು. ಯೋಗ ಸಾಧನ ಧಾಮ ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಶ್ರೀಧರ್ ಸರ್ ಅವರು. ನಮಗೆ ತುಂಬ ಸಂತೋಷ ಆಯಿತು. ಅವರು ನಮಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಾವು ನೋಡ್ತಾ ಇರ್ತೀವಿ, ಅವರು ಸಮಾಜ ಸೇವೆ ಮಾಡೋದ್ರಲ್ಲಿ ನಮ್ಮ ಶ್ರೀಧರ್ ಸರ್ ಸ್ವಲ್ಪ ಜಾಸ್ತಿನೇ. ಅವ್ರು ನೋಡಿ ಅವರಿಂದ ಕಲಿಯೋದು ನಾವು ಕಲ್ತಿದ್ದೀವಿ. ಅವರು ನಿಮ್ಮ ಗುರುಗಳ ಬಗ್ಗೆ ಗುರುಗಳು ತುಂಬ ಶ್ರಮ ಪಡ್ತಾ ಇದ್ದಾರೆ. ನಮ್ಮ ಕೈಲಿ ಏನಾಗುತ್ತೋ ಅದು ನಮ್ಮ ಸಹಾಯ ಮಾಡ್ತೀವಿ. ಅಲ್ಲಿಗೆ ನಾವು ಬರಬೇಕಂತ ತುಂಬ ಆಸೆ ಇಟ್ಕೊಂಡಿದ್ವಿ. ಧನ್ಯವಾದ ಗುರುಜಿ. ನನಗೆ ಆಬ್ವಿಯಸ್ಲಿ ಪರಿಚಯ ಮಾಡಿಸಿದ್ದು ನನ್ನ ತಮ್ಮ ಪಿಯೂಷ್. ಆ್ಯಂಡ್ ಫುಲ್ ಒಳ್ಳೆ ಕಮ್ಯುನಿಟಿ ಇದೆ. ನಾವು ಸಾಕಷ್ಟು ಬ್ಯುಸಿ ಇರ್ತೀವಿ ಸರ್ ನಮ್ಮ ಲೈಫಲ್ಲಿ. ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕುಂಭಮೇಳಗಾಗಿರ್ಬೋದು ಯಾವತ್ತೂ ವಿಚಾರದಲ್ಲಿ ಇರಲಿಲ್ಲ. ಅದೇ ಸರ್ ಹೇಳ್ದಂಗೆ ದೇವ್ರು ಹೆಂಗೋ ಏನೋ ಮಾಡಿಸ್ಬಿಡ್ತಾರೆ. ಮೊಮೆಂಟ್ ಒಂದ್ಸತಿ ಇವ್ನು ಬಂದ್ಬಿಟ್ಟು ಮನೇಲಿ ಒಂದ್ಸತಿ ಹೇಳಿದ ದಟ್ ನಾನು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರಲಿಲ್ಲ. ನಾನು ಒಬ್ಬನೇ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಯೋಗ ಬ್ಯಾಚವ್ರು ಎಲ್ಲರೂ ಹೋಗ್ತಾ ಇದ್ದಾರೆ. ಅದೇನೋ ಬಂತು ಗೊತ್ತಿಲ್ಲ, ನೆಕ್ಸ್ಟ್ ಮಿನಿಟ್ ಫುಲ್ ಫ್ಯಾಮಿಲಿ ಟಿಕೆಟ್ಸ್ ಎಲ್ಲ ಬುಕ್ ಆಗಿ ರೆಡಿಯಾಗಿ ಭಾಳಷ್ಟು ಚೆನ್ನಾಗಿತ್ತು. ಅದೇ ಥರ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಸುಮಾರು ಜನರು ಬ್ಯುಸಿ ಇರ್ತಾರೆ ನಮ್ಮ ಡೈಲಿ ಲೈಫಲ್ಲಿ. ನೀವು ಕ್ಯಾಂಪ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ರು ಮಧುಮಿತಾ ಹೇಳ್ತಿರುವಾಗ, ದಟ್ ಕಾರ್ಪೊರೇಟ್ಸ್ ಔಟಿಂಗ್ ಎಲ್ಲ ಇರ್ತಾರೆ. ನಾವು ಸ್ವಲ್ಪ ಆ ಕಡೆ ಕನೆಕ್ಟೆಡ್ ಆಗಿದ್ದೆ. ಅದ್ರ ಮೇಲೆ ಸ್ವಲ್ಪ ಏನಾದರೂ ಪ್ರಮೋಷನ್ ಮಾಡಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಕ್ಲಾಸಸ್ ನೀವು ಹೇಳಿದ್ರೆ ಅಲ್ಲಿ ಮೆಡಿಟೇಷನ್ ಹಾಲ್ ಇದೆ, ಕ್ಲಾಸಸ್ ಇದೆ. ಸೊ ಅಲ್ಲಿ ಯಾರು ನಡೆಸ್ಕೊಡ್ಬೋದು, ಹೇಗೆ ಗೈಡೆನ್ಸ್ ಸಿಗ್ಬೋದು ನಮಗೆ ಅಲ್ಲಿ ಹೋದಾಗ ಅಂತ ಅದು ಒಂದು. ಪ್ಲಸ್ ಟ್ರೆಕ್ಕಿಂಗ್ ಎಲ್ಲ ಯೂಶ್ವಲಿ ಆ ಕಡೆ ಚಿಕ್ಕಮಂಗ್ಳೂರು ಸೈಡ್ ಬಟ್ ಅಂಥದ್ದು ಏನಾದರೂ ಕಾಂಬಿನೇಷನ್ ಕುರುಕ್ಷೇತ್ರ ಅಡ್ವೆಂಚರ್ ಕಾಂಬಿನೇಷನ್
ಈ ಥರದೊಂದು ಪ್ರಶ್ನೆ ಏನು ಕೇಳಿದ್ರು. ಈಗ ನಾವು ಮೆಂಬರ್ಶಿಪ್ ಆಗಿರ್ತೀವಿ, ಮೆಂಬರ್ಶಿಪ್ ಆದಂಥವ್ರು ಚಿಕ್ಕಮಗಳೂರು ಕಡೆಗೆ ಬಂದಾಗ ನಿಮ್ಮಲ್ಲಿ ನೈಟ್ ಸ್ಟೇ ಆಗ್ತೀವಿ ಅವತ್ತೆಲ್ಲ ನಾವೆಲ್ಲ ಸುತ್ತಾಡ್ಕೊಂಬರ್ಬೋದಾ ಅಂಥೇಳಿ. ಖಂಡಿತ ಆ ಥರದ ವ್ಯವಸ್ಥೆ ಇರೋದಿಲ್ಲ. ನೀವು ಅಲ್ಲಿ ಬಂದರೆ ಅದೊಂದು ಕೋರ್ಸ್ ಥರ ಇರುತ್ತೆ, ನೀವು ಅಲ್ಲೇ ಇರಬೇಕು. ವೀಕೆಂಡ್ ಅಂತ ಬಂದರೆ ವೀಕೆಂಡ್ ಅಲ್ಲೇ ಇರಬೇಕಾಗುತ್ತೆ. ಇಲ್ಲ ನೀವು ಒಂದು ವಾರ 15 ದಿವಸದ ಈ ಥರ ಕೋರ್ಸ್ ಅಂತ ಬಂದರೆ ನೀವು ಅದೇ ಥರ ಅಲ್ಲೇ ಇರಬೇಕಾಗುತ್ತೆ. ಮತ್ತು ನಿಮಗೆ ಹೋಗೋದಕ್ಕೆ ಅವಕಾಶನೇ ಇಲ್ಲದ ಥರದ ನೀವು ಜನರಲ್ಲಾಗಿ ಸುಮ್ಮನೆ ಬಂದ್ರೂ ಆ ಥರದ ಪ್ರೋಗ್ರಾಮ್ಗಳಿರುತ್ತೆ. ಈಗ ಎಕ್ಸಾಂಪಲ್ ಅಂದರೆ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ರಿ ಅಂತಂದರೆ 5:30 ಒಂದು 6:30, 6:45, 7 ಗಂಟೆ ತನಕ 1.5 ಗಂಟೆ ಯೋಗ ಧ್ಯಾನ ಇದೆಲ್ಲ ಇರುತ್ತೆ. ಸ್ನಾನ ಮುಗಿಸ್ತೀರಿ, ಸೂರ್ಯನ ದೇವಸ್ಥಾನ ಇದೆ, ಅಲ್ಲಿ ಅಭಿಷೇಕ ಪೂಜೆ ಶುರುವಾಗುತ್ತೆ. ನೀವು ಅಲ್ಲಿಗೆ ಬರ್ತೀರಿ 8:30, 9 ಗಂಟೆ ಆಗೋಗುತ್ತೆ. ಅದಾದ ನಂತರ ನಿಮಗೆ ತಿಂಡಿ ಆಗುತ್ತೆ. ತಿಂಡಿ ಆದ ತಕ್ಷಣ ಒಂದು ರೌಂಡ್ ನೀವು ವಾಕಿಂಗ್ ಆ ಥರದ್ದೆಲ್ಲ ನೀವು ಹೋಗ್ಬೋದು. ದೇವಸ್ಥಾನ ಗೋಶಾಲೆ ಎಲ್ಲ ಸುತ್ತಾಡ್ಕೊಂಬರ್ಬೋದು. ಹಾಗೆಯೇ ಒಂದು ಮಧ್ಯಾಹ್ನ ಒಂದು 12 ಗಂಟೆ ಈ ಥರದಲ್ಲೆಲ್ಲ ಏನಾದರೂ ಒಂದು ಸ್ಪೆಷಲ್ ಧ್ಯಾನದ ಕ್ಲಾಸ್ ಅಂತ ಮಾಡಿಸ್ತೀವಿ. ಅಂದ್ರೆ ನಾನು ಸುಮ್ಮನೆ ಈಗ ಅಂತಿರೋದು ಹೀಗೆ ಇರುತ್ತೆ ಅಂತಲ್ಲ, ಹೇಗೆ ಇರುತ್ತೆ ಅಂತ ಹೇಳ್ತಿದ್ದೀನಿ. ಅದಾದಮೇಲೆ ಊಟ ಆಗುತ್ತೆ. ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ತೀರಿ. ವಿಶ್ರಾಂತಿ ಆದಮೇಲೆ ಯಾವುದರ ಒಂದು ವಿಷಯದ ಬಗ್ಗೆ ಒಂದು ಜನರಲ್ ಒಂದು ಸಬ್ಜೆಕ್ಟ್ ಥರ ಒಂದು ಉಪನ್ಯಾಸನ ಏನಾದರೂ ಇರುತ್ತೆ. ಅದಾದಮೇಲೆ ಒಂದು ವಾಕಿಂಗ್ ಇರುತ್ತೆ, ಕಾಫಿ ಟೀ ಆ ಥರದ್ದು ಏನಾದ್ರು ಇದ್ದರೆ ಆ ಥರದ್ದು ಸ್ನ್ಯಾಕ್ಸ್ ಇದೆಲ್ಲ ಇರುತ್ತೆ. ಅದಾದಮೇಲೆ ಸಾಯಂಕಾಲ ಒಂದು ಅರ್ಧ ಗಂಟೆ 3/4 ಗಂಟೆ ಧ್ಯಾನ ಇರುತ್ತೆ. ಆಮೇಲೆ ಭಜನ್ ಇರುತ್ತೆ. ಭಜನೆ ಆದಮೇಲೆ ಸೂರ್ಯನಿಗೆ ಅದು ಮಹಾಮಂಗಳಾರತಿ ಎಲ್ಲ ಆಗುತ್ತೆ. ಊಟ ಸಮಯ ಆಗೋಗುತ್ತೆ. ಊಟ ಸಮಯ ಆದಮೇಲೆ ಊಟ ಆಗುತ್ತೆ. ಊಟ ಆದಮೇಲೆ ನೀವು ಅಲ್ಲಿ ಬರ್ತೀರಿ. ಬಂದರೆ ಅಲ್ಲೊಂದು ಜಾಗ ಇದೆ, ನೀವೀಗ ಅದು ಶಿವನ ಸ್ಟ್ಯಾಚ್ಯೂ ಇರುವಂಥ ಜಾಗ, ಅದು ಓಪನ್ ಪ್ಲೇಸ್. ಅದು ಆ ಜಾಗದಲ್ಲಿ ಮಳೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಮಾಡ್ಬೋದು. ಮಾಡಿ ಮುಗಿಸೋಷ್ಟೊತ್ತಿಗೆ ರಾತ್ರಿ 9-10 ಗಂಟೆ ಆಗುತ್ತೆ. ನೀವು ನಿದ್ದೆ ಮಾಡ್ತೀರಿ. ಇನ್ನೆಲ್ಲಿದೆ ಸಮಯ ಹೊರಗೆ ಹೋಗೋಕ್ಕೆ? ಇದು ನಾನು ಜನರಲ್ ಆಗಿ ಹೇಳಿದ್ದು. ಕೋರ್ಸ್ ಥರ ಇದ್ದರೆ ಅದು ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಮತ್ತು ಇನ್ನೊಂದೇನಂದರೆ ನಿಮ್ಗೆ ಯಾರೋ ಟೀಚರ್ ಬಂದಲ್ಲಿ ಟೀಚ್ ಮಾಡಬೇಕು ಅನ್ನೋಂಥದ್ದಿಲ್ಲ. ಟೀಚರ್ ಇರ್ತಾರೆ. ನಿಮಗೆ ಪ್ರತಿ ಜಾಗಕ್ಕೆ ಹೋದರೂ ಕೂಡ ಅದೊಂದು ಆಧ್ಯಾತ್ಮಿಕ ಸ್ಪರ್ಶವನ್ನು ನೀಡುತ್ತೆ ನಿಮಗೆ. ಸೊ ನಿಮಗೆ ಎಲ್ಲೂ ಮನಸ್ಸು ಚಂಚಲ ಆಗೋದು, ಯಾರೋ ಅಲ್ಲಿರಬೇಕು, ಯಾರೋ ಗೈಡ್ ಮಾಡಬೇಕು ಅಂತ ಅನ್ಸಲ್ಲ. ನೀವು ಗೋಶಾಲೆಗೆ ಲೋ ತಕ್ಷಣ ಕೃಷ್ಣನೇ ಅಲ್ಲಿ ನಿಮ್ಮ ಎದುರುಗಡೆ ನಿಂತ್ಕೊಂಡಾಗ ನಿಮ್ಗೆ ಅನ್ಸುತ್ತೆ ಅಲ್ಲೊಂದು ಸ್ವಲ್ಪ ಕುತ್ಕೋಬೇಕು ಅಂತ, ಗೋಗಳನ್ನ ಮುಟ್ಟಬೇಕು, ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ಸೂರ್ಯನ ದೇವಸ್ಥಾನಕ್ಕೆ ಬಂದರೆ ಒಂದು ರೌಂಡ್ ನೀವು ಬರಬೇಕು ಅಂತ. ನಾನು ಹೀಗೆ ಹೇಳ್ತಿದ್ದೆ, ಅಲ್ಲಿ ಆ ಕನ್ಸ್ಟ್ರಕ್ಷನ್ ಹೇಗೆ ನಡೀತಾ ಇದೆ ಅಂದರೆ, ನೀವು ಇಡೀ ಪ್ರಾಜೆಕ್ಟ್ನ ಯಾವ ಜಾಗದಲ್ಲಿ ಹೋಗಿ ನಿಂತರೂ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಅನ್ನಿಸ್ಬೇಕು. ಅಷ್ಟು ಸುಂದರವಾಗಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಎಲ್ಲೂ ಕೂಡ ಸಮಯ ಇಲ್ಲಿ ಹೇಗಪ್ಪ ಕಳೆಯೋದು ಅಂತ ಅನ್ಸೋದಿಲ್ಲ. ನಿಮಗೇನೂ ಕೋರ್ಸ್ ಇಲ್ಲದೆ ಇದ್ದಾಗ ನೀವು ಬಂದರೂ ಕೂಡ ನೀವು ಸಂಪೂರ್ಣವಾಗಿ ಅಲ್ಲಿ ಬ್ಯುಸಿ ಆಗ್ತೀರಿ. ಸೊ ಹಾಗಿರ್ತೀವಿ. ಇದ್ರ ಮಧ್ಯದಲ್ಲಿ ಏನಾದರೂ ಟ್ರಕ್ಕಿಂಗ್ ನಮ್ಮ ಕಡೆಯಿಂದನೇ ಮಾಡಿಸ್ಬೇಕು ಅನ್ನೋ ಥರದ್ದಿದ್ರೆ ಆವಾಗ ನಾವೇ ಕರ್ಕೊಂಬರೋ ಥರದ್ದು ಏನಾರು ಮಾಡ್ತೀವಿ. ಅದು ಬಿಟ್ಟು ನೀವು ಅಲ್ಲಿ ಉಳ್ಕೊಂಡು ಹೊರಗಡೆಗೆ ಹೋಗಿ ಸುತ್ತಾಡ್ಕೊಂಬರೋದಕ್ಕೆ ಅಲ್ಲಿ ವ್ಯವಸ್ಥೆಗಳು ಇರೋದಿಲ್ಲ. ಇನ್ನು ಅನುಭವ ಹೇಳ್ತೀನಿ. ಡಿಸೈಡ್ ಆದ ತಕ್ಷಣ ನಾವು ಬರ್ತೀವಿ ಸರ್ ಅಂತ ಅಂದ್ವಿ. ಐಶುನು ಕರ್ಕೊಂಬರಲ್ಲ ಅಂದ ತಕ್ಷಣ ಸರ್ ಓಕೆ ಅಂತ ಅಂದರು. ಆಮೇಲೆ ಅಲ್ಲೆಲ್ಲ ಟಿ ವಿಲೆಲ್ಲ ನೋಡ್ತಾ ಇಷ್ಟೊಂದು ರಶ್ ಇದೆ ಹೇಗಪ್ಪ ಅಂತ ಮತ್ತೆ ಸರ್ ಹತ್ರ ಹೋಗಿ ಕೇಳಿದೆ ನಾನು, ಸರ್ ಐಶುನ್ ಕರ್ಕೊಬರ್ಬೋದಾ, ಹೇಗೆ ಮಾಡೋದು ಮತ್ತೆ ಅಂತ. ಬನ್ನಿ ದೇವರಿದ್ದಾನೆ ಎಲ್ಲ ಆಗುತ್ತೆ. ಆ ಮಾತು ನನಗೆ ಎಷ್ಟು ಇದು ಆಯಿತು ಅಂದರೆ, ಆಯಿತು ಹೋಗೋಣ ನೋಡೋಣ ಸರ್ ಇದ್ದಾರೆ ಅಲ್ಲಿ ಹೋದ್ಮೇಲೆ ಹೇಗೋ ಆಗುತ್ತೆ ಆಮೇಲೆ ಅಂದ್ಕೊಂಡು ಹೊರಟ್ವಿ ನಾವು. ನಿಜ ಹೇಳಬೇಕಂದ್ರೆ ಸರ್ ಎಷ್ಟು ಚೆನ್ನಾಗಿ ಅಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಯಾರಿಗೂ ಯಾವುದೇ ರೀತಿ ಒಂದೇ ಒಂದು ತೊಂದರೆ ಆಗಲಿಲ್ಲ, ಏನಿಲ್ಲ. ತುಂಬ ಚೆನ್ನಾಗಿ ಎಲ್ಲ ಕುಂಭಮೇಳದಲ್ಲಿ ಹೋದ್ವಿ, ನದಿ ಸ್ನಾನ ಮಾಡ್ಕೊಂಡ್ವಿ, ಎಲ್ಲ ಮಾಡ್ಕೊಂಡ್ವಿ, ಎಲ್ಲ ಕ್ಷೇಮವಾಗಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಅದು ನೀವು ಹೇಳಿದ ಮಾತು ದೇವರಿದ್ದಾನೆ ಅಂದಿದ್ದು, ದೇವ್ರು ನೋಡ್ಕೋತಾನೆ ಬನ್ನಿ ಹೋಗೋಣ ಏನಾಗಲ್ಲ ಅಂದ ತಕ್ಷಣ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದು ಅಲ್ಲದೆ ಸುಮಾರು ಜನ ಯೋಗ ಕ್ಲಾಸಲ್ಲೂ ಕೇಳಿದ್ರು, ಎಲ್ಲ ಇಷ್ಟನ್ನು ಕರ್ಕೊಬರ್ತಿದ್ರು, ನಡೀತಾಳ ಅವಳು ಮಾಡ್ತಾಳ ಅಂತಲೂ ತುಂಬ ಕೇಳಿದರು. ಏನೋ ನಾನು ದೇವ್ರ ಮೇಲೆ ಭಗವಂತನ ಮೇಲೆ ಭಾರ ಹಾಕಿದ್ದೀನಿ, ಏನೋ ನೋಡೋಣ ಅಂದ್ಕೊಂಡು ನಾನು ಬಂದೆ. ನಿಜ ಸರ್ ನಿಮ್ದು ಅವತ್ತು ಆ ಸಪೋರ್ಟು ಇದ್ದಕ್ಕೆ ನಿಜ ಐಶು ನಾನು ಕರ್ಕೊಂಡು ಬರೋಕ್ಕಾಯ್ತು. ಅದೊಂದು ತುಂಬಾ ಖುಷಿ, ಯಾವತ್ತೂ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಥ್ಯಾಂಕ್ ಯು. ನಂಬಿಕೆ ಇಟ್ಕೊಂಡ್ರೆ ನಿಮಗೆ ದುಃಖ ಆಗ್ಬೋದು, ಆದರೆ ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಯಾವತ್ತೂ ನಿಮಗೊಂದು ಶಕ್ತಿಯಾಗಿರುತ್ತೆ, ನಿಮಗಲ್ಲ ಗೆಲುವಿರುತ್ತೆ. ನಾವೆಲ್ಲ ಕಾರ್ಯಕ್ರಮಗಳಲ್ಲಿ ಈ ಥರದ ಯಾತ್ರೆಗಳಲ್ಲಿ ಭಗವಂತನ ನಂಬ್ಕೊಂಡೇ ಹೋಗೋದು. ಅನೇಕರು ಹೇಳ್ತಾರೆ, ಸಾರ್ 2 ಜನ ಹೋಗಿ ಬಂದುಬಿಡೋಣ ಬನ್ನಿ ಸಾರ್, 4 ಜನ ಹೋಗಿ ಬಂದುಬಿಡೋಣ ಬನ್ನಿ ಸಾರ್ ಅಂತ. ನಾನು ಹೇಳ್ತೀನಿ, ಇಲ್ಲ ನನ್ನ ಕುಟುಂಬ ಭಾಳ ದೊಡ್ಡದಿದೆ ಅಂತ ಹೇಳ್ತಾರೆ ಅನೇಕ ಸಲ. ಅಲ್ಲಿಂದರೆ ಅಸ್ತವ್ಯಸ್ತ ಆದರೆ ನಿಮಗೆಲ್ಲ ಬೈತಾರೆ ಸಾರ್. ಸೊ ಹೀಗೆ ಅದು ನನ್ನ ಕುಟುಂಬ ಅಂತ ನಂಬ್ಕೊಂಡಿದ್ದೀವಿ. ಸೊ ನೀವು ಅದೇ ಭಾವದಿಂದ ಬನ್ನಿ, ತುಂಬ ಚೆನ್ನಾಗಿ ಆಗುತ್ತೆ ಎಲ್ಲ. ಸೊ ನಮಸ್ತೆ. ಎಲ್ಲರ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ನಮ್ಮ ಸಪೋರ್ಟ್ ಕೂಡ ಖಂಡಿತ ಇರುತ್ತೆ. ಸೊ ರಶ್ಮಿ ಅವ್ರ ಕಡೆಯಿಂದ ನನಗೂ ಒಳ್ಳೆಯ ಒಂದು ಪರಿಚಯ ಆಯಿತು. ಯಾರು ಕಟ್ಟಿರೋದು ಯಾರು ಮಾಡಿರೋದು ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗಿ ನಾವು ತುಂಬಾ ಖುಷಿ ಪಡ್ತೀವಿ. ಬಟ್ ನಾವು ಇದು ರೂಟ್ ಬೇರಿಂದ ನಡೀತಾ ಇರೋಂಥ ಒಂದು ಕಾರ್ಯಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಹೇಳ್ತೀನಿ ಸರ್. ಒಳ್ಳೆಯದಾಗಲಿ.
ಹಾಗಾಗಿ ಇವತ್ತಿನ ವೆಬ್ಸೈಟ್ ಲಾಂಚ್ ಆಗೋದಕ್ಕೆ ಅದರಿಂದ ಹಿಡಿದು ಭೂಮಿ ಪೂಜೆಯಿಂದ ಇಲ್ಲಿವರೆಗೆ ಅನೇಕರು ನಮಗೆ ಕೈ ಜೋಡಿಸಿದರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ತಾವೆಲ್ಲರೂ ಕೂಡ ಆ ಜಾಗಕ್ಕೆ ದಯವಿಟ್ಟು ಒಮ್ಮೆ ಭೇಟಿಯನ್ನು ಕೊಡಿ. ಇನಾಗ್ರೇಷನ್ಗಂತೂ ಬರಲೇಬೇಕು. ಅದಕ್ಕೆ ಮೊದಲು ಒಂದು ಸಲ ಭೇಟಿಯನ್ನು ಕೊಟ್ಟರೆ ನಿಮ್ಗೆ ಅಲ್ಲೇನು ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಆ ನಂತರದಲ್ಲಿ ನಿಮಗೆ ಜೋಡಿಸ್ಕೊಳ್ಳೋಕ್ಕೆ ನಮ್ಮ ಜೊತೆಯಲ್ಲಿ ಅದು ಸಹಾಯ ಆಗುತ್ತೆ. ಆ ರೀತಿಯಲ್ಲೊಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಸೊ ಈಗ ವಂದನಾರ್ಪಣೆಯನ್ನು ಮಾಡೋಣ. ನಾನು 10th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಮ್ಮ ತಂದೆ ಶ್ರೀಧರ್ ಅಂತ ಮತ್ತು ಅಮ್ಮ ರಶ್ಮಿ. ಸೊ ನಾನು ಮೊದಲು ಏನು ಹೇಳಬೇಕಂದ್ರೆ, ನಮ್ಮ ಫ್ಯಾಮಿಲಿಗೆ ಫಸ್ಟ್ ಯೋಗ ಅಂತ ಬಂದಿದ್ದು ನಮ್ಮ ತಾತಯಿಂದ. ನಮ್ಮ ತಾತ ಮುಂಚೆ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದರಿಂದ ಚಿತ್ತಿ ಅಮ್ಮಗೂ ಅದೇ ಒಂದು ಪದ್ಧತಿ ಬಂತು. ಸೊ ಹಾಗೆ ಇವಾಗ ಅಮ್ಮಂಗೂ ಗುರುಗಳಾಗಿ ವಿರೂಪಾಕ್ಷ ಸರ್ ಅಪ್ಪಂಗೆ ಎಲ್ಲ ಒಂಥರ ದೇವ್ರ ಥರ ಬಂದಿದ್ದರಿಂದ ನಮಗೂ ಒಂದು ಹೊಸ ಕುಟುಂಬ ದೊರಕಿತು. ಮತ್ತು ಇನ್ನೊಂದೇನೆಂದರೆ, ಯಾವಾಗಲೂ ನಮ್ಮ ಏಜಿಂದಾನೇ ಅದೊಂಥರ ಬಂದ್ಬಿಡಿದೆ, ನನಗಿರಬೇಕು, ನಾನು ಮಾಡಬೇಕು ಅಂತ ಬರುತ್ತೆ. ಬಟ್ ನಾವು ಅಂತ ಬಂದಾಗ ಅವರು ಸ್ವಾಮೀಜಿಗಳು ಹೇಳಿದ್ರು, ನಾನು ಅಂದಾಗ ನೀನಿಲ್ಲ, ನೀನು ಅಂದಾಗ ನಾನಿಲ್ಲ, ನಾವು ಅನ್ನೋದು ನೀವು ಅನ್ನೋದು ಬರಬೇಕು ಅಂತ ಹೇಳಿದ್ದು ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಇನ್ನೊಂದು ಹೇಳಬೇಕಂದ್ರೆ, ಮಹಾಕುಂಭ ಮೇಳ ನನಗೆ ಅವಾಗ ಫೈನಲ್ ಎಕ್ಸಾಮ್ ಅವಾಗ ತಾನೇ ಮುಗ್ದಿತ್ತು. ಆಬ್ವಿಯಸ್ಲಿ ಅಷ್ಟೊಂದು ದೊಡ್ಡ ಒಂದು ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ಎಲ್ಲನೂ ನೋಡ್ಬೇಕು, ಫೈನಾನ್ಸ್ ಎಲ್ಲನೂ ನೋಡಬೇಕು. ಬಟ್ ನಮ್ಮ ಫ್ಯಾಮಿಲಿನಲ್ಲಿ ಮಾತಾಡಿದಾಗ ಇಲ್ಲ ಆಗತ್ತೆ, ದೇವ್ರು ನೋಡ್ಕೋತಾನೆ ಅಂತ ಹೇಳಿ ಮಹಾಕುಂಭ ಮೇಳ ಪುರಿ ಜಗನ್ನಾಥ್ಗೆ ಈ ಏಜಲ್ಲಿ ಹೋಗಿ ಬಂದಿದ್ದು ನನಗೆ ಒಂಥರ ಹೆಮ್ಮೆ ಅನಿಸುತ್ತೆ. ಸೊ ಇದೇ ಥರ ನನಗೆ ಯಾವಾಗಲೂ ಅನಿಸ್ತಿತ್ತು, ಇವಾಗ ಈ ಥರ ದೊಡ್ಡ ದೊಡ್ಡ ಸಂಸ್ಥೆಗಳು ಕಟ್ಟುವಾಗ ಹೇಗೆ ಕಟ್ತಾರೆ, ಹೌ ವಿಲ್ ದೇ ವರ್ಕ್ ಟುಗೆದರ್ ಅಂತ ಯಾವಾಗಲೂ ಐ ಹ್ಯಾಡ್ ದಿಸ್ ಥಾಟ್. ಬಟ್ ಸೀಯಿಂಗ್ ಎವ್ರಿಥಿಂಗ್ ಅಂದರೆ ಫಸ್ಟ್ ಭೂಮಿ ಪೂಜೆಯಿಂದ ಇವಾಗ ಈ ಒಂದು ಕಟ್ಟಡ ನಿರ್ಮಾಣ ಆಗೋದಕ್ಕೂ ಅದನ್ನು ಎವ್ರಿ ಸ್ಟೆಪ್ ಟು ಬಿ ಪಾರ್ಟ್ ಆಫ್ ಇಟ್ ಇಸ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್ ಅಂತ ಹೇಳ್ತಾ, ನಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಬೇಕು ಮತ್ತು ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಹಂಚ್ಕೊಂಡಿದ್ದೀರಿ, ಪ್ರಶ್ನೆಗಳನ್ನು ಕೇಳಿದ್ದೀರಿ. ಸೊ ಹಾಗಾಗಿ ಇನ್ನೇನು ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ಬಂದಿದ್ದೇವೆ. ಇನ್ನೇನು ವಂದನಾರ್ಪಣೆಯನ್ನು ಶ್ರೀ ಮುರಳೀರವರು ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜಗತ್ ಪ್ರಸಿದ್ಧ ಶಿಲ್ಪಕಲೆಗಳ ತವರೂರಾದಂತಹ ಹಳೇಬೀಡು, ಬೇಲೂರು, ಚಿಕ್ಕಮಗಳೂರು, ಇದಕ್ಕೆ ಹತ್ತಿರವಾಗಿರುವಂತಹ ಒಂದು ಊರು. ಜಗತ್ ಪ್ರಸಿದ್ಧ ವೀರ ನಾರಾಯಣ ಸ್ವಾಮಿ ಇರುವಂತಹ ಊರು. ಹಾಗೆ ಈ ನಾಡು ಕಂಡಂತಹ ಪ್ರಸಿದ್ಧ ಲೇಖಕರು, ಸಿನಿಮಾ ನಟರು, ಯೋಗ ಗುರುಗಳು ಹಾಗೂ ಪ್ರಸಿದ್ಧ ವೈದ್ಯರನ್ನ ಕೊಟ್ಟಂತಹ ಊರು. ಮಹಾಭಾರತದ ಭೀಮನಿಂದ ಬಕಾಸುರನ ವಧೆಯಾದಂತಹ ಸ್ಥಳ ನಮ್ಮ ಬೆಳವಾಡಿ. ಈ ಬೆಳವಾಡಿಯಲ್ಲಿ ಯೋಗಕ್ಷೇಮ, ಯೋಗ ಸಾಧನಾಧಾಮ, ಸೂರ್ಯ ದೇವಸ್ಥಾನ, ಗೋಶಾಲೆ ಹೀಗೆ ಅನೇಕ ನಿರ್ಮಾಣ ಕಾರ್ಯಗಳು ನಡೆಯುತ್ತಿದ್ದು, ಅದರ ಕಾರ್ಯಕ್ರಮ ಈಗ ಅಂತಿಮ ಘಟ್ಟ ತಲುಪಿದ್ದು, ಅದರ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದಂತಹ ಶ್ರೀ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಉತ್ತಮ ಆಶೀರ್ವಾದವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಎಂ ಕೃಷ್ಣಪ್ಪನವರು, ವಿಜಯನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಮಾಜಿ ವಸತಿ ಸಚಿವರು, ಕರ್ನಾಟಕ ಸರ್ಕಾರ, ಇವರು ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೂ ನಮ್ಮ ಯೋಗಕ್ಷೇಮ, ಯೋಗ ಸಾಧನಾಧಾಮದ, ಸೂರ್ಯ ದೇವಸ್ಥಾನದ ಎಲ್ಲ ಸದಸ್ಯರುಗಳ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಯೋಗ ಗುರುಗಳು, ಅಂಕಣಕಾರರು, ಉತ್ತಮ ಲೇಖಕರು, ನಾಡಭೂಷಣ ಹಾಗೂ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ವಿಜೇತರು, ಈ ಯೋಗಕ್ಷೇಮ ಯೋಗ ಸಾಧನಾಧಾಮದ ಸಂಸ್ಥಾಪಕರು,
ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂತಹ ನಮ್ಮ ಪ್ರೀತಿಯ ಖ್ಯಾತ ಯೋಗ ಗುರುಗಳು ಶ್ರೀ ವಿರೂಪಾಕ್ಷ ಬೆಳವಾಡಿ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಹಾಗೂ ಬೆಳವಾಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಯೋಗಕ್ಷೇಮ ಯೋಗ ಸಾಧನಾಧಾಮ ಸೂರ್ಯ ದೇವಸ್ಥಾನ ಗೋಶಾಲೆ ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಹಂಚಿಕೊಂಡು ಈ ಕಾರ್ಯಕ್ರಮದ ಮೆರಗಿಗೆ ಕಾರಣರಾಗಿದ್ದು ಅವರಿಗೆ ನಮ್ಮೆಲ್ಲ ಯೋಗಕ್ಷೇಮ ಯೋಗ ಸಾಧನಧಾಮ ಸೂರ್ಯ ದೇವಸ್ಥಾನ ಹಾಗೂ ಇಲ್ಲಿ ಕುಳಿತಿರುವ ಎಲ್ಲ ಯೋಗ ಬಂಧುಗಳ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಸಂಯೋಜಿಸಿ ತುಂಬ ಅತ್ಯುತ್ತಮವಾಗಿ ನಿರೂಪಿಸಿದಂತಹ ನಮ್ಮ ರಶ್ಮಿ ಮೇಡಮ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ಈ ಸ್ಟೇಜ್ ಡೆಕೋರೇಷನ್ ಆಗಿರ್ಬೋದು, ನಮ್ಮ ಕುಂಭ ಕಳಶವನ್ನು ಮಾಡಿದಂಥವರಾಗಿರ್ಬೋದು, ಈ ಎಲ್ಲ ಈ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ವೇದಿಕೆಯ ಉತ್ತಮ ಅಲಂಕೃತವಾಗಿ ಮಾಡಿದಂತಹ ಎಲ್ಲ ನನ್ನ ಯೋಗಕ್ಷೇಮ ಯೋಗ ಸಾಧನಾಧಾಮದ ಸದಸ್ಯರುಗಳಿಗೆ ಈ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಪುರೋಹಿತ ವೃಂದದವರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಸಾವಧಾನವಾಗಿ ಕುಳಿತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದು, ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಮುಕ್ತಾಯಗೊಳಿಸಿದಂತಹ ತಮ್ಮ ಎಲ್ಲ ಯೋಗ ಬಂಧುಗಳಿಗೂ ನಮ್ಮ ಯೋಗಕ್ಷೇಮ ಯೋಗ ಸಾಧನಾಧಾಮ ಹಾಗೂ ಸೂರ್ಯ ದೇವಸ್ಥಾನದ ಹಾಗೂ ನಮ್ಮ ವಿರೂಪಾಕ್ಷ ಬೆಳವಾಡಿ ಸರ್ ಅವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ವಂದನಾರ್ಪಣಾ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತಹ ಶ್ರೀ ಮುರಳಿರವರಿಗೂ ಸಹಿತ ವಂದನೆಗಳನ್ನು ಅರ್ಪಿಸುತ್ತೇನೆ. ಇನ್ನೇನು ಮುಗಿತಾ ಬಂತು ಕಾರ್ಯಕ್ರಮ. ತಾವೆಲ್ಲರೂ ಬಿಡುವಿಲ್ಲದ ಸಮಯದಲ್ಲಿ, ಯಾಕೆಂದರೆ ಈಗ ಬೆಂಗಳೂರು ಸಿಟಿನಲ್ಲಿ ಹಾಗೆ ಆಗಿಬಿಟ್ಟಿದೆ, ಬಿಡುವಿಲ್ಲದ ಸಮಯ ಅನ್ನೋದೇ ನಮ್ಮ ಬಾಯಿನಲ್ಲಿ ಬಂದುಬಿಡ್ತಾ ಇದೆ. ಎಲ್ಲರಿಗೂ ಹಾಗೆ ಆಗಿಬಿಟ್ಟಿದ್ವಿ, ಬಿಡುವಿಲ್ಲ, ಟೈಮ್ ಇಲ್ಲ. ಸೊ ಹಾಗಾಗಿ ಅಷ್ಟರಲ್ಲಿ ನಾವು ಟೈಮ್ ಮಾಡಿಕೊಂಡು ಈ ದಿನ ಒಂದು 11 ಗಂಟೆ ಹೊತ್ತಿಗೆ 10:30 ಹೊತ್ತಿಗೆ ಸುಮಾರು ಜನ ಬಂದಿದ್ರಿ. 10:30 ಈಗಾಗಲೇ 2 ಗಂಟೆ ಆಗ್ತಾ ಬಂತು. ಸೊ ತಾವೆಲ್ಲರೂ ನಮ್ಮ ಜೊತೆಗೆ ಈ ದಿನ ನಿಮ್ಮ ಸಮಯವನ್ನು ಕಳೆದಿದ್ದೀರಾ. ನಿಮ್ಮೆಲ್ಲರ ಸಹಭಾಗಿತ್ವ, ಶ್ರದ್ಧೆ ಹಾಗೂ ನಿಮ್ಮ ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಒಂದು ಸತಿ ಇಲ್ಲೆಲ್ಲ ನಮ್ಮ ಜೊತೆಗೆ ಸೇರ್ಕೊಂಡಿದ್ದೀರಾ ಅಂದರೆ ನೀವೆಲ್ಲರೂ ಯೋಗ ಬಂಧುಗಳು ಅಂತಲೇ ನಾವು ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ನೀವೆಲ್ಲರೂ ಹಸ್ತಗಳನ್ನು ಚಾಚಿ ಒಂದಷ್ಟು ನಮಗೆ ಸಹಾಯವನ್ನು ನೀಡಿದ್ದೀರಾ. ಇನ್ನಷ್ಟು ಉದ್ದ ಅಗಲ ಮಾಡಿ ನಮ್ಮ ಈ ಒಂದು ಯೋಗಕ್ಷೇಮ ಯೋಗ ಸಾಧನಾ ಧಾಮದ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದು ನಾನು ಕೇಳೋದು ತಪ್ಪಾಗತ್ತೆ, ಆದರೂ ನಂಗೆ ಹೇಗಾಗ್ಬಿಟ್ಟಿದೆ ಅಂದರೆ ನಾವೆಲ್ಲ ಇದರಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ಒಂದು ಮಹತ್ತರವಾದ ಕಾರ್ಯ ಈಗ ಆಗಲೇ ಅವ್ರು ಹೇಳ್ದಾಗೆ ನಾವು ದೊಡ್ಡ ಒಂದು ಸ್ಪಿರಿಚುವಲ್ ಸೆಂಟರ್ಸ್ಗೆ ಹೋಗಿರ್ತೀವಿ, ನೋಡಿರ್ತೀವಿ, ನಾವು ಅಂದ್ಕೊಳ್ತೀವಿ ಯಾರು ಇದನ್ನು ಮಾಡಿದ್ರು, ಇದ್ದಾರೆ ಇದ್ರ ಹಿಂದೆ ಅಂತ ಈ ಒಂದು ಕ್ವೆಶ್ಚನ್ ಮಾರ್ಕ್ ನಮ್ಮಲ್ಲಿ ಯಾವಾಗಲೂ ಇರ್ತಿತ್ತು. ಸೊ ಹಾಗಾಗಿ ಇದು ನಾವು ಕಣ್ಮುಂದೆ ಕಾಣ್ತಾ ಇದೆ. ಆ ಒಂದು ಭೂಮಿ ಪೂಜೆ ಮಾಡೋದ್ರಿಂದ ಹಿಡಿದು ಈಗ ಇಷ್ಟು ಬೃಹದಾಕಾರವಾಗಿ ಬೆಳೀತಾ ಇರೋದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ನಾವೆಲ್ಲರೂ ಅದನ್ನು ಅಪ್ಡೇಟ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಯಾರು ಅದಕ್ಕೋಸ್ಕರನೇ ಆ ಕಮ್ಯುನಿಟಿ ಮಾಡಿದ್ದೀವಿ, ನಿಮಗೆಲ್ಲ ಅಪ್ಡೇಟ್ಸನ್ನು ಕಳಿಸ್ತಾ ಇದ್ದೀವಿ. ಯಾಕೆಂದರೆ ಪಾಪ ಯಾರ್ದೋ ಕರೆಗೆ ಕೊಟ್ಟಿರ್ತಾರೆ, ಎಲ್ರಿಗೂ ವಿರೂಪಾಕ್ಷ ಸರು ನೇರವಾಗಿ ಗೊತ್ತಿರಲ್ಲ. ಈಗ ಅವ್ರ ಹಿಂದೆ ಎಷ್ಟೋ ಜನ ನಾವು ಕೆಲಸಕ್ಕೆ ತೊಡಗಿಸ್ಕೊಂಡಿದ್ದೀವಿ. ನಮ್ಮ ಒಂದು ಮುಖವನ್ನು ನೋಡಿ ನಮ್ಮ ಮಾತಿಗೆ ಒಂದು ಬೆಲೆಯನ್ನು ಕೊಟ್ಟು ಇನ್ಯಾರೋ ಸಹಾಯ ಮಾಡಿರ್ತಾರೆ. ಸೊ ಅವರೆಲ್ಲ ನಮ್ಮ ಒಂದು ಕುಟುಂಬಕ್ಕೆ ಸೇರ್ಕೊಂಡಿದ್ದೀರಾ. ಸೊ ದಯವಿಟ್ಟು ಇದನ್ನು ನಿಮ್ಮ ಒಂದು ಕಾರ್ಯ ಅಂತ ಅಂದ್ಕೊಳ್ಳಿ, ನಿಮ್ಮ ಮನೆಯ ಕಾರ್ಯ ಅಂತ ಅಂದ್ಕೊಂಡು ಇನ್ನಷ್ಟು ಸಹಕಾರವನ್ನು ಹೀಗೆ ನೀಡ್ತಾ ಇರಿ. ಈ ಒಂದು ಸಮಾಜಕ್ಕಾಗಿ ಸರ್ ಹೇಳ್ದಾಗೆ 300 ವರ್ಷ 400 ವರ್ಷ ಇರಬೇಕಾಗಿರುವಂತಹ ಈ ಒಂದು ಸಮಾಜಕ್ಕಾಗಿ ಮಾಡ್ತಾ ಇರುವಂಥ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶಾಂತಿಯುತವಾಗಿ ಸಮಾಪ್ತಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈ ದಿನ ನಮಗಾಗಿ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ವಂದನೆಗಳು, ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಕೇಳಿ ಇರುತ್ತೆ ಗ್ರೌಂಡ್ ಫ್ಲೋರಲ್ಲಿ. ಸೊ ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿ.